ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಇದ್ರಲ್ಲಿರೋ ಪ್ರಾಡಕ್ಟ್ಸ್ ಫುಡ್ ಸಪ್ಲಿಮೆಂಟ್ಸ್ ಏನಿದೆ ಅದನ್ನ ತಗೊಂಡು ನನ್ನ ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡಿದ್ದಕ್ಕೆ ನಾನಿವತ್ತಿಲ್ಲಿ ಬರಕ್ ಸಾಧ್ಯ ಆಯ್ತು. ಸೊ ಇದಕ್ಕೆ ಒಂದು ಸೆಲ್ಯೂಟ್ಸ್. ಎಲ್ಲಾರು ಅಷ್ಟೇ ಒಂದು ಏನು ಮನಸ್ಸಿಂದ ಅದಕ್ಕೆ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ MD ಸರ್, ನಮ್ಮ CEO, ಕಂಪನಿಯ CEO. ಏನ್ ಕಲ್ಕೊಟ್ರು ಮಾರ್ಬಿಟ್ ಬಂದ್ಬಿಡ್ತೀವಿ ಇವರ ಸ್ಪೀಚ್ ಕೇಳಿದ್ರೆ. ಆತರ ಇರೋನು ಇನ್ ಚಿನ್ನದಂತ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ, ಮರಕ್ಕಾಗಲ್ವಾ? ಖಂಡಿತ ಮಾಡ್ತೀವಿ ಸರ್. ನಾವ್ ಈ ವಿಸ್ಟಾರ್ ಕಂಪ್ನಿಲಿ ಆದಷ್ಟು ನೀವ್ ಹೇಗೆ ನಮ್ಮನ್ನ ಮೋಟಿವೇಟ್ ಮಾಡ್ತಾ ಇದೀರಾ ಅದೇ ತರ ನಾವು ಖಂಡಿತ ಇಲ್ಲಿ ಬೆಳೆದು ತೋರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು MD ಸರ್. ನೆಕ್ಸ್ಟ್ ಒನ್, ಈಗಷ್ಟೇ ಹೇಳ್ದೆ ದ ಮೋಸ್ಟ್ ಎಮರ್ಜಿಂಗ್ ಲೀಡರ್ ಅಂತ. ಅದು ನಾನ್ ನೆಟ್ವರ್ಕ್ ನ ಕರ್ಕೊಂಡ್ಬಂದು ಕೆಲಸ ಮಾಡಿಸುವಂತ ನಮ್ಮ ಲೀಡರ್ ನಮ್ ಸಂತೋಷ್ ಸರ್, ನಿಜವಾಗ್ಲು ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ RK ಕಿಂಗ್ಡಮ್ ನ ಹುಟ್ಟಾಕಿ ಬೆಳೆಸ್ತಾ ಇರೋಂತವ್ರು ಇವರು ಅಷ್ಟೇ. ನಮ್ ಸಂತೋಷ್ ಸರ್ ಡಬಲ್ ಡೈಮಂಡ್, ಆದ್ರೆ ಈಗ ನೆಕ್ಸ್ಟ್ ರೂಬಿ ಡೈಮಂಡ್ ಗೆ ಹೋಗ್ತಾ ಇದಾರೆ. ಅವ್ರಿಗೆ ಒಂದು ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ರೂಬಿ ಡೈಮಂಡ್ ಅಂತ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಓಕೆ, ಇನ್ನು ವೆಲ್ಕಮ್. ನೆಕ್ಸ್ಟ್, ಓಕೆ, ಇವಾಗಷ್ಟೇ ಹೇಳಿದ್ರು ಯಾರು ಗೀತಾ ಮ್ಯಾಮ್, ಪೆನ್ನು ಬುಕ್ಕು ಎಲ್ಲ ಇಟ್ಕೊಂಡು ರೆಡಿ ಆಗಿರಿ ಅಂತ. ಅದ್ರ ಜೊತೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಇರ್ತಾರೆ. ಯಾರು? ನಮ್ಮ ಮೊಬೈಲ್ ಅಲ್ವಾ? ಈಗ 1, 2, 3 ಅಂತ ಮೊಬೈಲ್ ಇಟ್ಕೊಂಡಿರ್ತಾರೆ ಒಂದೊಂದ್ ಮೊಬೈಲ್ ಜೊತೆಗೆ. ಸೊ ಆ ಮೊಬೈಲ್ಸ್ ನ ಆದಷ್ಟು ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ಹೇಳ್ಕೊಡ್ತಾರೆ ಅಥವಾ ನಾವು ಎಲ್ಲ ಲೀಡರ್ಸ್ ಇಂದ ಕಲ್ತಿದೀವಿ ಕುತ್ಕೊಂಡು, ಅದನ್ನ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಇವತ್ತು ಹೇಳ್ಕೊಡಕ್ ಬಂದಿದ್ದೀನಿ. ಸೊ ಆದಷ್ಟು ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಸಿಟ್ ಇನ್ ಓಪನ್ ಮೈಂಡ್ ಸೆಟ್. ನನ್ಗೆಲ್ಲಾ ಗೊತ್ತು, ನಾನೇನ್ ಕಲಿಯೋದೇನಿದೆ, ಆಲ್ರೆಡಿ ಗೊತ್ತಿರೋದು, ಇದನ್ನೇನ್ ದಿನ ಕೇಳೋದು ಅಂತಲ್ಲ. ಇವತ್ತು ಕೂತಿದ್ದೀರಾ ಅಂದ್ರೆ ಇವತ್ತು ನನ್ಗೇನು ಗೊತ್ತಿಲ್ಲ. ಇಲ್ಲಿ ನಾನು ಫಸ್ಟ್ LKG UKG ಮಾಂಟೆಸರಿ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಓಪನ್ ಮೈಂಡ್ ಸೆಟ್ ಅಲ್ಲಿ ಕೂತ್ಕೊಂಡ್ರೆ ಖಂಡಿತ ನಾವ್ ಏನ್ ಹೇಳ್ಕೊಡ್ತಾರೆ ಅದ್ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್, ಡೋಂಟ್ ಡಿಸ್ಟರ್ಬ್ ಅದರ್ಸ್. ಅಕ್ಕ ಪಕ್ಕ ಯಾರನ್ನೂ ಡಿಸ್ಟರ್ಬ್ ಮಾಡಿ ಅಥವಾ ನೀವು ಡಿಸ್ಟರ್ಬ್ ಆಗಕ್ಕೆ ಪ್ರಯತ್ನ ಮಾಡ್ಬೇಡಿ. ಯಾರನ್ನ ನಿಮ್ ಪಕ್ಕದಲ್ಲಿ ಮಾತಾಡ್ತಾ ಇದ್ರೆ ದಯವಿಟ್ಟು ಹೊರಗಡೆ ಹೋಗಿ ಮಾತಾಡಿ. ಇಲ್ಲೇ ಅಲ್ಲ, BOPಗಳಲ್ಲೂ ಅಷ್ಟೇ ಏನ್ ಹೇಳ್ಕೊಡ್ತಾರೆ ಅದನ್ನ ಮೀಟಿಂಗ್ಸ್ ಅಲ್ಲಿ BOPಲಿ ಕಲೀರಿ. ಸೊ ನೋಟ್ ಎವ್ರಿಥಿಂಗ್, ಏನೇ ಹೇಳ್ಕೊಡ್ಲಿ ಅದನ್ನ ಬರ್ಕೊಳ್ಳಿ. ಸೊ ಇವತ್ ನೋಡಿ ನಾನು ಬರ್ಕೊಂಡಿದ್ದಕ್ಕೆ ಕೂತ್ಕೊಂಡು ನೋಟ್ಸ್ ನ ಒಂದ್ಸತಿ ಗ್ಲಾನ್ಸ್ ಮಾಡ್ಬಿಟ್ರೆ ಕೊಟ್ಟಿರೋ ಟಾಪಿಕ್ ನ ಈಸಿಯಾಗಿ ನಾವ್ ಅದನ್ನ ಮಾತಾಡಕ್ಕಾಗತ್ತೆ. ಸೊ ಹೌ ಟು ಮೇಕ್ ಎ ನೆವರ್ ಎಂಡಿಂಗ್ ಲಿಸ್ಟ್. ಇವತ್ತಿನ ನನ್ನ ಟಾಪಿಕ್ ಬಂದ್ಬಿಟ್ಟು ಇನ್ವಿಟೇಷನ್. ಜನನ ಹೇಗೆ ಇನ್ವೈಟ್ ಮಾಡ್ಬೇಕು ಅಂತ ನಾನು ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಕಲ್ತೆ. ಸೊ ಇದನ್ನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೌ ಟು ಮೇಕ್ ಎ ನೆವರ್ ಎಂಡಿಂಗ್ ಲಿಸ್ಟ್. ನೆವರ್ ಎಂಡಿಂಗ್ ಲಿಸ್ಟ್ ನ ಹೇಗೆ ಮಾಡೋದು ಅಂದ್ರೆ, ಲಿಸ್ಟ್ ಬರೆಯಕ್ ಸ್ಟಾರ್ಟ್ ಮಾಡಿದ್ರೆ ಕ್ಲೋಸೇ ಆಗಲ್ಲ. ಈಗ ನಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡ್ತೀವಿ, ಒಂದ್ ಗೃಹ ಪ್ರವೇಶನೋ ಮದ್ವೆನೋ, 1,500 ಜನ ಕರಿಬೇಕು ಅನ್ಕೊಂಡಿರ್ತೀರಾ, 700 ಜನ 500 ಜನ ಕರಿಬೇಕು ಅನ್ಕೊಂಡಿರ್ತೀರಾ. ಅವಾಗ ಏನ್ ಮಾಡ್ತೀವಿ, ಎಲ್ಲ ನೆನ್ಸ್ಕೊಂಡ್ ಬರಿತಾ ಇರ್ತೀವಿ. ಒಂದ್ ರಿಲೇಟಿವ್ ನ ಬರದ್ರೆ ಅವ್ರನ್ನ ಹಿಂದಿಂದನೇ ಬರ್ಕೊಂಡ್ ಹೋಗ್ತೀವಲ್ವಾ, ಅವ್ರ ಕಡೆಯವ್ರು ಯಾರಿದ್ದಾರೆ ಅಂತ ಬ್ರಾಂಚ್ ಆಗಿ ಬರ್ಕೊಂಡ್ ಹೋಗ್ತೀವಿ. ಅದೇ ತರ ನಮಗೂ ಅಷ್ಟೇ ಒಂದು ನೆವರ್ ಎಂಡಿಂಗ್ ಲಿಸ್ಟ್ ಇರ್ಬೇಕು. ಇಲ್ಲಿ ಬೆಳಿಬೇಕು ಅಂದ್ರೆ ಪುಟ್ಟು ಲಿಸ್ಟ್ ಇಟ್ಕೊಂಡ್ರೆ ಯಾವತ್ತೂ ಆಗಲ್ಲ. ಹೌ ಟು ಇನ್ವೈಟ್ ಪೀಪಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ನಾವು ಅವ್ರನ್ನ ಹೇಗ್ ಕರಿಬೇಕು ಅನ್ನೋದನ್ನ ಹೇಳ್ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್, ಯುವರ್ ಲಿಸ್ಟ್ ಇಸ್ ದ ಬಿಗ್ಗೆಸ್ಟ್ ಅಸೆಟ್ ಫಾರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಇನ್ ದ ಬಿಸ್ನೆಸ್. ನಾವು ಏನ್ ಲಿಸ್ಟ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಈಗ ನಾನು ಈಗಷ್ಟೇ ಹೇಳ್ದೆ, ಮದ್ವೆ ಅಥವಾ ಒಂದು ಇನ್ವಿಟೇಷನ್ ಹೋಗ್ತೀವಿ, ಅವಾಗ ಹೇಗ್ ಕೊಡ್ತೀವಿ, ಎಲ್ಲ ರಿಲೇಟಿವ್ಸ್ ನ ಒಂದ್ ಕಡೆ ಬರ್ಕೋತೀವಿ. ಅವ್ರ ಕಡೆ ರಿಲೇಟಿವ್ಸ್ ಯಾರೋ ಒಬ್ರು, ಇವಾಗ ಅತ್ತೆ ಮನೆ ಕಡೆ ಬರ್ಕೊಂಡ್ವಿ, ಅವ್ರ ಮನೆಯವ್ರನ್ನ ಎಲ್ಲಾರ್ನು ಬರಿತೀವಿ, ಮಾವನ್ ಮನೆ ಕಡೆ ಬರ್ದ್ವಿ, ಎಲ್ಲಾರ್ನು ಬರ್ದ್ವಿ ಅಲ್ವಾ, ತಂದೆ ಮನೆ ಕಡೆ, ತಾಯಿ ಮನೆ ಕಡೆ, ಅತ್ತಿಗೆ, ಮಾವ ಇವೆಲ್ಲ ಬರ್ದು ಅವ್ರ ಕಡೆ ರಿಲೇಷನ್ಸ್ ಎಲ್ಲ ಬರ್ಕೊಂಡ್ ಹೋಗ್ತೀವಲ್ಲ. ಅದೇ ತರ ಅವಾಗ ಒಂದು ಲಾಂಗ್ ಲಿಸ್ಟ್ ಆಗತ್ತೆ ನಮ್ಗೆ. ಅದಾದ್ಮೇಲೆ ಫ್ರೆಂಡ್ಸ್ ಆದ್ಮೇಲೆ ರಿಲೇಟಿವ್ಸ್, ಅದಾದ್ಮೇಲೆ ಅಕ್ಕಪಕ್ಕದವ್ರು, ಈ ತರ ನಾವು ಬರ್ಕೊಂಡು ಹೋಗ್ತಾ ಒಂದು ದೊಡ್ಡ ಲಿಸ್ಟೇ ಬರುತ್ತೆ. ಸೊ ಲಿಸ್ಟ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಸೆಟ್ ಅಂತಾರೆ. ಈ ಅಸೆಟ್ ಅಂದ್ರೆ ಏನು? ಈಗ ನಾವು ಏನೇ ಮಾಡಕ್ ಹೋದ್ರು, ಏನೇ ಬಿಸ್ನೆಸ್ ಮಾಡಿದ್ರು ಒಂದು ಅಸೆಟ್ ಅಂತ ಇರುತ್ತೆ. ಈಗ ನಾವ್ ಫ್ಯಾಮಿಲಿ, ನಾವ್ ಇವಾಗ ನೆಕ್ಸ್ಟ್ ನಮ್ಮ ಏಜ್ ಆದ್ಮೇಲೆ ನಮ್ಗೆ ಒಂದು ಇನ್ಕಮ್ ಬರ್ಬೇಕು ಅಂತಂದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ವಂತ ಮನೇನ ಕಟ್ಟಿಸ್ತೀವಿ, ಇಲ್ಲ ಅಂದ್ರೆ ಒಂದು ಬಿಸ್ನೆಸ್ ಮೇಲೆ ಹಾಕ್ತಿವಿ ದುಡ್ಡನ್ನ, ಯಾವ್ದೋ ಒಂದು ಶೇರ್ ಹಾಕಿರ್ತೀವಿ, ಇಲ್ಲ ಒಂದು FD ಮಾಡಿರ್ತೀವಿ, ಅದನ್ನ ಅಸೆಟ್ ಅಂತ ಕರೀತಾರೆ. ಸೊ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಸೆಟ್ ಅಂದ್ರೆ ಇದೆ. ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಅಸೆಟ್ ಅಂದ್ರೆ ಮೇನ್ ಅಸೆಟ್ ಬಂದ್ಬಿಟ್ಟು ನಮ್ಮ ಲಿಸ್ಟ್. ಥ್ಯಾಂಕ್ ಯು ಮ್ಯಾಮ್, ನೋಡ್ಲಿಲ್ಲ. More than 90% people fail in direct selling business. The biggest reason for this is the list of people is very small. ಏನು ಅಂದ್ರೆ 90% people ಜನ, ಒಂದು 90% ಜನ ಏನಕ್ಕೆ ಇಲ್ಲಿ ಲಿಸ್ಟ್ ಮೇಕಿಂಗ್ ಅಲ್ಲಿ ಈ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತಾರೆ ಅಂದ್ರೆ ಲಿಸ್ಟ್ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರುವಂತ ಜನಗಳು ತುಂಬಾ ಕಡಿಮೆ ಇದ್ದಾರೆ. ಚಿಕ್ಕ ಲಿಸ್ಟ್, 10 ಜನ 20 ಜನ ಅಂತ ಮಾಡ್ಕೊಂಡ್ರೆ ಆಗಲ್ಲ.
ತುಂಬಾ ಜನಗಳ ಲಿಸ್ಟ್ ಬೇಕು, ದೊಡ್ಡ ಲಿಸ್ಟ್, ಎಷ್ಟು ದೊಡ್ಡ ಹನುಮಂತನ್ ಬಾಲದ ತರ ಲಿಸ್ಟ್ ಇದ್ರೆ ಬಿಸ್ನೆಸ್ ಹನುಮಂತನ್ ಬಾಲದ ತರ ಹೋಗುತ್ತೆ. ನಾವು ಪುಟ್ಟಾಗಿ ಬರ್ಕೊಂಡ್ರೆ ಅದು ಪುಟ್ದಾಗೆ ಬಿಸ್ನೆಸ್ ಮುಂದೆ ಹೋಗಲ್ಲ. ನೆಕ್ಸ್ಟ್, ಹೌ ಟು ಮೇಕ್ ನೆವರ್ ಎಂಡಿಂಗ್ ಲಿಸ್ಟ್. ಓಕೆ, ಈಗ ಆ ಲಿಸ್ಟ್ ಅಂತ ಹೇಳಿದ್ರಲ್ಲ, ಹೆಂಗ್ ಮಾಡ್ಬೇಕು? ಮೇಕ್ ಎ ಲಿಸ್ಟ್ ಆಫ್ ಎ ಲಿಸ್ಟ್ ಇನ್ ಎ ಡೈರಿ. ಒಂದ್ ಡೈರಿ ತಗೊಂಡು ಒಂದು ಲಿಸ್ಟ್ ನ ಬರ್ಕೊಳ್ಳಿ. ಲಿಸ್ಟ್ ಅಂದ್ರೆ ಏನು? ನಿಮ್ಮ ಜನ ಯಾರನ್ನ ಕರಿಬಹುದು? ಫಸ್ಟ್ ಫ್ಯಾಮಿಲಿ, ಇನ್ಕ್ಲೂಡ್ ಎವ್ರಿ ಒನ್ ಇನ್ ದ ಲಿಸ್ಟ್. ಅದರಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಕೊಂತ ಹೋಗಿ, ನೆನಪು ಮಾಡ್ಕೊಂಡು ನಿಮ್ಮಲ್ಲಿ ಯಾರ್ಯಾರಿದ್ದಾರೆ, ನಿಮ್ಗೆ ಯಾರು ಪರಿಚಯ ಇದ್ದಾರೆ ಅದನ್ನೆಲ್ಲ ಬರ್ಕೊಂಡು ಹೋಗಿ. ಆಮೇಲೆ ಡು ನಾಟ್ ಪ್ರೀ ಜಡ್ಜ್ ಪೀಪಲ್ ವೈಲ್ ಮೇಕಿಂಗ್ ಎ ಲಿಸ್ಟ್. ಎಕ್ಸ್ಪ್ಯಾಂಡ್ ಯುವರ್ ಲಿಸ್ಟ್. ಪ್ರೀ ಜಡ್ಜ್ ಮಾಡ್ಬೇಡಿ. ಅಂದ್ರೆ ಇವಾಗ ಯಾರನ್ನೋ ಕರಿಬೇಕು ಅನ್ಕೊಂಡಿರ್ತೀರಾ, ಇವ್ರು ಬರ್ತಾರ ನಮ್ ಜೊತೆ, ಇವ್ರೆಲ್ಲ ಬಿಡಪ್ಪ, ಅವ್ರು ತುಂಬಾ ಅಂದ್ರೆ ಇವಾಗ ನಿಮ್ ಪಕ್ಕದಲ್ಲೇ ಯಾರೋ ಫ್ರೆಂಡ್ಸ್ ಇರ್ತಾರೆ, ತುಂಬಾ ಐಫೈ ಆಗಿರ್ತಾರೆ, ಅಂದ್ರೆ ಅವ್ರಿಗೇನ್ ಮನೇಲಿ ಪ್ರಾಬ್ಲಮ್ ಇರಲ್ಲ. ಹೆಲ್ತ್ ಇಶ್ಯೂಸ್ ಅಂತೂ ಎಲ್ಲರ ಮನೇಲೂ ಇದ್ದಿದ್ದೆ. ಈಗ ಹೇಳಿದ್ವಲ್ಲ, ಸಾಸಿವೆ ಇಲ್ದಿರೋ ಮನೇಲಿ ಇದನ್ನ ತಗೊಬನ್ನಿ, ಸಾವಿಲ್ದಿರೋ ಮನೇಲಿ ಸಾಸಿವೆ ತಗೊಬನ್ನಿ ಅಂತಂದ್ರೆ ಅವಾಗ ಯಾರು ಸಿಗ್ಲಿಲ್ಲ. ಇವತ್ತು ಶುಗರ್, BP ಆಗ್ಲಿ, ಕಾಯಿಲೆ ಆಗ್ಲಿ ಇಲ್ದಿರೋರ್ ಮನೇಲಿ ಹೋಗಿ ಸಾಸಿವೆ ತನ್ನಿ ಅಂದ್ರೆ ಖಂಡಿತ ಸಿಗಲ್ಲ. ಅದೇ ತರ ಎಲ್ಲಾರ ಮನೇಲೂ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಅದು ದುಡ್ಡಿರೋರ್ ಮನೇಲಾಗ್ಲಿ, ದುಡ್ಡು ಇಲ್ದಿರೋರ್ ಮನೇಲಾಗ್ಲಿ, ಅಥವಾ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಥವಾ ಏನೋ ಒಂದ್ ಬೇರೆ ಕೆಲ್ಸದಲ್ಲಿ ಇರ್ಬೋದು. ಬಟ್ ಅವರಿಗೆ ಈ ಹೆಲ್ತ್ ಪ್ರಾಬ್ಲಮ್ ಅನ್ನೋದಂತೂ ಖಂಡಿತ ಇದ್ದೇ ಇರುತ್ತೆ. ಒಂದ್ ಮನೇಲಿ ಒಬ್ರಾನ ಇದ್ದೇ ಇರ್ತಾರೆ. ಸೊ ಅಂತವ್ರನ್ನ ನೀವು ಏನ್ ಮಾಡ್ಬೇಕು? ಎಲ್ಲಾನು ಕರಿಬೇಕು. ಇವ್ರು ಬರಲ್ಲ, ಅವ್ರು ಬರಲ್ಲ ಅಂತ ಪ್ರೀ ಜಡ್ಜ್ ಖಂಡಿತ ಮಾಡ್ಬಾರ್ದು. ಯಾರನ್ನ ನಾವು ಬರಲ್ಲ ಅಂತ ಅನ್ಕೊಂಡಿರ್ತೀವೋ ಅವರೇ ನಿಮ್ಮ ಹತ್ರ ಬಂದು ಪ್ರಾಡಕ್ಟ್ ನ ತಗೊಳ್ಳೋದು. ನಿಮ್ಮ ಚೇಂಜಸ್ ನ ನೋಡಿ ಅವರೇ ಬಂದ್ಬಿಟ್ಟು ಏನೋ ಚೇಂಜಸ್ ಆಗ್ತಿದಾರಲ್ಲ, ಏನೋ ತಿಳ್ಕೊತಿದ್ದಾರೆ, ಇವ್ರ ಹತ್ರ ಕೇಳ್ ನೋಡೋಣ ಅಂತ ಅವ್ರೇ ಬಂದು ಮಾತಾಡ್ತಾರೆ. ಸೊ ಯಾವತ್ತು ಯಾರನ್ನು ಪ್ರೀ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಲಿಸ್ಟ್ ನ ಆದಷ್ಟು ದೊಡ್ಡದು ಇಟ್ಕೊಳ್ಳಿ. ಎಲ್ಲಾನು ನಿಮ್ಗೆ ಯಾರು ನೆನಪು ಬರ್ತಾರೆ, ಒಂದ್ ಡೈರಿ ಅದಕ್ಕೆ ಅಂತಾನೆ ಇಟ್ಕೊಂಡ್ಬಿಡಿ. ನಮ್ ಬುಕ್ ಅಲ್ಲಿ ಇದೆ, ನಮ್ಗೆ ಏನು ಕ್ಯಾಟಲಾಗ್ ಬುಕ್ ಕೊಟ್ಟಿದ್ದಾರೆ, ಅದರಲ್ಲಿ ಲಿಸ್ಟ್ ಮೇಕಿಂಗ್ ಅನ್ನೋದಕ್ಕೂ ಒಂದು ಬುಕ್ ಕೊಟ್ಟಿದ್ದಾರೆ. ಆ ಲಿಸ್ಟ್ ಅಲ್ಲಿ ಬರ್ದ್ಬಿಡಿ ಟಕ್ ಅಂತ. ಯಾರು ನೆನಪು ಬರ್ತಾರೆ ಅವರು, ಅವ್ರ ಫೋನ್ ನಂಬರ್. ಸೊ ನೀವು ಅವ್ರನ್ನ ಫೋನ್ ಮಾಡಿ ವಿಚಾರಿಸಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಒಂದು ಕಾಲಮ್ ಹಾಕೊಂಡು ಅವ್ರು ಹೇಳಿದ ಟೈಮ್ ನ ಬರ್ಕೊಂಡು, ಅವ್ರು ಹೇಳಿದ ಟೈಮ್ ನ ಬರ್ಕೋಬೇಕು, ಯಾವ ದಿನ ಅಂತ ಬರ್ಕೋಬೇಕು, ಆ ದಿನದಲ್ಲಿ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಮಾತಾಡ್ಸ್ಬೇಕು. ಸೊ ಇದು ಬಂದು ಲಿಸ್ಟ್ ಮೇಕಿಂಗ್ ಮತ್ತೆ ಅವ್ರನ್ನ ಇನ್ವೈಟ್ ಮಾಡುವಂತ ಪದ್ಧತಿ. ನೆಕ್ಸ್ಟ್ ಸೊ ಟೂಲ್ಸ್. ಈ ಬಿಸ್ನೆಸ್ ಅಲ್ಲಿ ಏನ್ ಟೂಲ್ಸ್ ಇದೆ ಅಂತ. ಸೊ ಈಗಂತೂ ಏನು, ಬರೀ ಅವಾಗೆಲ್ಲ ಇತ್ತು, ಪೋಸ್ಟ್ ಕಾರ್ಡ್ಸ್ ಇದ್ವು, ಟೆಲಿಗ್ರಾಮ್ ಮತ್ತೆ ಪೇಜರ್ಸ್ ಯೂಸ್ ಮಾಡ್ತಾ ಇದ್ವಿ, ಮೆಸೇಜ್ ಕಳಿಸ್ತಿದ್ವಿ. ಅವಾಗೆಲ್ಲ ಹಾಗಿತ್ತು, ಅಂದ್ರೆ ಮುಂಚಿನ ಇದ್ರಲ್ಲಿ. ಆದ್ರೆ ಈಗೇನಾಗಿದೆ, ನಮ್ಗೆ ಕೈಯಲ್ಲೇ ಇದೆ. ಯಾವ್ದು ಹೇಳೋದು, ನಾನು ಹೇಳೋದಲ್ಲ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಂತ, ಅದು ನಮ್ ಕೈಯಲ್ಲೇ ಇದೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಸೋಷಿಯಲ್ ಮೀಡಿಯಾಲ್ ಹೋದ್ರೆ ಫೋನ್ ಅಲ್ಲಿ ಎಷ್ಟು ಇದೆ, ಟ್ವಿಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಸ್ಟೇಟಸ್ ಗಳಿಗೆ ಹಾಕೋಬಹುದು, ಮಾತಾಡ್ಬೋದು ಇನ್ನೊಬ್ರ ಹತ್ರ, ಟೆಲಿಗ್ರಾಮ್ ಇದೆ. ಸೊ ಈ ತರ ತುಂಬಾ ನಿಮ್ಗೆ ಆಪ್ಷನ್ಸ್ ಇದೆ. ಅಲ್ಲೆಲ್ಲ ನೀವು ಪೋಸ್ಟಿಂಗ್ಸ್ ನ ಮಾಡ್ಬೋದು. ನಿಮ್ ಫ್ರೆಂಡ್ಸ್ ಗಳು ಹೆಂಗಿದ್ರು ಇರ್ತಾರೆ ಫೇಸ್ಬುಕ್ ಅಲ್ಲಿ, ಪರಿಚಯ ಇಲ್ದಿರೋರು ಕೂಡ ಅಲ್ಲಿ ಪರಿಚಯ ಆಗಿರ್ತಾರೆ. ಅದನ್ನ ಪ್ರೈವೇಟ್ ಆಗಿ ಇಟ್ಕೊಂಡಿರ್ತಾರೆ ಕೆಲವರು. ನಾನು ಪ್ರೈವೇಟ್ ಆಗಿ ಇಟ್ಕೊಂಡಿದ್ದೆ, ಬಟ್ ಈಗ ಏನ್ ಮಾಡಿದೀನಿ ಅಂದ್ರೆ ನನ್ ಇದು ಅಕೌಂಟ್ ನ ಪ್ರೈವಸಿ ತೆಗ್ದಿದ್ದೀನಿ. ಯಾರ್ ಬೇಕಾದ್ರೂ ತೆಗೆದು ನೋಡ್ಬೋದು. ಅಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ ಡೈಲಿ, ನಮ್ಮ ಸ್ಟೇಟಸ್ ಗಳು, ಅಂದ್ರೆ ಒಂದ್ ಲೀಡರ್ಸ್ ಮೀಟಿಂಗ್ ಹೋಗಿರೋದಾಗಿರ್ಲಿ, ಅಥವಾ ಪ್ರಾಡಕ್ಟ್ಸ್ ಬಗ್ಗೆ ಒಂದ್ ಒಳ್ಳೆ ರಿಸಲ್ಟ್ ಬಂದಿರ್ಲಿ ಆಗಿರ್ಲಿ, ಅದನ್ನ ಅಲ್ಲಿ ಶೇರ್ ಮಾಡ್ಬೋದು. ಲೈಕ್ ವಾಟ್ಸಪ್ ಇದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅಸೋಸಿಯೇಷನ್ಸ್ ಮತ್ತೆ ಫೋನ್ ಬುಕ್ ಈಗಷ್ಟೇ ಹೇಳ್ದೆ, ಒಂದು ಬುಕ್ ಇಟ್ಕೊಂಡು ಎಲ್ಲ ಲಿಸ್ಟ್ ಮಾಡ್ತೀರಾ ಅಂತ. ಆಮೇಲೆ ಅಸೋಸಿಯೇಷನ್ಸ್ ಅಂದ್ರೆ ಏನು? ನೀವ್ ಇವಾಗ ಒಂದು ಕ್ಯಾಟಗರಿಯಲ್ಲಿ ಒಂದು ಏರಿಯಾಲ್ ಇರ್ತೀರಾ ಅನ್ಕೊಳ್ಳಿ. ಆ ಏರಿಯಾಲಿ ಅವದೇ ಆದ ಒಂದು ಕ್ಲಬ್ ಇರುತ್ತೆ. ಈಗ ಸದ್ಯಕ್ಕೆ ನಮ್ಮನೆ ಹತ್ರನೇನು ನಮ್ದೇ ಏರಿಯಾದ ಒಂದು ಕ್ಲಬ್ ಇದೆ. ಆ ಕ್ಲಬ್ ಅಲ್ಲಿ ಜನಗಳು ಬರ್ತಿರ್ತಾರೆ. ಅಲ್ಲೇ ಹೆಣ್ಮಕ್ಳು ಕಿಟಿ ಪಾರ್ಟೀಸ್ ಮಾಡ್ತಾ ಇರ್ತಾರೆ. ಆಮೇಲೆ ಏನೋ ಒಂದು ಸ್ಪೋರ್ಟ್ಸ್ ಗ್ರೂಪ್ ಅಂತ ಇರುತ್ತೆ, ಯೋಗಾ ಗ್ರೂಪ್ ಇರುತ್ತೆ, ಆಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್, ಭಜನೆ ಮಾಡೋ ಗ್ರೂಪ್ ಇರುತ್ತೆ, ಮತ್ತೆ ಭಕ್ತಿಗೀತಗಳನ್ನ ಕಲ್ಸೋದು, ದೇವ್ರ ನಾಮಗಳನ್ನ ಕಲ್ಸೋಂತ ಗ್ರೂಪ್ಸ್ ಗಳು ಈ ತರ ಇರುತ್ತೆ. ಡ್ರಾಯಿಂಗ್ ಕ್ಲಾಸಸ್, ಪೇಂಟಿಂಗ್ ಕ್ಲಾಸಸ್, ಈ ತರ ಅಲ್ಲೆಲ್ಲ ನಿಮ್ಗೆ ತುಂಬಾ ಜನ ಅಸೋಸಿಯೇಟ್ಸ್ ಸಿಗ್ತಾರೆ. ಕಾಯಿಲೆ ಇವಾಗ ಫಸ್ಟ್ ಸಿಕ್ಕಿದ ತಕ್ಷಣ ಹೇಳೋದು, ಹೇಗಿದ್ದೀರಾ ಅಂದ್ರೆ, ಅಯ್ಯೋ ಏನ್ರಿ ಹೇಳೋದು, ಕಾಲ್ ನೋವು, ಕೈ ನೋವು, ಹುಷಾರಿಲ್ಲ, ನನಗ ಆಗ್ತಾ ಇಲ್ಲ, ಹಿಂಗೆಲ್ಲಾ ಹೇಳ್ತಾರಲ್ವಾ. ಸೊ ಅಂತವ್ರಿಗೆ ನೀವು ಈ ಪ್ರಾಡಕ್ಟ್ಸ್ ನ, ನೀವು ಸುಳ್ಳಂತೂ ಹೇಳ್ತಿಲ್ಲ, ನೀವು ಕುಡ್ದಿದ್ದೀರಾ, ನಿಮ್ಗೆ ರಿಸಲ್ಟ್ ಬಂದಿದೆ, ಚಿನ್ನದಂತ ಪ್ರಾಡಕ್ಟ್ಸ್. ಒಂದ್ ಬಟ್ಟೆ ತಗೊಂಡ್ರೆ ನಾವು ಇನ್ನೊಬ್ರಿಗೆ ಹೇಳ್ತೀವಿ, ಒಂದ್ ಒಡವೆ ತಗೊಂಡ್ರೆ ಇನ್ನೊಬ್ರಿಗೆ ಹೇಳ್ತೀವಿ, ಇಂಥ ಕಡೆ ತಗೊಂಡ್ವಿ ಅಂತ. ಒಳ್ಳೆ ಮೆಡಿಸಿನ್ ತಗೊಂಡಾಗ ಒಂದ್ ಡಾಕ್ಟರ್ ಶಾಪ್ ಅಷ್ಟೇ ಹೇಳ್ತೀವಿ, ಅಯ್ಯೋ ಅಲ್ಲಿ ಹೋದೆ, ಆ ಕ್ಲಿನಿಕ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಕೈಗುಣ ತುಂಬಾ ಚೆನ್ನಾಗಿದೆ ಡಾಕ್ಟರ್ದು, ಹೋಗಿ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತೀವಲ್ಲ. ಅದೇ ತರ ಇಲ್ಲೂ ಅಷ್ಟೇ, ನಿಮ್ಗೆ ಏನಾನ ಪ್ರಾಬ್ಲಮ್ಸ್ ಇದೆ ಅವ್ರು ಕೇಳಿದಾಗ ಅದಕ್ಕೊಂದು ಗ್ರಾಟಿಟ್ಯೂಡ್ ಆಗಿ ನೀವು ಕೂಡ ಅವ್ರಿಗೆ ಹೇಳ್ಬೋದು,
ಈ ತರ ಇದೆ ನೋಡಿ, ಈ ತರ ಯೂಸ್ ಮಾಡಿ ಅಂತೇಳಿ ನೀವು ಅವ್ರನ್ನ ಇನ್ವೈಟ್ ಮಾಡ್ಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ನಮ್ BOP ಪ್ರೋಗ್ರಾಮ್ಸ್ ಇದೆ, ಟ್ರೈನಿಂಗ್ಸ್ ಇದೆ, ಅದಕ್ಕೂ ಕೂಡ ಕರಿಬಹುದು. BOP ಕರೆಯೋದ್ರಿಂದ ನೀವು ಏನಾಗತ್ತೆ ಅಂದ್ರೆ ಅಲ್ಲಿ ಬಂದಾಗ ಒಬ್ರೊಬ್ರೆ ಕುತ್ಕೊಂಡು ಹೇಳೋ ಬದಲು ಎಲ್ಲಾ ಫ್ರೆಂಡ್ಸ್ ಸಿಗ್ತಾರೆ. ಅಲ್ಲಿ ಸುಮಾರು ಜನ ಇರ್ತಾರೆ, ರಿಸಲ್ಟ್ಸ್ ಬಂದಿರೋರು ಪ್ಲಸ್ ಲೀಡರ್ಸ್ ಇರ್ತಾರೆ. ನಾವುಗಳು ಹೇಳ್ಕೊಡ್ತಿರ್ತೀವಿ, ಅಲ್ಲಿ ಕಲಿಯೋದಕ್ಕೆ ಅವ್ರಿಗೆ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತೆ ಆ ಜನನ ನೋಡಿದಾಗ ಅವ್ರು ಏನ್ ಅನ್ಕೋತಾರೆ, ಓ ಏನೋ ಇದೆ, ಇಷ್ಟು ಜನ ತಗೊಳ್ತಾ ಇದಾರೆ, ಯೂಸ್ ಆಗಿದೆ ಅಂತಂದ್ರೆ ಅವ್ರಿಗೆ ಅಲ್ಲಿ ಪಿಕ್ಚರ್ ಬರುತ್ತೆ ಕಣ್ಮುಂದೆ. ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್, ಓ ನಮ್ಮ ಅತ್ತೆಗೆ ಹಿಂಗಿದೆ, ನಮ್ಮ ಮಾವಂಗೆ ಹಿಂಗಿದೆ, ಓ ನಮ್ ನಾದಿನಿಗ್ ಥೈರಾಯ್ಡ್ ಇದೆ, ನನಗ್ ಥೈರಾಯ್ಡ್ ಇದೆ, ಆಮೇಲೆ ನಮ್ ಪಪ್ಪಂಗ್ ಶುಗರ್ ಇದೆ, ಲಿವರ್ ಪ್ರಾಬ್ಲಮ್ ಯಾರೋ ಹೇಳಿದ್ರು ನನ್ಗೆ ಇದು ಮಾತಾಡ್ಸ್ಬೇಕಾದ್ರೆ ಅಂತ ಒಂದು ನಮ್ಗೆ ಅದು ಒಂದು ಐಡಿಯಾ ಬರುತ್ತೆ. ಸೊ ಅವ್ರಿಗೆ ಹೇಳಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಹೌ ಟು ಮೇಕ್ ಲಿಸ್ಟ್. ಯು ಕ್ಯಾನ್ ಆಲ್ಸೋ ಆಡ್ ಆಲ್ ದ ನಂಬರ್ಸ್ ಇನ್ ಯೋರ್ ಫೋನ್ ಬುಕ್ ಅಂಡ್ ದ ಲಿಸ್ಟ್. ಅದೇ ನಂಬರ್ಸ್ ನ ಹೇಳಿದ್ನಲ್ಲ, ಬರ್ದು ನಂಬರ್ಸ್ ನ ಬರ್ದಿಟ್ಕೊಳ್ಳೋದು. ಈಗ ಫ್ರೆಂಡ್ಸ್ ನ ಹೇಗೆ ಮೇಕ್ ಎ ಲಿಸ್ಟ್ ಆಫ್ ಫ್ರೆಂಡ್ ಈಸ್ ಅ ಟೆಕ್ನಿಕ್ ಅಂತ ಇದೆ. ಟೆಕ್ನಿಕ್ ಅಂದ್ರೆ ಏನು, ಈಗ ಫ್ರೆಂಡ್ಸ್ FRIENDS ಅದಕ್ಕೆ ಒಂದೊಂದು ಅಬ್ರಿವೇಶನ್ಸ್ ತಗೊಂಡ್ರೆ, ಅಂದ್ರೆ ಈಗ ಒಂದೊಂದು ವರ್ಡ್, ಫ್ರೆಂಡ್ ಅನ್ನೋ ವರ್ಡ್ ಅಲ್ಲಿ ಸ್ಪೆಲ್ಲಿಂಗ್ ಏನಿದೆ ಅದಕ್ಕೆ ಒಂದೊಂದು ಅಬ್ರಿವೇಶನ್ಸ್ ತಗೊಂಡ್ರೆ, F ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಏನು, ನಮ್ಮ ಸುತ್ತಲೂ ಮುತ್ತಲು ಇರೋ ಅಂತ ಫ್ರೆಂಡ್ಸ್ ಗಳಿರ್ಬೋದು, ಕ್ಲೋಸ್ ಫ್ರೆಂಡ್ಸ್ ಅಂತ ಇರ್ಬೋದು. ಈಗ ನಮ್ಮ ಮನೇಲಿ ಏನೇ ಒಂದು ಸಣ್ಣದಾಗಿ ಪಾರ್ಟಿ ಮಾಡಿದ್ರೆ ಫ್ರೆಂಡ್ಸ್ ಗಳನ್ನ ಕರಿತೀವಿ ಅಲ್ವಾ, ಕಿಟಿ ಪಾರ್ಟಿ ಫ್ರೆಂಡ್ಸ್ ನ ಕರಿತೀವಿ, ಅಥವಾ ಅಕ್ಕಪಕ್ಕದ ಫ್ರೆಂಡ್ಸ್ ನ ಕರಿತೀವಿ. ತುಂಬಾ ಆತ್ಮೀಯರು, ನಮ್ಗೆ ಯಾರು ನಮ್ಗೆ ಕಷ್ಟ ಸುಖಕ್ಕೆ ಆಗ್ತಿದ್ದಾರೆ, ಯಾರಾದ್ರೂ ನಾವು ಪ್ರಾಬ್ಲಮ್ಸ್ ಶೇರ್ ಮಾಡ್ಕೋತೀವಿ, ನೀವು ಏನ್ ಹೇಳ್ತೀರಾ ಅದನ್ನ ಕೇಳೋಂತ ಫ್ರೆಂಡ್ಸ್ ತುಂಬಾ ಜನ ಇರ್ತಾರೆ ಅಲ್ವಾ, ಅಂತವ್ರನ್ನ ನೀವು ಇನ್ವೈಟ್ ಮಾಡ್ಬೋದು. ಇಸ್ ನಥಿಂಗ್ ಬಟ್ ರಿಲೇಟಿವ್ಸ್, ನಮ್ಮ ರಿಲೇಷನ್, ನಮ್ಮ ಅತ್ತೆ ಮಾವ ನಾದ್ನಿ, ಆಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ, ಈ ತರ ಅಂತ ನಮ್ಮ ಫ್ಯಾಮಿಲಿ ಗ್ರೂಪ್ಸ್ ಗಳು ಇರ್ತವೆ, ಅಲ್ಲಿ ಇದ್ರ ಬಗ್ಗೆ ಹೇಳಿ ಅವ್ರನ್ನ ಕರಿಬಹುದು. ನೆಕ್ಸ್ಟ್ ಬಂದು ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಎಲ್ಲಿ ಓದಿರ್ತೀರಾ, ಎಜುಕೇಶನಲ್ ಫ್ರೆಂಡ್ಸ್ ಅಂದ್ರೆ ಸ್ಕೂಲ್ ಫ್ರೆಂಡ್ಸ್ ಇರ್ತಾರೆ. ನನ್ಗೆ ಆಕ್ಚುಲಿ ನನ್ ಸ್ಕೂಲ್ ಫ್ರೆಂಡ್ಸ್ ತುಂಬಾ ಜನ ಬಂದಿರೋದು. ಸ್ಕೂಲ್ ಫ್ರೆಂಡ್ಸ್ ಇರ್ತಾರೆ, ಆಮೇಲೆ ನೇಬರ್ಸ್, ಅಕ್ಕಪಕ್ಕದವ್ರು ಇರ್ತಾರೆ. ಅಂದ್ರೆ ಡ್ರೀಮರ್ಸ್ ಅಂದ್ರೆ ನೋಡಿ, ಈಗ ದೊಡ್ಡ ಕನ್ಸಿರುತ್ತೆ ಅವ್ರಿಗೆ, ಮನೇಲಿ ಬೇಕಾದಷ್ಟು ಇರುತ್ತೆ, ಬಟ್ ನೇಮ್ ಫೇಮ್ ಇರಲ್ಲ, ಏನೋ ಮನೇಲಿ ತಂದಾಕದಂತ ತಿನ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಮನ್ಸಲ್ಲಿ ಏನೋ ಒಂದು ಆಸೆ ಇರುತ್ತೆ, ನಾನು ಏನೋ ಒಂದು ದೊಡ್ಡದು ಮಾಡ್ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ. ಅಂತವ್ರನ್ನ ಕೂಡ ನೀವು ಇಲ್ಲಿ ಇನ್ವೈಟ್ ಮಾಡ್ಬೋದು. ಸ್ಟ್ರೇಂಜರ್ಸ್, ಸಪೋಸ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನು ಮುಂಚೆ ಏನೋ ಒಂದು ಸಂಸ್ಥೆಯಲ್ಲಿ ಇದ್ದೆ, ಅವ್ರನ್ನ ನಾನು ರೋಡಲ್ಲಿ ಮೀಟ್ ಮಾಡಿದ್ದು. ಯಾವ್ದೋ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು, ಅಲ್ಲಿ ನಾನು ಅವ್ರ ಹತ್ರ ಮಾತಾಡ್ತಾ ಇರುವಾಗ ಅವ್ರು ಯಾರ ಹತ್ರ ಒಂದು ಮಾತಾಡ್ತಾ ಇದ್ರು. ಅವಾಗ ನಾನು ಯಾರೋ ಲೇಡೀಸ್ ಮಾತಾಡ್ತಿದಾರಲ್ಲ, ಏನೋ ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು, ಏನೋ ಹೆಲ್ಪ್ ಬೇಕಾ ಮೇಡಮ್ ಅಂತ ಹೋಗಿ ಕೇಳ್ದೆ. ಅವಾಗ ಅವ್ರೇನ್ ಹೇಳಿದ್ರು, ನಿಮ್ ಬುದ್ಧಿ ತುಂಬಾ ಇಷ್ಟ ಆಯ್ತು ಮ್ಯಾಮ್, ಏನೋ ಒಂದ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ನೀವು ಬಂದಲ್ಲಿ ಹೆಲ್ಪ್ ಬೇಕಾ ಅಂತ ಕೇಳಿದ್ರಿ, ನಾವ್ ಯಾರು ಅಂತಾನೆ ಗೊತ್ತಿಲ್ಲ, ನಾನ್ ಟೋಟಲಿ ನಿಮ್ಗೆ ಸ್ಟ್ರೇಂಜರ್, ಸೊ ಹಂಗಾಗಿ ನಾನ್ ನಿಮ್ ಹತ್ರ ಮಾತಾಡ್ಸ್ಬೇಕು ಅಂತ ಇಷ್ಟ ಆಯ್ತು ಅಂತ ಅವ್ರು ನನ್ನನ್ನ ಇನ್ವೈಟ್ ಮಾಡಿದ್ರು, ಯಾವ್ದೋ ಒಂದು ಫಂಕ್ಷನ್ಗೆ ಅಥವಾ ಒಂದು ಪ್ರೋಗ್ರಾಮ್ಗೆ. ಸೊ ಆತರ ನೀವು ಸ್ಟ್ರೇಂಜರ್ಸ್ ನ ಕೂಡ ಮಾತಾಡ್ಬೋದು. ಅಕ್ಕಪಕ್ಕ ಹೋಗ್ತಿರ್ಬೇಕಾದ್ರೆ ತಲೆ ಬಗ್ಗಿಸ್ಕೊಂಡು ಹೋಗೋದಲ್ಲ, ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕಷ್ಟೇ. ಸುತ್ತಲೂ ಎಲ್ಲಾನು ನೋಡ್ಬೇಕು, ನೋಡಿದ ತಕ್ಷಣ ಮುಖ ಗಂಟಾಕೊಂಡಿದ್ರೆ ನಿಮ್ ಯಾರು ಮಾತಾಡಲ್ಲ. ಯಾರನ್ನೇ ಆಗ್ಲಿ ಒಂದು ಪುಟ್ಟ ಸ್ಮೈಲ್ ಕೊಟ್ಟು, ಹೇಗಿದ್ದೀರಾ, ಏನು ಎತ್ತ, ಈಗ ಅವ್ರೊಂದ್ ಮಗುನ್ ಎತ್ಕೊಂಡಿರ್ತಾರೆ, ಮಗು ಎಷ್ಟ್ ಚೆನ್ನಾಗಿದೆ, ನಿಮ್ದೇನ ಪಾಪು, ಹೇಗಿದೆ, ಇದು ಮಗು ಹೆಸ್ರೇನು, ಈ ತರ ಎಲ್ಲ ಕೇಳ್ತಾ ಅವ್ರನ್ನ ಪರಿಚಯ ಮಾಡ್ಕೋಬಹುದು, ಅವ್ರನ್ನ ಮಾತಾಡ್ಬೋದು ಅಲ್ವಾ. ಸೊ ಇದನ್ನ ಬಂದು ಹೌ ಟು ಮೇಕ್ ಎ ಲಿಸ್ಟ್ ಅಂತ, ಇಷ್ಟು ಜನ ಕ್ಯಾಟಗರಿ ಅವ್ರನ್ನ ನೀವು ಕರಿಬಹುದು ಅಂತ. ನೆಕ್ಸ್ಟ್ ಓಕೆ, ಕ್ಯಾಟಗರಿ ಯುವರ್ ಲಿಸ್ಟ್ ಆಯ್ತಾ. ಕ್ಯಾಟಗರೀಸ್ ಆಫ್ ಯುವರ್ ಲಿಸ್ಟ್, ಇಲ್ಲಿ ಕೋಲ್ಡ್ ಲೀಡರ್ಸ್, ವಾರ್ಮ್ ಲೀಡರ್ಸ್ ಮತ್ತೆ ಹಾಟ್ ಲೀಡರ್ಸ್ ಅಂತ ಇದೆ ನೋಡಿ. ಹಾಟ್ ಅಂದ್ರೆ ರೆಡ್ ಅಲ್ಲಿ ಇದೆ, ವಾರ್ಮ್ ಲೀಡ್ಸ್ ಬಂದ್ಬಿಟ್ಟು ನಿಮ್ಗೆ ಯೆಲ್ಲೋ ಅಲ್ಲಿ ಇದೆ, ಕೋಲ್ಡ್ ಲೀಡ್ಸ್ ಬಂದ್ಬಿಟ್ಟು ಬ್ಲೂ ಅಲ್ಲಿ ಇದೆ. ಸೊ ಪ್ರೈಮರಿ ಲಿಸ್ಟ್ ಮತ್ತೆ ಸೆಕೆಂಡರಿ ಲಿಸ್ಟ್ ಅನ್ನೋನ್ ಅಂತ ಇದೆ ಕೋಲ್ಡ್ ಲಿಸ್ಟ್ ಆಯ್ತಾ. ಈ ಪ್ರೈಮರಿ ಲಿಸ್ಟ್ ಅಂದ್ರೆ ಕೋಲ್ಡ್ ಲೀಡ್ಸ್ ಅಲ್ಲಿ ನಾವು ಯಾರನ್ನ ಕರಿಬಹುದು, ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಕ್ಲೋಸ್ ಫ್ರೆಂಡ್ಸ್, ರಿಲೇಟಿವ್ಸ್, ನಮಗ್ ಬೇಕಾದವರು. ಈಗ ಕಷ್ಟ ಸುಖಕ್ಕೆ, ಈಗ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೀರಾ, ಟಕ್ ಅಂತ ಹುಡ್ಕೊಂಡ್ ಬರ್ತಾರೆ ಫ್ರೆಂಡ್ಸ್, ಅಯ್ಯೋ ಏನೋ ಆಗಿದೆ ಅಂತ ದೀಪಂಗ್ ಇರು ಅಂತ ಹೇಳ್ಬಿಟ್ಟು ಬರ್ತಾರಲ್ಲ, ಅವರೆಲ್ಲ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಯ್ತಾ. ಜೊತೆಗೆ ನಿಮ್ಮ ರಿಲೇಟಿವ್ಸ್, ಹಿಂಗ ಆಗಿದೆ ಅಂತಲ್ಲ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಬರುವಂತ ರಿಲೇಟಿವ್ಸ್. ಅಫ್ಕೋರ್ಸ್ ಈ ಕೆಲವು ವಿಷಯದಲ್ಲಿ ಕೆಲವು ರಿಲೇಟಿವ್ಸ್ ಏನೋ ಮಾಡ್ತಾ ಇದಾರೆ, ಏನೋ ಮಾಡ್ತಿದಾರ ನೋಡೋಣ, ಅವ್ರು ಏನ್ ಮಾಡ್ತಾರೋ ಆಮೇಲೆ ಹೋಗೋಣ ಅವ್ರ ಜೊತೆ ಅನ್ನೋರು ಇದಾರೆ. ಬಟ್ ನಿಮ್ಮನ್ನ ನಂಬಿ ಬರುವಂತ ರಿಲೇಟಿವ್ಸ್ ಕೂಡ ತುಂಬಾ ಜನ ಇದಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ಸೆಕೆಂಡರಿ ಲಿಸ್ಟ್, ವಾರ್ಮ್ ಅಂದ್ರೆ ಒಂದ್ ಸ್ವಲ್ಪ ಏನು ಪೀಪಲ್ ಯು ನೋ ಅಂಡ್ ಹೂ ನೋ ಯು, ಅಂದ್ರೆ ನನಗೂ ಅವ್ರ ಪರಿಚಯ ಇದೆ, ಅವ್ರಿಗೂ ನನ್ನ ಪರಿಚಯ ಇದೆ.
ಈಗ ಎಲ್ಲೋ ಒಂದ್ ಕಡೆ ಹೋಗ್ತಿವಿ, ಒಂದ್ ಫಂಕ್ಷನ್ ಅಲ್ಲಿ ಒಂದ್ 4-5 ಸತಿ ನೋಡಿರ್ತೀವಿ ಅವ್ರನ್ನ. ಮತ್ತೆ ಎಲ್ಲೋ ಈಗ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರ್ತೀವಿ, ಅಕ್ಕಪಕ್ಕದ ಮನೆಯವ್ರು ಹೊಸಬ್ರು ಖಾಲಿ ಮಾಡ್ಕೊಂಡು ಹೊಸಬ್ರು ಬರ್ತಿರ್ತಾರೆ. ಆತರ ಫ್ರೆಂಡ್ಸ್ ಗಳು ಹೊರಗಡೆ ಹೋದಾಗ ಮಾತಾಡ್ಸಕ್ಕೆ ಸಿಗುವಂತ ಫ್ರೆಂಡ್ಸ್, ಇಂಥವ್ರನ್ನ ಕೂಡ ನಾವು ಅವ್ರನ್ನ ವಾರ್ಮ್ ಲೀಡ್ಸ್ ಅಂತ ಕರಿತೀವಿ. ಅವ್ರನ್ನು ಕೂಡ ಕರಿಬಹುದು. ದೆನ್ ಅನ್ನೋನ್, ಟೋಟಲಿ ಪೀಪಲ್ ನಮಗ್ ಗೊತ್ತಿಲ್ಲ. ಪೀಪಲ್ ಯು ನೋ ಬಟ್ ದೇ ಡೋಂಟ್ ನೋ ಯು. ನನಗ್ ಗೊತ್ತು, ಇವ್ರನ್ನ ನೋಡಿದೀನಿ, ನಾನೆಲ್ಲೋ ಓಡಾಡ್ತಾ ಇರೋದು ನೋಡಿದೀನಿ. ಕಾಲ್ ಕುಂತ್ಕೊಂಡು ಇವು ಕಷ್ಟಪಟ್ಟು ಓಡಾಡ್ತಿರ್ತಾರೆ, ಡೈಲಿ ವಾಕ್ ಮಾಡ್ತಿರ್ತಾರೆ, ಸುಸ್ತು ಅಂತ ಕುತ್ಕೋತಿರ್ತಾರೆ. ನಾವ್ ಅಬ್ಸರ್ವ್ ಮಾಡ್ತಿರ್ತೀವಿ, ಬಟ್ ಅವ್ರಿಗೆ ನಮ್ಮ ಪರಿಚಯ ಇರಲ್ಲ. ಸೊ ಅಂತವ್ರನ್ನ ನೀವು ವಾಕಿಂಗ್ ಹೋದಾಗ ಆಗ್ಲಿ ಅವ್ರನ್ನೆಲ್ಲ ಲೀಡ್ ಮಾಡಿ ಮಾತಾಡ್ಬೋದು. ಸೊ ನೆಕ್ಸ್ಟ್, effective inviting techniques. So when it comes to network marketing, the ability of inviting prospects effectively is crucial for success. So network marketing ಗೆ ಬಂದಾಗ ನಿಮ್ಮ ಅಬಿಲಿಟಿ ಆಫ್ ಇನ್ವೈಟ್ ಪ್ರಾಸ್ಪೆಕ್ಟ್ಸ್ ನ ನೀವು ಇನ್ವೈಟ್ ಮಾಡೋದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಮತ್ತೆ ಫಾರ್ ಸಕ್ಸಸ್. ಅವ್ರನ್ನ ನೋಡ್ಬೇಕು, ಜಡ್ಜ್ ಮಾಡ್ಬೇಕು. ಇವ್ರು ಬರ್ತಾರ ಖಂಡಿತ ಬಿಸ್ನೆಸ್ ಗೆ ಅಂತ ಕರೆಯುವಾಗ ನೀವು ಅವ್ರನ್ನ, ಇವ್ರು ಬರ್ತಾರ ನಮ್ ಜೊತೆ, ಇವ್ರು ನಿಜವಾಗ್ಲೂ ಅಷ್ಟು ಟೈಮ್ ಇದೆಯಾ, ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋದನ್ನ ನೀವು ತಿಳ್ಕೊಂಡು ಆಮೇಲೆ ಅವ್ರು ಸಕ್ಸಸ್ ಆಗ್ತಾರೋ ಇಲ್ಲೋ ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಗೆ ಇರ್ಬೇಕು. ನೀವು ಟೆಕ್ನಿಕಲಿ ಅವ್ರನ್ನ ಹೇಗ್ ಮಾಡ್ಬೋದು, ಇವ್ರನ್ನ ಯಾವ ತರ ಟೆಕ್ನಿಕ್ ಆಗಿ ಕರಿಬಹುದು. ಎಲ್ಲಾನು ಹೋಗ್ಬಿಟ್ಟು ಬನ್ನಿ ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಇದೆ ಅಂತ ಕರೆದ್ರೆ ಬರೋದಿಲ್ಲ. ಹೆಲ್ತ್ ಅವೇರ್ನೆಸ್ ಅಂದ್ರೆ ಬರಲ್ಲ. ಈಗ ಆರಾಮಾಗೆ ಏನೋ ಸ್ಕೂಲ್ ಸ್ಟೂಡೆಂಟ್, ಇವ್ರು ಕಾಲೇಜ್ ಹುಡುಗರಾಗ್ಲಿ ಅಥವಾ ಈಗಷ್ಟೇ ಯೂತ್ಸ್ ನೆಲ್ಲ ಹೋಗ್ಬಿಟ್ಟು ಹೆಲ್ತ್ ಇಶ್ಯೂಸ್ ಇದೆ ಅಲ್ಲಿ, ಹೆಲ್ತ್ ಇಶ್ಯೂಸ್ ಬಗ್ಗೆ ಹೇಳ್ತಾರೆ ಬನ್ನಿ ಅಂದ್ರೆ BOPಗೆ ಖಂಡಿತ ಬರಲ್ಲ ಅವರು. ಯಾಕಂದ್ರೆ ಅವ್ರು ಆರಾಮಾಗಿರ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ. ಇನ್ನು ಸಣ್ಣ ಏಜು ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ. ಬಟ್ ಅವ್ರಿಗೆ ಹೇಗ್ ಕರಿಬೇಕು, ಇಲ್ಲ ಈ ತರ ಇಲ್ಲಿ ಒಂದು ಏನೋ ನೀನು ಏನ್ ಕೆಲಸ ಮಾಡ್ತಿದ್ಯಾ ಅದ್ರ ಜೊತೆನೆ ಒಂದು ಎಕ್ಸ್ಟ್ರಾ ಇನ್ಕಮ್ ಆಗಿ ಒಂದು ಪ್ಯಾಸಿವ್ ಇನ್ಕಮ್ಗೆ ನೀವು ಇಲ್ಲಿ ಕೆಲಸ ಮಾಡ್ಬೋದು. ಸೊ ನಿಮ್ಗೊಂದು ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಆಮೇಲೆ ತುಂಬಾ ನೇಮ್ ಫೇಮ್ ಮಾಡ್ಬೋದು, ತುಂಬಾ ಫೇಮಸ್ ಆಗ್ಬೋದು, ಒಂದ್ ಸೆಲೆಬ್ರಿಟಿ ಫೀಲ್ ಇರುತ್ತೆ ನಿಮ್ಗಿಲ್ಲಿ. ಮತ್ತೆ ಕೆಲವ್ರಿಗೆ ಬಂದ್ಬಿಟ್ಟು ಈ ಟ್ರಿಪ್ಸ್ ಎಲ್ಲ ಹೋಗೋದು ತುಂಬಾ ಇಷ್ಟ ಇರುತ್ತೆ, ಅಂತವ್ರನ್ನ ಆ ರೀತಿ ಕರಿಬಹುದು. ಸೊ ಯಾರನ್ನ ಯಾವ ರೀತಿ ಕರಿಬೇಕು, ಅವ್ರನ್ನ ಯಾವ ಟೆಕ್ನಿಕಲ್ ಕರಿಬೇಕು ಅನ್ನೋದನ್ನ ನಾವು ಕಲ್ತಿರ್ಬೇಕು. ನೆಕ್ಸ್ಟ್, ಡು ನಾಟ್ ಶೋ ಯೋರ್ ನೀಡ್ಸ್. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ನೋಡಿ, ಇಲ್ಲಿ ರೆಡ್ ಅಲ್ಲಿ ಇದೆ, ಮತ್ತೆ ಸ್ವಲ್ಪ ಝೂಮ್ ಮಾಡ್ತೀರಾ ಸರ್? ರೆಡ್ ಅಲ್ಲಿ ಒಂದಿದೆ ಮತ್ತೆ ಗ್ರೀನ್ ಅಲ್ಲಿ ಒಂದಿದೆ. ಸೊ ರೆಡ್ ಅಲ್ಲಿ ಬಂದ್ಬಿಟ್ಟು ವೆನ್ ಎವರ್ ಯು ಟಾಕ್ ಟು ಸಮ್ವನ್, ದ ಅದರ್ ಪರ್ಸನ್ ಶುಡ್ ನಾಟ್ ಫೀಲ್ ದಟ್ ಸಾಕು other person should not feel that you are needed or that you are talking to your own benefits. ನೀವೀಗ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ, ಒಬ್ಬ ಮನುಷ್ಯನ ಹತ್ರ, ಒಬ್ಬ ನಿಮ್ಮ ಪ್ರಾಸ್ಪೆಕ್ಟ್ ಹತ್ರ ನೀವು ಮಾತಾಡುವಾಗ ಅವ್ರಿಗೆ ಏನ್ ಅನ್ಸ್ಬಾರ್ದು ಗೊತ್ತಾ? ಮೇನ್, ನನ್ನಿಂದ ಅವ್ರಿಗೆ ಲಾಭ ಇದೆ, ಅವರಿಂದ ನನಗ್ ಲಾಭ ಇದೆ ಅಂತ ಅವ್ರಿಗೆ ಖಂಡಿತ ಅನ್ನಿಸ್ಬಾರ್ದು. ಯಾಕಂದ್ರೆ ಈಗ ಹೋಗಿ ಹೇಳ್ತೀವಿ, ನೋಡಮ್ಮ ಏನೋ ಇಲ್ಲಿ ಹೋಗಿದೆ ಕಣಮ್ಮ, ಹಿಂಗ್ 3 ಜನ ಸೇರ್ಸ್ಬಿಡ್ಬೇಕಂತೆ. ಸೊ ಇಬ್ಬರನ್ನ ಸೇರ್ಸ್ಬಿಟ್ಟಿದೀನಿ ನಮ್ಮ ಅಪ್ಪ ಅಮ್ಮನ್ನ, ಕೆಳಗಡೆ ಇನ್ನೊಬ್ರು ಬೇಕು, ಅದಕ್ಕೆ ನಿನ್ನ ಹತ್ರ ಬಂದೆ. ನೀನ್ ಮಾಡ್ಬಿಟ್ರೆ ನನ್ಗೊಂದು 2,500 ರೂಪಾಯಿ ಬಂದ್ಬಿಡುತ್ತೆ, ನಾನು ಫಸ್ಟ್ ರ್ಯಾಂಕ್ ಆಗ್ಬಿಡ್ತೀನಿ, ನನಗೆ ಹಾನರಿಂಗ್ ಇರುತ್ತೆ. ಸೊ ಬಾ ಅಂದ್ರೆ ಅವಾಗ ಏನಂತಾರ ಅವರು, ನಾನ್ ಹೋಗ್ಬಿಟ್ಟು ಇಲ್ಲಿ ದುಡ್ಡು ಹಾಕ್ಬಿಟ್ಟು ತಗೊಂಡ್ಬಿಟ್ಟು ಇವ್ರಿಗೋಗಿ ಹಾನರಿಂಗ್ ಮಾಡಿಸ್ಬೇಕಾ, ಇವ್ರಿಗೆ ಹೋಗ್ಬಿಟ್ಟು ನಾನು ಬಿಸ್ನೆಸ್ ಕೊಡ್ಬೇಕಾ? ಅಯ್ಯೋ ಅಂತದೇನಿದೆ, ನನ್ ಗಣೆ ಬರ, ನನ್ ದುಡ್ಡು ಹಾಕ್ಬಿಟ್ಟು ಬೇಕಾದ್ರೆ ಮಾಡ್ಕೊಳ್ಳಿ ಬಿಡು ಅಂತಾರೆ. ಸೊ ಅವರಿಂದ ನಮಗ್ ಲಾಭ ಅಲ್ಲ. ನಾವು ಅವ್ರ ಹೇಳೋ ರೀತಿ, ಅಲ್ಲೇ ಹೇಳಿದ್ರಲ್ಲ ಟೆಕ್ನಿಕ್ಸ್ ಅನ್ನೋದು ಇಂಪಾರ್ಟೆಂಟ್, ಆ ತರ ಕರಿಬೇಕು ಅವ್ರನ್ನ. ಸೊ ಯೋರ್ ವರ್ಡ್ ಶುಡ್ ಆಲ್ವೇಸ್ ರಿಫ್ಲೆಕ್ಟ್ ದ ಬೆನಿಫಿಟ್ ಆಫ್ ದ ಅದರ್ ಪರ್ಸನ್. ಸೊ ಅವರಿಗೆ ಬೆನಿಫಿಟ್ ಇದೆ ನೋಡಿ, ನನ್ಗೇನಿಲ್ಲಪ್ಪ, ನಾನ್ ಹಿಂಗ್ ಹೋದೆ, ನನ್ ಫ್ರೆಂಡ್ಸ್ ಗಳು ಬಂದ್ರು, ಈಗ ಹೋಗಿ ಕರೆದಿದ ತಕ್ಷಣ ನನ್ನ ಫ್ಯಾಮಿಲಿ ಬಂತು, ನನ್ನ ಫ್ರೆಂಡ್ಸ್ ಬಂದ್ರು, ನನ್ಗೇನೋ ಒಂದ್ ಆಗ್ತಾ ಇದೆ, ಬಟ್ ನನ್ ತರನೇ ನೀನು ಆಗ್ಬೇಕು ಅಂತ ನನ್ಗೆ ಆಸೆ. ನಾನ್ ನೋಡ್ತಾ ಇದ್ದೀನಿ, ನೀನ್ ತುಂಬಾ ಒಂಥರ ಖುಷಿ ಪಡೋವಂತ ಹುಡ್ಗಿ, ಎಂತೂಸಿಯಾಸ್ಟಿಕ್ ಆಗಿರುವಂತ ಹುಡ್ಗಿ, ತುಂಬಾ ಬೋಲ್ಡ್ ಇದೆಯಾ, ನಿನ್ಗೆ ಇದು ಬಂದು ಈ ಪ್ಲಾಟ್ಫಾರ್ಮ್ ನಿಜವಾಗ್ಲೂ ನಿನ್ ಮಾಡಿ ಹೇಳಿ ಮಾಡ್ಸಿರುವಂತ ಪ್ಲಾಟ್ಫಾರ್ಮ್. ಸೊ ನಿನ್ಗೆ ಯೂಸ್ ಆಗತ್ತೆ, ಬಾಪ ಒಂದ್ಸತಿ ನೋಡು, ಬಾ ಆಪರ್ಚುನಿಟಿ ನೋಡು, ಆಪರ್ಚುನಿಟಿ ನೀನ್ ಇಷ್ಟ ಆದ್ರೆ ನೀನ್ ಆಪ್ಟ್ ಮಾಡ್ಕೋಬಹುದು ಅಂತ ಅವರಿಗೆ ಬೆನಿಫಿಟ್ ಆಗಂಗ ಕರಿಬೇಕೇ ಹೊರತು ನೀನ್ ಬಂದ್ಬಿಟ್ರೆ ನಾನು ಉದ್ಧಾರ ಆಗ್ತೀನಿ ಅಂದ್ರೆ ಖಂಡಿತ ಬರಲ್ಲ, ಯಾರು ಬರಲ್ಲ. ಓಕೆ, ಡೂ ನಾಟ್ ಆಸ್ಕ್, ಮುಂದೆ ಹೋದ್ರಿ. ಓಕೆ, ಡೂ ನಾಟ್ ಆಸ್ಕ್ ಆರ್ ಯು ಬಿಸಿ ನೌ. ಅವ್ರನ್ನ ಯಾವತ್ತೂ ಅಷ್ಟೇ, ಇವಾಗ ಒಂದ್ ಫೋನ್ ಮಾಡಿ ನಾವ್ ಅವ್ರನ್ನ ಕೇಳುವಾಗ ನೀವೇನು ಬ್ಯುಸಿ ಆಗಿದ್ದೀರಾ ಅಂತ ಕೇಳ್ಬಾರ್ದು, ಫ್ರೀ ಆಗಿದ್ದೀರಾ ಖಂಡಿತ ಕೇಳ್ಬಾರ್ದು. ಈಗ ನಮ್ಗೆ ಯಾವ್ದೋ ಪ್ರಮೋಷನ್ ಕಾಲ್ ಬಂದಾಗ, ಮ್ಯಾಮ್ ಕೆನ್ ಐ ಟಾಕ್ ಟು ಯು, ಆರ್ ಯು ಫ್ರೀ ಫಾರ್ ಎ ಮಿನಿಟ್ ಅಂತ ಕೇಳಿದಾಗ, ನೋ ಮ್ಯಾಮ್ ಗೊತ್ತಾಗ್ಬಿಡುತ್ತೆ ಪ್ರಮೋಷನಲ್ ಕಾಲ್ ಅಂತ. ರೈಟ್ ನೌ ಐ ಮೀಟಿಂಗ್ ಮ್ಯಾಮ್, ಸಾರಿ ಮ್ಯಾಮ್ ಐ ಕಾಂಟ್ ಟಾಕ್ ಟು ಯು, ಪ್ಲೀಸ್ ಕಾಲ್ ಮಿ ಆಫ್ಟರ್ 1 hour ಅಂತ ಈ ತರ ಹೇಳ್ಬಿಡ್ತೀವಿ. ಅಂದ್ರೆ ಈಗ ನನ್ಗೆ ಕಾಲ್ ಮಾಡಕ್ಕೆ ನನ್ನ ಹತ್ರ ಮಾತಾಡೋಕ್ ಟೈಮ್ ಇಲ್ಲ ಖಂಡಿತ, ಒಂದು 1 hour ಆದ್ಮೇಲೆ ಕಾಲ್ ಮಾಡಿ ಮೇಡಮ್ ಪ್ಲೀಸ್,
ನಾನು ಸ್ವಲ್ಪ ಬಿಸಿ ಇದೀನಿ ಇವತ್ತು, ಯಾವ್ದೋ ಮೀಟಿಂಗ್ ಅಲ್ಲಿ ಇದೀನಿ ಅಂತ ನಾವೇ ಅವಾಯ್ಡ್ ಮಾಡ್ತೀವಲ್ವಾ. ಅದೇ ತರ ನಾವು ಅಷ್ಟೇ ಹೋಗ್ಬಿಟ್ಟು ಅವ್ರಿಗೆ ಫ್ರೀ ಇದೀರಾ, ನನ್ನ ಹತ್ರ ಮಾತಾಡ್ಸ್ಬೋದಾ ಅಂದ್ರೆ ಖಂಡಿತ ಅವರು ನಮ್ಗೆ ಫ್ರೀ ಇದೀನಿ ಅಂತ ಹೇಳಲ್ಲ. ವೆನೆವರ್ ಯು ಟಾಕ್ ಟು ಎನಿವನ್ ಆನ್ ದ ಫೋನ್, ಡು ನಾಟ್ ಆಸ್ಕ್ ದೆಮ್ ವೆದರ್ ದೇ ಆರ್ ಬಿಸಿ. ಅವ್ರು ಬಿಸಿನಾ ಅಂತ ಕೇಳಲೇಬಾರ್ದು. ಇಫ್ ಯು ಆಸ್ಕ್ ಲೈಕ್ ದಿಸ್, 90% ಚಾನ್ಸಸ್ ಇಸ್ ರೆಸ್ಪಾನ್ಸ್ ವಿಲ್ ಬಿ ಐ ಆಮ್ ಬಿಸಿ ಅಂತ. ಅಂದ್ರೆ ಈ ತರ ನಾವ್ ಕೇಳಿದಾಗ 90% ಜನ ಹೌದು ನಾನ್ ಬಿಸಿ ಇದೀನಿ ಅಂತಾನೆ ಹೇಳೋದು. ಈಗ ನೀವ್ ಸ್ಟೇಟಸ್ ಗಳು ನೋಡ್ತಿರ್ತಾರೆ, ನೀವೆಲ್ಲ ಹೋಗ್ತಿದ್ದೀರಾ, ಈ ತರ ಏನೋ ಇದ್ರಲ್ಲಿ ಒಂದು ಫರ್ಮ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ. ಎಲ್ಲಿ ನಮ್ಮನ್ ಕರಿಯಾಕ್ ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರು ಹೇಳೋದೇ 90% ಇಲ್ಲ ನಾನ್ ಬಿಸಿ ಇದೀನಿ ಅಂತಾನೆ ಹೇಳೋದು. ಐ ವಿಲ್ ಟಾಕ್ ಲೇಟರ್, ನೆಟ್ ಮತ್ತೆ ಮಾಡ್ತೀನಿ ಅಂತ. ಕಾಲ್, ಆಸ್ಕ್ ಅಬೌಟ್ ಯುವರ್ ವೆಲ್ ಬೀಯಿಂಗ್ ಅಂಡ್ ಸ್ಟಾರ್ಟ್ ಟಾಕಿಂಗ್. ಕಾಲ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕು, ಹೌದಾ ಹೇಗಿದ್ಯಾ, ಚೆನ್ನಾಗಿದ್ಯಾ, ಎಷ್ಟು ದಿವಸ ಆಯ್ತಪ್ಪ ನಿನ್ನ ನೋಡಿ, ಎಲ್ಲಿದ್ಯಾ, ಹೇಗಿದ್ದೀರಾ, ಹೌದಾ ಏನ್ ಮಾಡ್ಕೊಂಡಿದ್ದೀರಾ, ಈ ತರ ಮಾತಾಡ್ಸ್ಬಿಟ್ಟು ಅದನ್ನ ಡ್ರ್ಯಾಗ್ ಮಾಡಕ್ಕೆ ಹೋಗ್ಬಾರ್ದು. ಅವ್ರು ಬಿಸಿ ಅನ್ನೋ ಮುಂಚೆ ನೀವು ಅವ್ರನ್ನ ಕರಿಬಹುದು. ನಾಳೆ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಹೋಗ್ತಾ ಇದೀನಿ, ಬರ್ತೀಯಪ್ಪ, ಹೋಗ್ಬಿಟ್ಟು ಬರೋಣ, ಅಲ್ಲಿ ಇದು ರಿಸಲ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನಿಮ್ ಮನೇಲಿ ಹೆಂಗಿದ್ರು ಸ್ವಲ್ಪ ಪ್ರಾಬ್ಲಮ್ಸ್ ಇದೆಯಲ್ಲ, ಇಶ್ಯೂಸ್ ಇದೆ, ನಿಮ್ ಫ್ಯಾಮಿಲಿಗೆಲ್ಲ ಹೆಲ್ಪ್ ಆಗ್ಬೋದು ನಿಮ್ಗೆ, ನೋಡೋಣ ಬನ್ನಿ, ಏನೋ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದೀನಿ, ಬನ್ನಿ ಜಾಯ್ನ್ ಆಗೋಣ. ಈಗ ಒಂದು ಫಿಲಮ್ಗೋ ಪಿಕ್ನಿಕ್ಗೋ ಹೋಗಿ ಕರಿತೀರಿ ಅಂತ ಹೇಳಿದ್ರೆ ಹೆಂಗ್ ಬರ್ತಾರೆ ಜೊತೆಗೆ? ಅವಾಗ ನೀವು ಕರೆಯೋ ರೀತಿಯಲ್ಲಿ ಖಂಡಿತ ಅವ್ರು ನಿಮ್ ಜೊತೆ ಬರ್ತಾರೆ. ನೆಕ್ಸ್ಟ್, ನೆವರ್ ಟಾಕ್ ಇನ್ ಹೆಸಿಟೇಷನ್. ಡೋಂಟ್ ಹೆಸಿಟೇಟ್ ವೈಲ್ ಟಾಕಿಂಗ್ ಟು ಸಮ್ವನ್. ಸೊ ನೆವರ್ talk in hesitation. Don't hesitate while talking to someone. Always speak in confidence and enthusiasm. ಏನು ಅವ್ರ ಹತ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಬೇಕು. ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ಒಂದ್ ನಿಮಿಷ ಅನ್ಬಿಟ್ಟು ನೀರ್ ಕುಡಿಯೋದು, ಗಂಟ್ಲನ್ನ ಹಿಂಗ್ ಎಂಜಿಲ್ ನುಂಗ್ಕೊಳ್ಳೋದು, ಆಮೇಲೆ ಏನೋ ಮಾತಾಡೋದ್ ಬಂದೆ ಮರ್ತೋದೆ ಅಂತ ಹಿಂಗೆಲ್ಲ ನೀವ್ ಗಾಬರಿ ಆದ್ರೆ ಅವ್ರು ಏನ್ ಅನ್ಕೋತಾರೆ, ಏನ್ ಇವ್ರು ಇಷ್ಟೊಂದ್ ಗಾಬರಿ ಆಗ್ತಿದಾರೆ, ಇವ್ರೇ ಕಾನ್ಫಿಡೆಂಟ್ ಆಗಿಲ್ಲ, ನಮ್ಮನ್ನ ಏನ್ ಕರಿಯಕ್ ಬಂದಿದ್ದಾರೆ ಅಂತ ಹೇಳ್ತಾರಲ್ವಾ. ಸೊ ಮಾತಾಡ್ಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ಫುಲ್ಲು ಜೋಶಾಗೆ ಹೋಗಿದ್ದೆ ನಾನು, ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನ್ ಕರೆಯೋದ್ ಹಾಗೆ. ನನಗೆ ಮಂಡಿ ನೋವಿತ್ತು, ನನಗೆ ಪ್ರಾಬ್ಲಮ್ಸ್ ಇತ್ತು, ಸೊ ನನ್ ಫ್ರೆಂಡ್ ಒಬ್ರು ನನಗ್ ಬಂದ್ ಪ್ರಾಡಕ್ಟ್ ಅನ್ಕೊಟ್ರು, ಯೂಸ್ ಮಾಡ್ದೆ, ಏನೋ ಚೆನ್ನಾಗಾಯ್ತು. ಅಫ್ಕೋರ್ಸ್ ಆಗಿದ್ ರಿಸಲ್ಟ್, ನೀವೇನ್ ಬೇರೆ ಹೇಳ್ತಿಲ್ಲ, ನಿಜ ಹೇಳ್ಬೇಕಾದ್ರೆ ಬ್ಲಿಂಕ್ ಆಗಲ್ಲ. ಏನು ಅದಕ್ಕೆ ನೀವು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿರ್ಬೇಕು. ಫಸ್ಟ್ ನೀವು ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಿಮ್ಗೆ ಕಾನ್ಫಿಡೆನ್ಸ್ ಅನ್ನೋದಿದ್ರೆ ನೀವ್ ಯಾವತ್ತೂ ಅಲ್ಲಿ ಬ್ಲಿಂಕ್ ಆಗಲ್ಲ, ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ. ಅದಕ್ಕೆ ಫಸ್ಟ್ ನೀವು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ, ನೀವು ರಿಸಲ್ಟ್ ತಗೊಳ್ಳಿ, ಅವಾಗ ಆಟೋಮೆಟಿಕ್ ಆಗಿ ನೀವು ಅವ್ರ ಹತ್ರ ಮಾತಾಡ್ಸಕ್ಕೆ ಹೆಲ್ಪ್ ಆಗುತ್ತೆ. ನನಗ್ ಕಾಲ್ ನೋವಿತ್ತು, ನನಗ್ ಚೆನ್ನಾಗಾಗಿದೆ ಅಪ್ಪ, ನೋಡು ನೀನು ಬರಂಗಿದ್ರೆ ನೋಡು ಚೆನ್ನಾಗಾಗತ್ತೆ, ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬರ್ಬೋದು. Do not use words like earning lakhs, becoming crorepati, big dream, buying Mercedes or BMW. ಯಾವತ್ತೂ ಅಷ್ಟೇ ಹೋಗಿದ ತಕ್ಷಣ ನಾವೇ ಹೋಗಿರ್ತೀವಿ, ಒಂದ್ ಸ್ಕೂಟಿಲೋ ಇಲ್ಲ ಕ್ಯಾಬೋ ಮಾಡ್ಕೊಂಡು ಹೋಗಿರ್ತೀವಿ, ಆ ಕ್ಯಾಬ್ ಅಲ್ಲಿ ಹೋಗಿ ಇಳಿತೀವಿ, ಒಂದು ಆಟೋ ರ್ಯಾಪಿಡೋ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಆ ರ್ಯಾಪಿಡೋ 2 ವೀಲರ್ ಬೈಕ್ ನ ಬುಕ್ ಮಾಡ್ಕೊಂಡು ಹೋಗಿ ಇಳ್ದಿರ್ತೀವಿ. ಅಲ್ಲಿ ಹೋಗ್ಬಿಟ್ಟು ಬಾ ನಿನ್ಗೆ ಸಖತ್ತಾಗಿ ದುಡ್ಡು ಕೊಡಿಸ್ತೀನಿ, ಲಕ್ಷಗಟ್ಲೆ ಕೊಡಿಸ್ತೀನಿ, ಕರೋಡ್ಪತಿ ಮಾಡ್ಬಿಡ್ತೀನಿ ನಿನ್ನ, ನಿನ್ ತುಂಬಾ ದೊಡ್ಡ ಡ್ರೀಮು, ನಿನ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಇಲ್ಲಿ ಕರ್ಕೊಂಡು ಹೋಗ್ತೀವಿ, ಗೊತ್ತಿದ್ಯಾ ಅಲ್ಲಿ ನಮ್ ಸರ್ ಮೊನ್ನೆ ಹೋಗಿದ್ದೆ ನಾನು, ಫಸ್ಟೇ ಹೋಗಿದ ತಕ್ಷಣ ಅವ್ರದ್ದು ಇಷ್ಟೊಂದು ಚಕ್ಕು, ಅವ್ರು ಅಷ್ಟು ದೊಡ್ಡ ಕಾರ್ ತಗೊಂಡ್ಬಿಟ್ಟಿದ್ದಾರೆ, ನಿನ್ಗೂ ಕೊಡಿಸ್ತೀನಿ ಬಾ ಅಂದ್ರೆ ಇವ್ರೇ ಬಂದಿರೋದ್ ಹಿಂಗೆ ಆಯ್ತಾ. ಇವ್ರು ಬಂದಿರೋದು ಈ ತರ ಇರುವಾಗ ನನಗ್ ಬಂದ್ ಇವ್ರು ಕೊಡ್ತಾರಂತೆ, ಫಸ್ಟ್ ನೀನ್ ತಗೋ ಹೋಗಮ್ಮ ಅಂತ ಅವ್ರು ಮುಂದೆ ಹೇಳಿಲ್ಲ ಅಂದ್ರು ಮನ್ಸಲ್ಲಿ ಅನ್ಕೋತಾರೆ. ಸೊ ಅವ್ರನ್ನ ಕರೆಯೋ ರೀತಿ ಏನಿದೆ, ಅವರ ನೀಡ್ಸ್, ಇವತ್ತಿನ ನೀಡ್ಸ್ ಏನಿದೆ, ಸಣ್ಣ ಪುಟ್ಟ ಅವ್ರ ಏನ್ ನೀಡ್ಸ್ ಇದೆ. ಈಗ ನಾನ್ ಫಸ್ಟ್ ಏನೋ ಒಂದು ಬಂದ್ವಿ ಅಂತಂದ್ರೆ ನನ್ ಕೈಯಲ್ಲಿ ಒಂದ್ ಮೊಬೈಲೇ ಇಲ್ಲ, ಅಥವಾ ಒಂದ್ ಟ್ಯಾಬ್ ಇಲ್ಲ, ಅಥವಾ ಒಂದು ಲ್ಯಾಪ್ಟಾಪ್ ಇಲ್ಲ, ಅದನ್ನ ನೀವು ತಗೊಂಡೋಗಿ ಅವ್ರಿಗೆ ಶೋ ಮಾಡ್ಬೇಕು. ನೋಡಿ ನಾನು ಇಲ್ಲಿಗೆ ಹೋದ್ಮೇಲೆ ಹೊಸ ಟ್ಯಾಬ್ ತಗೊಂಡೆ ಗೊತ್ತಾ, ಹೊಸ ಮೊಬೈಲ್ ತಗೊಂಡೆ ಗೊತ್ತಾ, ಆಮೇಲೆ ಹೊಸ ಡ್ರೆಸ್ ತಗೊಂಡೆ ಗೊತ್ತಾ, ಹೊಸ ಒಡವೆ ತಗೊಂಡೆ ಗೊತ್ತಾ, ಸಣ್ಣ ಪುಟ್ಟದ್ದು. ಮನೆಗ್ ಬಂದಾಗ ಏನೋ ತಗೊಂಡ್ಬಿಟ್ಟಿದ್ಯಾ, ಏರ್ ಫ್ರೈರ್ ತಗೊಂಡ್ಬಿಟ್ಟಿದ್ಯಾ, ಇಲ್ಲ ಅವನ್ ತಗೊಂಡ್ಬಿಟ್ಟಿದ್ಯಾ, ಹಿಂಗೆಲ್ಲ ಕೇಳಿದಾಗ ನಾನು ಈ ತರ ಒಂದು ಇದ್ ಮಾಡ್ತಾ ಇದೀನಿ, ಪ್ಯಾಸಿವ್ ಇನ್ಕಮ್ ಇತ್ತು, ಫಸ್ಟ್ ನನ್ಗೊಂದು ಇನ್ಕಮ್ ಬಂತು ಚಿಕ್ಕದಾಗೆ, ಅದನ್ನ ವೇಸ್ಟ್ ಮಾಡೋದ್ ಬೇಡ, ಅದ್ರ ನೆನಪಿಗೊಂದು ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಏನೋ ಒಂದು ಈ ತರ ತಗೊಂಡಿದ್ದೀನಿ ಅಂತ ಸಣ್ಣ ಪುಟ್ಟದನ್ನ ತೋರಿಸ್ತಾ ಅವ್ರಿಗೆ, ಮತ್ತೆ ನಿಮ್ಮ ಇಂಪ್ರೂವ್ಮೆಂಟ್ಸ್ ಅವ್ರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಎಲ್ಲೋ ಹೋಗ್ತಾ ಇದಾರೆ, ಈಗ ಒಂದ್ 5 ತಿಂಗಳಿಂದ ಇವ್ರ ಹತ್ರ ದುಡ್ಡುಗಳೇ ಇರ್ಲಿಲ್ಲ, ಹಿಂಗ್ ಓಡಾಡೋರು, ಇವತ್ ನೋಡಿದ್ರೆ ನೋಡು ಆರಾಮಾಗಿ ಕಾರಲ್ಲೇ ಓಡಾಡ್ತಾರೆ, ಬರ್ತಾರೆ. ಆಮೇಲೆ 1 ವರ್ಷ 2 ವರ್ಷ ಆದ್ಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ, ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದಾರೆ, ಅವ್ರ ಸ್ಟೈಲೇ ಚೇಂಜ್ ಆಗೋಗಿದೆ. ನನಗೆ ಆಕ್ಚುಲಿ ನನ್ನ ರಿಸಲ್ಟ್ ಹೇಳ್ಬೇಕು ಅಂದ್ರೆ, ನಾನು ಯಾವಾಗ್ಲೂ ಕಾಲ್ ನೋವು ಅಂದ್ಬಿಟ್ಟು, ಕಾಲ್ ನೋವು ತುಂಬಾ ಇತ್ತಲ್ಲ,
ಡಾಕ್ಟರ್ಸ್ ಕೊಡ್ತಾರಲ್ಲ ಇದ್ರದ್ದು ಆರ್ಥೋ ಕೇರ್ ಚಪ್ಪಲ್ಸ್, ಅದನ್ನ ಹಾಕೊಂಡು ಓಡಾಡ್ತಿದ್ದೆ. ಹೀಲ್ಡ್ ಅನ್ನೋದು ನಾನು ಮುಟ್ತಾ ಇರಲಿಲ್ಲ, ಎಲ್ಲ ಪಕ್ಕಕ್ಕೆ ಎತ್ತಿಟ್ಟಿದ್ದೆ. ಆದ್ರೆ ಈಗ ನಾನು ಹೀಲ್ಡ್ ಹಾಕೊಂಡು ಯೂಸ್ ಮಾಡ್ತೀನಿ. ನಾನು ಮಾತಕ್ಕೆ ಮುಂಚೆ ಹೇಳ್ತೀನಿ, ಹೀಲ್ಡ್ ಅಲ್ಲಿ ನಿಂತಿದ್ದೀನಿ ನೋಡಿ, ನನ್ ಕಾಲ್ ನೋವಾಗಿದೆ, ಕಾಲ್ ನೋವಿತ್ತು, ನನ್ಗೆ ಮಂಡಿ ನೋವಿತ್ತು, ನಂಗೆ ನಡಿಯಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನಿಮ್ ಮುಂದೆ ಬಂದ್ಬಿಟ್ಟು ನನ್ ಬ್ಯಾಕ್ ಟು ನನ್ ಮತ್ತೆ ಜೀನ್ಸ್ ಗಳು ಹಾಕೊಳಕಾದೆ, ನನ್ ವೆಯ್ಟ್ ಲಾಸ್ ಇಂಚಸ್ ವೈಸ್ ಆಗಿದ್ದೀನಿ, ಜೊತೆಗೆ ನಾನು ಹೀಲ್ಡ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ನಿಮ್ಮ ಹತ್ರ ಈ ಚೇಂಜಸ್ ನ ನೀವು ಅವ್ರಿಗೆ ತೋರಿಸ್ಬೇಕು, ನೋಡಿಲ್ಲ ಅಂದ್ರೂ ತೋರಿಸ್ಬೇಕು. ಸಣ್ಣ ಪುಟ್ಟ ಚೇಂಜಸ್ ನ ತೋರಿಸಿ ಅವ್ರನ್ನ ಚೇಂಜ್ ಮಾಡ್ಬೇಕೆ ಹೊರತು, ಟೆಕ್ನಿಕಲ್ ಆಗಿ ಅವ್ರನ್ನ ಕರಿಬೇಕೆ ಹೊರತು, ಹೋಗ್ತಿದ್ದಂಗೆ ಮರ್ಸಿಡೀಸ್ ಕೊಡಿಸ್ತೀನಿ, ಬೆನ್ಸ್ ಕೊಡ್ತೀನಿ ಅಂದ್ರೆ ಹೋಗಮ್ಮ ಫಸ್ಟ್ ನೀನ್ ತಗೋ ಅಂತ ಕಳಿಸ್ತಾರೆ. ನೆಕ್ಸ್ಟ್, ಓಕೆ, ಯೂಸ್ ಫಾರ್ಮುಲಾ. ಫಾರ್ಮ್ ಅಂದ್ರೆ ಏನು? ಒಂದು ಆಕಾರ, ಒಂದು ಏನು ಫಾರ್ಮ್ ಆಫ್ ದಿಸ್ ಫಾರ್ಮ್ ಆಫ್ ಯೂಸಿಂಗ್ ಥಿಂಗ್ಸ್ ಅಂತ ಹೇಳ್ತೀವಲ್ವಾ, ಅಂದ್ರೆ ಒಂದು ಆಕಾರ, ಫಾರ್ಮ್, FORM ಅಂತ. ಸೊ ಈ ಫಾರ್ಮುಲಾ ಟು ಇನ್ವೈಟ್ ಗೆಸ್ಟ್ ಅಂದ್ರೆ, ಫಸ್ಟ್ F ಅಂದ್ರೆ ಏನು? ಫ್ಯಾಮಿಲಿ. ನಾನು ಅವಾಗ್ಲೇ ಹೇಳ್ದೆ, ನಮಗ್ ಫಸ್ಟ್ ಏನೇ ಒಂದ್ ಪ್ರಾಬ್ಲಮ್ ಆದ್ರೂ ನಮ್ಮ ಫ್ಯಾಮಿಲಿ ಬರೋದು ಅಲ್ವಾ. ಸೊ ನಮ್ ಫ್ಯಾಮಿಲಿ ಬರುತ್ತೆ, ನಮ್ಮ ಅಪ್ಪ ಅಮ್ಮ ಬರ್ತಾರೆ, ನಮ್ಮ ರಿಲೇಟಿವ್ಸ್ ಬರ್ತಾರೆ. ಸೊ ಅವ್ರನ್ನ ಫಸ್ಟ್ ನಾವು ಎಲ್ಲಾರು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು. ಅವಾಗ ಅವ್ರನ್ನ ಅದ್ರಲ್ಲಿ ಒಂದಷ್ಟು ಜನ ಬರ್ತಾರೆ. ಅದ್ರಲ್ಲಿ ಮೇನ್ ಯಾರು ತುಂಬಾ ಚೂಟಿಯಾಗಿದ್ದಾರೆ ಅವ್ರನ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಿಮ್ ಫ್ಯಾಮಿಲಿಗೆ ನೀವು ಈಗ ನಿಮ್ಮ ಹತ್ರ ನೀವು ಯಾರ ಹತ್ರನೋ ಮಾತಾಡ್ತಾ ಇರಲ್ಲ, ಬಟ್ ಅವ್ರು ತುಂಬಾ ಇಶ್ಯೂಸ್ ಇರುತ್ತೆ. ಈ ನಿಮ್ ಫ್ಯಾಮಿಲಿ ಅವ್ರನ್ನ ಯಾರನ್ನ ನೀವು ಮಾತಾಡಿದೀರಾ ಅವ್ರ ಕಡೆಯಿಂದ ಇಂಥವ್ರನ್ನ ಕರ್ಸ್ಕೋಬಹುದು. ಅವ್ರು ಚೆನ್ನಾಗಿರ್ತಾರೆ, ನಿಮ್ ಫ್ಯಾಮಿಲಿ ಫ್ಯಾಮಿಲಿ ನೀವ್ ಯಾರು ಕರ್ದಿರ್ತೀರಾ ಅವರು. ಸೊ ಅವ್ರು ಹೋಗಿ ಇನ್ನೊಂದ್ ಫ್ಯಾಮಿಲಿ ಮೆಂಬರ್ಸ್ ನ ಕರ್ಕೊಂಡ್ ಬರ್ತಾರೆ. ಈಗ ನನಗೆ ನನ್ನ ಇದ್ರಲ್ಲಿ ನಮ್ಮ ಅತ್ತೆಗೊಬ್ಬರಿಗೆ ತುಂಬಾ ಕಾಲ್ ನೋವು, ಕಾಲ್ ಉರಿ, ಶುಗರ್ ಇತ್ತು, ಡಯಾಬಿಟಿಕ್. ಅವ್ರು ಹೆಂಗೆ ಅಂದ್ರೆ ಎಲ್ಲಾದ್ರೂ ನೆಗೆಟಿವ್. ಫಸ್ಟ್ ಅವ್ರನ್ನ ನಾನು ರೆಡಿ ಮಾಡ್ಕೊಂಡೆ. ಅವರು ತುಂಬಾ ಅವ್ರಿಗೆ ಆಲ್ರೆಡಿ ಇವಾಗ ಒಂದು 1 ಮಂತ್ ತಗೊಂಡ್ರು, 3 ಮಂತ್ಸ್ ತಗೊಂಡ್ರು. ಅವ್ರಿಗೆ ಕಾಲ್ ಉರಿ ಎಲ್ಲ ತುಂಬಾ ಚೆನ್ನಾಗಿ ಕಮ್ಮಿ ಆಯ್ತು. ಸೊ ಅವ್ರೇನ್ ಮಾಡಿದ್ರು, ಹೋಗಿ ಇನ್ನೊಬ್ರಿಗೆ ಸೇಮ್ ಪ್ರಾಬ್ಲಮ್ ಇತ್ತು, ಅವ್ರನ್ನ ನಾವು ಅಷ್ಟಾಗಿ ಅವರು ಫ್ಯಾಮಿಲಿ ಎಲ್ಲರ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ. ಬಟ್ ಈ ಲೇಡಿ ಜೊತೆ ಅವ್ರು ತುಂಬಾ ಕ್ಲೋಸ್ ಆಗಿದ್ರು. ಅವಾಗ ಏನ್ ಮಾಡಿದ್ರು, ಅವ್ರು ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ರು. ಸೊ ಮೊನ್ನೆ ನಾನು ಹಾಕಿದ್ದೆ ಚೆಕ್ ಇಶ್ಯೂ ಮಾಡಿದ್ದಾರೆ ಅಂತ. ಸೊ ಅವ್ರನ್ನ ಕರ್ಸ್ಕೊಂಡು ಅವರೇ ಫೋನ್ ಮಾಡಿ ಕಲಿಸ್ಕೊಂಡು ಪ್ರಾಡಕ್ಟ್ ನ ಯೂಸ್ ಮಾಡಿದ್ರು. ಒಂದೇ ಸತಿ ಫುಲ್ಲು 3 ತಿಂಗಳು ತಗೊಂಡೆ ಕಣೆ, ಅದೇನೋ ID ಅಂತ ಮಾಡಿಸ್ಕೊಟ್ರು. ಅದ್ರಲ್ಲಿ ತಗೊಂಡೆ, ತುಂಬಾ ಚೆನ್ನಾಗಾಯ್ತು, ದೀಪ ಚೆನ್ನಾಗ್ ಕೊಡ್ತಿದ್ದಾಳೆ ಮೆಡಿಸಿನ್ಸ್, ತಗೋ, ಅಯ್ಯೋ ಡಾಕ್ಟರ್ ಆದಂಗ ಆಗ್ಬಿಟ್ಟೋಳಮ್ಮ ಇವಾಗ ಅಂತಂದ್ರಂತೆ. ಅವ್ರು ನನ್ನ ಕರ್ಸ್ಬಿಟ್ಟು ಏನ್ ಬೇಕೋ ನಾನು ಹೇಳಿದ ತಕ್ಷಣ ಟಗಟಗ ಅಂತ ಪ್ರಾಡಕ್ಟ್ಸ್ ಹಾಕ್ಬಿಟ್ಟು ಅವ್ರಿಗೆ ಪ್ರಾಡಕ್ಟ್ಸ್ ನ ಕಳ್ಸ್ಕೊಟ್ಟು ಈಗ ಅವ್ರನ್ನ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಸೊ ಇದು ಫ್ಯಾಮಿಲಿ. ಆಕ್ಯುಪೇಷನ್ ಅಂದ್ರೆ ನಾವು ಮಾಡೋ ಅಂತ ಕೆಲಸ ಮಾಡ್ತಿರ್ತೀವಿ. ಇವಾಗ ಗಾರ್ಮೆಂಟ್ಸ್ ಎಲ್ಲ ಕೆಲಸ ಮಾಡ್ತಿರ್ತಾರ, ಸುಮಾರು ಜನ ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರಲ್ಲಿ. ಸೊ ಅವ್ರನ್ನ ಟಚ್ ಮಾಡ್ಬೋದು, ಫ್ಯಾಮಿಲಿನ ಟಚ್ ಮಾಡ್ಬೋದು. ಅಲ್ಲೂ ಅಷ್ಟೇ, ಯಾವಾಗ್ಲೂ ನೀವು ಯಾರನ್ನ ನೀವು ಬಿಸ್ನೆಸ್ ಕರ್ಕೊ ಬರ್ಬೇಕಾದ್ರೆ ನೋಡಿ ಇವ್ರಿಗೆ ಕೆಪಬಿಲಿಟಿ ಇದೆಯಾ ಅಂತ. ಈಗ ನಾನು ಹೇಳಿದ್ನಲ್ಲ ಕೋಲ್ಡ್ ಹಾಟ್ ಅಂತ, ಆತರ ಲೀಡ್ಸ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಚೂಟಿಯಾಗಿದ್ದಾರೆ, ಆಮೇಲೆ ಅವ್ರ ಪ್ರಾಬ್ಲಮ್ ಇದೆ, ಅವ್ರಿಗೆ ನೀವು ರಿಸಲ್ಟ್ ಕೊಡ್ಸ್ಬಿಟ್ರೆ ಆಟೋಮೆಟಿಕ್ ಆಗಿ ಮಿಕ್ತವ್ರನ್ನ ಅವ್ರು ಕರ್ಕೊಂಡ್ ಬರ್ತಾರೆ. ದೆನ್ ರೀಕ್ರಿಯೇಷನ್ಸ್ ಅಂದ್ರೆ ಇವಾಗ ಏನು ಯೋಗ ಸೆಂಟರ್ಸ್ ಹೇಳಿದೆ, ಆಮೇಲೆ ಭಜನೆ ಮಂಡಳಿ ಹೇಳಿದೆ, ಈ ತರ ಒಂದು ಸಮಾಧಾನಕ್ಕೆ ಹೋಗ್ತಿರ್ತಾರೆ. ಆಮೇಲೆ ಲಾಫಿಂಗ್ ಕ್ಲಾಸಸ್, ಆಮೇಲೆ ಅಜ್ಜ ಅಜ್ಜಿದಿರ್ ವಾಕ್ ಮಾಡ್ತಾ ಇರ್ತಾರೆ, ಅವರೆಲ್ಲ ಒಂದ್ ಸುತ್ತಲೂ ಕುತ್ಕೊಂಡು ಲಾಫಿಂಗ್ ಕ್ಲಾಸಸ್ ನಡೆಸ್ತಾ ಇರ್ತಾರೆ. ಅಂತವ್ರನ್ನ ಹೋಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಮೆಸೇಜ್ ಶುಡ್ ಬಿ ಕಂಪ್ಲೀಟ್ ಇನ್ ಅರೌಂಡ್ 90 seconds. ಅವ್ರ ಹತ್ರ ಹೋಗಿ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ರಿಕ್ರಿಯೇಷನ್ಸ್ ಇವ್ರ ಹತ್ರ ಎಲ್ಲ ತುಂಬಾ ಹೊತ್ತು ಎಳಿಬಾರ್ದು ಮಾತು. ಇನ್ನು ಫ್ಯಾಮಿಲಿಯವ್ರ ಹತ್ರ ಒಂಚೂರು ಬೇಕಾದ್ರೆ ಸ್ವಲ್ಪ ಹೆಚ್ಚಾಗಿ ಮಾತಾಡ್ಬೋದು. ರಿಕ್ರಿಯೇಷನ್ ಅಲ್ಲಿ ಈ ತರ ಏನೋ ಒಂದಿದೆ, ನಿಮ್ಗೆ ಈ ತರ ಇದೆ ಅಮ್ಮ, ಹೌದಾ, ಬನ್ನಿ ನೋಡಿ ಈ ತರ ಇದೆ ಮೆಡಿಸಿನ್ಸ್, ಈ ತರ ಒಂದ್ ಫುಡ್ ಸಪ್ಲಿಮೆಂಟ್ಸ್, ಏನು ಇಲ್ಲಪ್ಪ ಇದ್ರಲ್ಲಿ ಮಾತ್ರೆ ಗಿತ್ರೆ ಏನು ಇಲ್ಲ, ಒಂದ್ ಟಾನಿಕ್ ಕುಡಿಯೋದ್ರಿಂದ ನಿಮಗ್ ತುಂಬಾ ಚೆನ್ನಾಗತ್ತೆ ಅಂದ್ರೆ ಯಾಕೆ ತಗೋಬಾರ್ದಮ್ಮ, ಟ್ರೈ ಮಾಡಿ. ಈ ತರ ಅವ್ರನ್ನ ಹೋಗಿ ನೀವು ಒಂದು 90 seconds ಅಲ್ಲಿ ಅವ್ರನ್ನ ಪ್ರೆಸೆಂಟೇಶನ್ ಕೊಟ್ಬಿಟ್ಟು ಕರಿಬಹುದು. ಸಮ್ ಥಿಂಗ್ಸ್ ಟು ರಿಮೆಂಬರ್. ಇದ್ರಲ್ಲೂ ಅಷ್ಟೇ ಕೆಲವೊಂದು ಮ್ಯಾಟರ್ಗಳನ್ನ ನಾವು ನೆನ್ಪಿಟ್ಕೋಬೇಕು. ಇನ್ಫಾರ್ಮೇಶನ್ ಅಬೌಟ್ ಯುವರ್ ಬಿಸ್ನೆಸ್ ಇಸ್ ಮೋರ್ ದಾನ್ ಯುವರ್ ಪ್ರಾಸ್ಪೆಕ್ಟ್. ನಿಮ್ಮ ಬಿಸ್ನೆಸ್ ಇದು ಏನು ಇದೆ, ನಿಮ್ಮ ಪ್ರಾಸ್ಪೆಕ್ಟ್ ಗಿಂತ ಅದು ಬಿಸ್ನೆಸ್ ದೊಡ್ಡದಲ್ಲ, ಆಯ್ತಾ. ನಮ್ಮ ಪ್ರಾಸ್ಪೆಕ್ಟ್ ಮೊದಲು ಅವರ ಕಂಡೀಷನ್, ಅವ್ರ ಮೆಂಟಲ್ ಸ್ಟೇಟಸ್ ನ ನಾವು ಜಡ್ಜ್ ಮಾಡ್ಬೇಕು. ಇವ್ರು ಹೆಂಗ್ ಕರೆದ್ರೆ ಇವ್ರು ಬರ್ಬೋದು, ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆಯಾ, ದುಡ್ಡಿನ ಬಗ್ಗೆ ಹೇಳಿ. ಆಮೇಲೆ ಇವ್ರಿಗೆ ಬಿಸ್ನೆಸ್ ಬಗ್ಗೆ ಬರಕ್ ಇಂಟ್ರೆಸ್ಟ್ ಇದೆಯಾ, ಬಿಸ್ನೆಸ್ ಬಗ್ಗೆ ಹೇಳಿ. ಇವಾಗ ನೀವು ಎಲ್ಲೋ ಒಂದ್ ಕಡೆ ಹೋಗಿರ್ತೀರಾ, ಮೆಡಿಸಿನ್ ಕೊಡ್ತೀರಾ ಒಬ್ರಿಗೆ, ಒಂದು ಫುಡ್ ಸಪ್ಲಿಮೆಂಟ್ಸ್ ನಮ್ದು ಏನಿದೆ ಅದನ್ನ ನಾವು ಕೊಡ್ತೀವಿ. ಅವ್ರ ಮನೇಲಿ ಏನಾಗತ್ತೆ ಅಂದ್ರೆ ಹುಷಾರಿರಲ್ಲ, ಆಯ್ತಾ. ಈಗ ಅವರು ರೆಡಿಯಾಗಿ ಅವ್ರಿಗೆ ಹೋಗಿ ಬಿಸ್ನೆಸ್ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವ್ರಿಗೇನು ಮೆಡಿಸಿನ್ಸ್ ಬಗ್ಗೆ ಮಾತ್ರ ಹೇಳ್ಬೇಕು. ನಮ್ಮಲ್ಲಿ ಈ ತರ ಇದೆ, ನಿಮಗೆ ಏನ್ ಪ್ರಾಬ್ಲಮ್ ಇದೆ, ಇದಕ್ಕೆ ಈ ತರ ಮೆಡಿಸಿನ್ಸ್ ಇದೆ, ಈ ತರ ಯೂಸ್ ಮಾಡಿ, ಈ ರೀತಿ ಯೂಸ್ ಮಾಡಿ ಅಂತ ಹೇಳ್ಬೋದೇ ಹೊರತು ಅವ್ರನ್ನ ನಾವು ಬಿಸ್ನೆಸ್ ಪ್ಲಾನ್ ಕೊಟ್ಬಿಟ್ಟು ಕರಿಯಕ್ ಆಗಲ್ಲ ಖಂಡಿತ. ಯಾಕಂದ್ರೆ ಅವ್ರ ಬಿಸ್ನೆಸ್ ಬರಲ್ಲ, ಅವ್ರಿಗೆ ರೆಸ್ಟ್ ಬೇಕು, ಅವ್ರಿಗೆ ಇನ್ನು ರಿಸಲ್ಟ್ ಬರ್ಬೇಕು.
ಬಟ್ ಅಲ್ಲಿ ಯಾರಿದ್ದಾರೆ ಮೇನ್, ಆ ಮನೆಯಲ್ಲಿ ಯಾರು ಪಿಲ್ಲರ್ ಇದ್ದಾರೆ, ಆ ಮನೆಗೆ ಅನ್ನದಾತ ಯಾರಿದ್ದಾರೆ, ಆ ಮೆಡಿಸಿನ್ಸ್ ಇವ್ರ ಖರ್ಚುಗಳನ್ನ ಯಾರು ನೋಡ್ತಾ ಇದ್ದಾರೆ, ಅವ್ರನ್ನ ನಾವು ಕರೆದ್ಬಿಟ್ಟು ನೋಡಿ ಈ ತರ ಇವಾಗ ನಿಮ್ಗೆ ಹೇಳ್ತಾರೆ ದುಡ್ಡು ಜಾಸ್ತಿ ಆಯ್ತಪ್ಪ ಇಷ್ಟೊಂದು ದುಡ್ಡಿಲ್ಲ, ಅವಾಗ ಅವರಿಗೆ ನೀವು ಬಿಸ್ನೆಸ್ ಇದನ್ ಬಗ್ಗೆ ಹೇಳ್ಬಿಟ್ಟು ನೋಡಿ ಇಲ್ಲೇ ಈ ತರ ಈ ಬಿಸ್ನೆಸ್ ಇದೆ, ಈ ತರ ನೀವ್ ಹಿಂಗ್ ಮಾಡೋದ್ರಿಂದ ನಿಮ್ಗೆ ಈ ತರ ಇನ್ಕಮ್ ಬರುತ್ತೆ, ಇದೊಂದು ಪ್ಯಾಸಿವ್ ಇನ್ಕಮ್, ಹೆಂಗಿದು ದುಡ್ಡಿಲ್ಲ ಅಂತಿದ್ದೀರಾ, ಕೈಯಿಂದ ಯಾಕೆ ಖರ್ಚು ಮಾಡ್ತೀರಾ, ಇಲ್ಲೇ ಬರುವಂತ ಅಮೌಂಟ್ ನೀವು 4 ಜನ ನಿಮ್ಗೆ ಪರಿಚಯ ಮಾಡ್ಕೊಟ್ರೆ 1 ತಿಂಗಳು ಆದ್ಮೇಲೆ ಅವ್ರು ಒಳ್ಳೆ ರಿಸಲ್ಟ್ ಬಂದಿರುತ್ತೆ, ಒಂದು 25 ಡೇಸ್ ಅಲ್ಲೆಲ್ಲ. ಸೊ ಈ ತರ ಹಿಂಗಿದ್ದಾಗ ಇನ್ನೊಂದ್ 4 ಜನ ನಿಮ್ ಮನೆ ಕಡೆ ಹಿಂಗೆ ಇದ್ರೆ ಇವ್ರಿಗೆ ಹೇಳಿ ಇದನ್ನ, ಸೊ ನಿಮ್ಗೊಂದು ಪ್ಯಾಸಿವ್ ಇನ್ಕಮ್ ಬರುತ್ತೆ, ಈ ಇನ್ಕಮ್ ಅಲ್ಲೇ ನೀವು ಇವ್ರಿಗೆ ಮೆಡಿಸಿನ್ಸ್ ಕೊಡಿಸ್ಬೋದು, ನಿಮ್ಗೇನು ಎಕ್ಸ್ಟ್ರಾ ಬರ್ಡನ್ ಆಗಲ್ಲ. ಈ ತರ ಅವ್ರಿಗೆ ಏನು ಒಂದು ಆಪರ್ಚುನಿಟಿ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ನೆಕ್ಸ್ಟ್, build a relationship first. Okay, example, connect with potential prospects on social media, engage in conversation and understand their needs before discussing your business. ಸೊ ಇವಾಗ ಏನ್ ಮಾಡ್ಬೇಕು ಫಸ್ಟ್ ಅಂದ್ರೆ ಬಿಲ್ಡ್ ಎ ರಿಲೇಶನ್ಶಿಪ್. ಈಗ ಯಾರೋ ಒಬ್ರು ನಿಮಗ್ ಮೆಸೇಜ್ ಮಾಡಿದ್ರು, ಇವಾಗ ನೀವೇನೋ ಪ್ರಾಡಕ್ಟ್ ಬಗ್ಗೆ ಹಾಕಿರ್ತೀರಾ, ಏನ್ ಮೇಡಮ್ ಇದು ಅಂತ ಕೇಳ್ತಾರೆ, ಅವಾಗ ಟಕ್ ಅಂತ ಹೋಗ್ಬಿಟ್ಟು ಅವ್ರಿಗೆ ಹಿಂಗಿದೆ ಅಂತ ಹೇಳಕ್ ಆಗಲ್ಲ. ಅವ್ರ ಮೆಂಟಾಲಿಟಿ ನಮಗ್ ಗೊತ್ತಿಲ್ಲ, ಅವ್ರ ಸ್ಟೇಟ್ ಆಫ್ ಮೈಂಡ್ ನಮಗ್ ಗೊತ್ತಿಲ್ಲ, ಅವ್ರು ಯಾವ ತರ ಮಾತಾಡ್ತಾರೆ ನಮಗ್ ಗೊತ್ತಿಲ್ಲ, ಅವ್ರು ತಿಳ್ಕೊಳ್ಳೋ ರೀತಿ ಗೊತ್ತಿಲ್ಲ. ಸೊ ಅವ್ರ ಹತ್ರ ಏನ್ ಮಾಡ್ಬೇಕು, ನಾವು ಫಸ್ಟ್ ನೀವೆಲ್ಲಿರೋದು, ಹೇಗಿರೋದು, ಏನು, ಹೌದಾ, ಅವ್ರ ಹತ್ರ ಮಾತಾಡ್ಬೇಕು. ಸೊ ಅವ್ರ ಮೆಸೇಜಸ್ ನೋಡ್ಬಿಟ್ಟು ಅವ್ರು ನಿಮ್ಮ ವಿಡಿಯೋಸ್ ನೋಡಿ ಬಂದಾಗ, ಮ್ಯಾಮ್ ನೀವ್ ಈ ತರ ಹಾಕಿದ್ರಲ್ಲ, ಏನೋ ಮೆಡಿಸಿನ್ಸ್ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನೋಡಿ ನಾನು ತಿಳ್ಕೊಂಡೆ, ಇಲ್ಲ ನಿಮ್ಗೇನೋ ಹಾನರಿಂಗ್ ಮಾಡ್ತಿದ್ರಲ್ಲ ಮೇಡಮ್ ನಿನ್ನೆ, ಎಷ್ಟ್ ಚೆನ್ನಾಗಿ ಮಾಡಿದ್ರು, ಇದೆಲ್ಲ ಹಾಕ್ಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು, ಏನ್ ಮೇಡಮ್ ಇದು, ಇದ್ರ ಬಗ್ಗೆ ಏನು ಅಂತ ಕೇಳ್ತಾರೆ. ಸೊ ಅವಾಗ ನೀವು ಅವ್ರ ಹತ್ರ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ರಿಗೆ ಯಾವ ರೀತಿ ಹೇಳ್ಬೇಕು ಅಂತ ಅವ್ರಿಗೆ ಹೇಳಿದಾಗ, ನೀವು ಏನೋ ಅಂಡರ್ಸ್ಟ್ಯಾಂಡ್ ದ ನೀಡ್ಸ್ ಬಿಫೋರ್ ಡಿಸ್ಕಸಿಂಗ್ ಯುವರ್ ಬಿಸ್ನೆಸ್. ಅವ್ರ ನೀಡ್ಸ್ ಏನಿದೆ, ಈಗ ಹೇಳದ್ನಲ್ಲ, ಈಗ ಅವ್ರು ಮೆಡಿಸಿನ್ಸ್ ಕೊಡಿಸ್ತಾ ಇದಾರೆ ಅಂದ್ರೆ ಮಲಗಿರೋ ಪೇಷಂಟ್ ಹೋಗ್ಬಿಟ್ಟು ನಾವು ಅವ್ರಿಗೆ ಬಿಸ್ನೆಸ್ ಬಗ್ಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಮಲಗಿರೋ ಪೇಷಂಟ್ ಏನ್ ಬೇಕು, ಮೆಡಿಸಿನ್ಸ್ ಅಷ್ಟೇ ಪ್ರೊವೈಡ್ ಮಾಡ್ಬೇಕು. ಈ ತರ ಮಾಡಿ, ಈ ತರ ಮಾಡಿ, ಈ ತರ ಯೂಸ್ ಮಾಡಿ, ಈ ರೀತಿಲಿ ಯೂಸ್ ಮಾಡಿ ಅಂತ ಅವ್ರನ್ನ ಫಾಲೋ ಅಪ್ ಮಾಡ್ಬೋದು. ಬಟ್ ಬಿಸ್ನೆಸ್ ಬಂದ್ಬಿಟ್ಟು ಅವ್ರ ಮನೇಲಿ ಯಾರಿದ್ದಾರೆ, ಇಂಟ್ರೆಸ್ಟ್ ಆಗಿದ್ದಾರೆ, ಅಥವಾ ನೋಡಿ ಇವಾಗ ಕೆಲಸ ಓದಿರ್ತಾರೆ, ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿರಲ್ಲ, ಕೆಲಸ ಸಿಕ್ಕಿರಲ್ಲ, ಅಂತವ್ರಿಗೆ ಈ ಲೀಡ್ಸ್ ನ ಹೇಳಿದಾಗ ನಿಮ್ ಬಿಸ್ನೆಸ್ ಖಂಡಿತ ಅವರು ಯೂಸ್ ಮಾಡ್ಕೋತಾರೆ, ಮತ್ತೆ ಒಳ್ಳೆ ಬಾಂಡಿಂಗ್, ಒಳ್ಳೆ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್, ಯು ಆರ್ ಪ್ರೊವೈಡಿಂಗ್ ಅನ್ ಆಪರ್ಚುನಿಟಿ ದಟ್ ಕ್ಯಾನ್ ಚೇಂಜ್ ಸಮ್ವನ್ ಲೈಫ್. ಯಾವಲ್ಲ ಅರ್ಥ ಮಾಡ್ಕೊಳ್ಳಿ, ನನಗೆ ನನ್ನ ಅಪ್ಲೈನ್ ಬಂದ್ಬಿಟ್ಟು ಕರೆದಾಗ ನನಗೆ ಮೆಡಿಸಿನ್ಸ್ ಅವಶ್ಯಕತೆ ಇತ್ತು, ನನಗೆ ಇಶ್ಯೂ ಇದ್ದಿದ್ದು ನನಗೆ ಕಾಲ್ ನೋವು ಮತ್ತೆ ವೆರಿಕೋಸ್ ವೇನ್ಸ್. ಸೊ ನನಗೆ ಅವ್ರು ಬಂದು ಹೇಳಿದ್ದು ಅದ್ರ ಬಗ್ಗೆ ಫಸ್ಟ್, ನೋಡಿ ದೀಪ ಬನ್ನಿ ಇದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು, ತಿರ್ಗಾ ಒಂದ್ 2-3 ದಿನ ಬಿಟ್ಟು ಆದ್ಮೇಲೆ ಬಂದ್ರು, ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಆಮೇಲೆ ಬಂದು ಅವ್ರು ಹೇಳಿದ್ ನನಗೆ, ದೀಪ ನೋಡಿ ನಾವು ಈ ತರ ಇಷ್ಟೇ ದೀಪ ಇಷ್ಟೇ, ಒಬ್ರು ಬಂದ್ರೆ ಹಿಂಗಾಯ್ತು ಇಷ್ಟ ಆಯ್ತು ಹಿಂಗಾಯ್ತು. ಆಮೇಲೆ ನಾವ್ ಯಾವ್ದಾದ್ರು ಟ್ರೈನಿಂಗ್ ಕರಿಬೇಕಾದ್ರು ಅಷ್ಟೇ, ಹಿಂಗ್ ಕೊಡ್ತಾರೆ, ಹಿಂಗ್ ನಾವು ಇಷ್ಟು ಅಮೌಂಟ್ ಕಟ್ತೀವಿ, ಅದಕ್ಕೆ ಏನೋ ಒಂದು ನಮ್ಗೆ ಮತ್ತೆ ರಿಟರ್ನ್ ಸಿಕ್ಕಿರುತ್ತೆ. ಸೊ ಅಲ್ಲೇ ಬಂದ್ಬಿಡ್ತು, ಇನ್ನೊಂದ್ 2,000 1,000 ನಮ್ಗೆ ಒಳ್ಳೆ ಟ್ರೈನಿಂಗ್ ಸಿಕ್ತಿದೆ, ಯಾಕೆ ಹೋಗ್ಬಾರ್ದು. ಸೊ ಈ ತರ ನಮ್ಗೆ ಅವರು ಮಾತಾಡಿದ್ದು. ಸೊ ನಾವೇನು ಅವ್ರಿಗೆ ಕೊಡ್ತಾ ಇದೀವಿ, ವಿ ಆರ್ ಗಿವರ್ಸ್, ನಾವು ಹಿಂಗೆ ಕೈ ಎತ್ತಿ ಕೊಡ್ತಾ ಇದೀವಿ, ನಾವೇನು ಕೇಳ್ತಾ ಇಲ್ಲ. ಸೊ ಯಾವಾಗ್ಲೂ ಅಷ್ಟೇ, ನಾವೇನ ಕೇಳ್ಬೇಕು ಅಂತಂದಾಗ ಕೈ ಒಡ್ಡುತ್ತೀವಿ. ನಮ್ಗೆ ಇಷ್ಟ ಆಗತ್ತಾ ಕೈ ಒಡ್ಡೋದು? ಖಂಡಿತ ಇಲ್ಲ ಅಲ್ಲ. ಯಾರ ಮುಂದೆನೂ ನಾವು ಕೈ ಒಡ್ಡೋದು ಇಷ್ಟಪಡೋದಿಲ್ಲ. ಯಾವತ್ತಿದ್ರು ಗಿವರ್ಸ್, ನಾವು ಕೊಡೋರಾಗಿರ್ಬೇಕೆ ಹೊರತು ತಗೊಳ್ಳೋರಾಗಿರ್ಬಾರ್ದು. ಸೊ ನಾವು ಕೊಡ್ತಾ ಇದೀವಿ, ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದೀವಿ. ಸೊ ಯು ಆರ್ ಪ್ರೊವೈಡಿಂಗ್ ಅನ್ ಆಪರ್ಚುನಿಟಿ ದಟ್ ಕ್ಯಾನ್ ಚೇಂಜ್ ಸಮ್ವನ್ ಲೈಫ್. ಒಬ್ಬರ ಲೈಫ್ ನ ಚೇಂಜ್ ಮಾಡುವಂತದ್ದು, ಅವ್ರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡುವಂತದ್ದು, ಅವ್ರು ಪೂರಾ ಅವರ ಏನು ಎಜುಕೇಶನ್ ಆಗ್ಲಿ, ಅವ್ರಿಗೆ ಎಜುಕೇಶನ್ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾವು ತಿಳಿಸ್ತಾ ಇದೀವಿ. ಪ್ರಾಡಕ್ಟ್ ಬಗ್ಗೆ ಅವ್ರು ಇರೋದೇ ಬೇರೆ ಕ್ಯಾಟಗರಿಯಲ್ಲಿ, ಏನೋ ಒಂದ್ ಕೆಲಸ ಮಾಡ್ಕೊಂಡಿರ್ತಾರೆ, ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ನಾವ್ ಇಲ್ಲೇನ್ ಮಾಡ್ತೀವಿ, ಅವ್ರಿಗೆಲ್ಲಾ ಹೇಳ್ಕೊಟ್ಟು ತಿದ್ದಿ ತೀಡಿ ಅವ್ರಿಗೆ ಎಲ್ಲಾ ತಲೆಯಲ್ಲಿ ತುಂಬಿಸಿ ಈ ತರನೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳಿ ಟ್ರೈನಿಂಗ್ ಗಳನ್ನ ಜಾಯಿನ್ ಮಾಡ್ಬಿಟ್ಟು ಅವ್ರನ್ನ ಒಂದು ಆಪರ್ಚುನಿಟಿ ಕೊಡ್ತಾ ಇದೀವಿ. ಅವ್ರ ಲೈಫ್ ನ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಕೊಳಕ್ಕೆ ಆಪರ್ಚುನಿಟಿ ಕೊಡ್ತಾ ಇದೀವಿ. ನೆಕ್ಸ್ಟ್, ಸೊ ಯು ಆರ್ ಗಿವಿಂಗ್ ಸಮಥಿಂಗ್, ನಾಟ್ ಆಸ್ಕಿಂಗ್ ಫಾರ್ ಎನಿಥಿಂಗ್. ಅದೇ ಹೇಳಿದ್ದು, ಈಗ ಅವ್ರ ಹತ್ರ ನಾವೇನು ಕೇಳ್ತಾ ಇಲ್ಲ, ನಾವು ಅವ್ರ ಲೈಫ್ ನ ಚೇಂಜ್ ಮಾಡ್ತಿದ್ವಿ ಹೊರತು ಅವ್ರು ಬಂದು ನಮಗೇನು ಕೊಡ್ತಾ ಇಲ್ಲ. ಸೊ ಗಿವರ್ಸ್, ನಾವು ಅವ್ರ ಲೈಫ್ ಅಲ್ಲಿ ಇರುವಂತ ಒಂದು ಬ್ಲಾಕ್ ಆಗಿರುವಂತ ಒಂದು ಲಾಕ್ ನ ನಾವೊಂದು ಕೀ ಹಾಕ್ಬಿಟ್ಟು ಓಪನ್ ಮಾಡ್ತಾ ಇದೀವಿ. ಅಂದ್ರೆ ಓಪನ್ ಮಾಡಿದಾಗ ಅವ್ರಿಗೆ ಲಾಕ್ ಅನ್ನೋದು ತಂದ್ಕೊಡ್ತಾ ಇದೀವಿ ಹೊರತು ಅನ್ಲಕ್ಕಿ ಆಗಿ ಖಂಡಿತ ನಾವು ಅವ್ರಿಗೆ ಮಾಡ್ತಾ ಇಲ್ಲ. ಸೊ ಯಾವಾಗಲೂ ಕಾನ್ಫಿಡೆನ್ಸ್ ಆಗಿ ಹೋಗಿ ಅವ್ರ ಹತ್ರ ಮಾತಾಡ್ಬೇಕು. ರಿಮೆಂಬರ್ ಹೌ ಯು ಸೇ ಇಟ್ is more important than what you say in the information. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನೀವ್ ಹೇಗ್ ಹೇಳ್ತೀರಾ ಅದು ಇಂಪಾರ್ಟೆಂಟ್.
ಏನ್ ಹೇಳ್ತೀರಾ ಅನ್ನೋದಕ್ಕಿಂತ ನೀವ್ ಇನ್ವೈಟ್ ಮಾಡುವಾಗ ಹೇಗೆ ಅವ್ರನ್ನ ಕರಿತೀರಾ, ಆಮೇಲೆ ನೀವ್ ಏನ್ ಹೇಳ್ತಾ ಇದ್ದೀರಾ ಅದು ತುಂಬಾ ಇಂಪಾರ್ಟೆಂಟ್. ಏನೋ ಸುಮ್ನೆ ಅವ್ರ ಹತ್ರ ಹೋಗ್ಬಿಟ್ಟು ಹಿಂಗಿದೆ ಬನ್ನಿ ಅಂತ ಹೇಳೋದು ಖಂಡಿತ ಅಲ್ಲ. ಆದ್ರೆ ಅಲ್ಲಿ ಹೋದಾಗ ಏನೋ ಇವತ್ತು ನೋಡಿ ಒಂದು BOP ಅಂತಿದೆ, ಒಂದು ಏನು ಬಿಸ್ನೆಸ್ ಆಪರ್ಚುನಿಟಿ ಪ್ರೋಗ್ರಾಮ್ ಅಂತ ಇದೆ, ಇಂಥದ್ದು ಹಿಂಗ್ ನಡೀತಾ ಇದೆ, ಬನ್ನಿ ಅಲ್ಲಿ ಲೈಫ್ ಬಗ್ಗೆ ಅವೇರ್ನೆಸ್ ಇದೆ, ನಮ್ಮ ಹೆಲ್ತ್ ಬಗ್ಗೆ ಅವೇರ್ನೆಸ್ ಇದೆ, ನಮ್ ಲೈಫ್ ನ ಮುಂದೆ ತಗೊಳೋಕ್ ಅವೇರ್ನೆಸ್ ಇದೆ, ಒಂದ್ ಪ್ಯಾಸಿವ್ ಇನ್ಕಮ್. ಎಷ್ಟೋ ಜನ ಕೆಲಸ ಮಾಡ್ತಿರೋ ಕಡೆ ಅವ್ರಿಗೆ ಸಂಬಳ ಸಾಲ್ತಾ ಇಲ್ಲ, ಸೊ ತುಂಬಾ ಖರ್ಚುಗಳಿದಾವೆ. ಅದಕ್ಕೆ ಇನ್ನೊಂದು ಬೇಕು ಅಂತಂದಾಗ ಜಸ್ಟ್ ಒಂದು 1 hour 2 hour ಇದ್ರಲ್ಲಿ ನೀವು ವರ್ಕ್ ಮಾಡೋದ್ರಿಂದ ನಿಮ್ಗೆ ಇನ್ನೂ ಒಂದು ಎಕ್ಸ್ಟ್ರಾ ಪ್ಯಾಸಿವ್ ಇನ್ಕಮ್ ಬರುತ್ತೆ, ಅದನ್ನ ತೋರಿಸ್ಬೋದು. ಪ್ಲಸ್ ನೀವು ಏನು ನಿಮ್ಮ ಅರ್ನಿಂಗ್ ಇದೆ ಅದನ್ನ ನೀವು ಅಲ್ಲಿ ಒಂದು ಫೈಲ್ ಮಾಡ್ಕೊಂಡು ಇಟ್ಕೊಬೇಕು ಯಾವಾಗ್ಲೂ. ಒಂದು ಪ್ರಾಸ್ಪೆಕ್ಟ್ಸ್ ನಿಮ್ದು ಫಸ್ಟ್ ಮಂತ್ ಏನು ಅಮೌಂಟ್ ಬಂತು ಆ ಫೋಟೋ, ಆಮೇಲೆ ಸೆಕೆಂಡ್ ವೀಕ್ ಅಲ್ಲಿ ಏನ್ ಬಂತು, ಥರ್ಡ್ ವೀಕ್ ಅಲ್ಲಿ ಏನ್ ಬಂತು, ಥರ್ಡ್ ರ್ಯಾಂಕ್ ಅಲ್ಲಿ ಏನ್ ಬಂತು, ಆ ಫೋಟೋಸ್ ಗಳನ್ನ ನೀವು ಇಟ್ಕೊಳ್ಳೋದ್ರಿಂದ ಆ ಫೈಲ್ ಅಲ್ಲಿ ನೀವು ಅದನ್ನ ಓಪನ್ ಮಾಡಿ ಅವ್ರಿಗೆ ಆರಾಮಾಗೆ ತೋರಿಸ್ಬೋದು, ನೋಡಿ ಹಿಂಗಿದೆ ಹಿಂಗಿದೆ ಅಂತ. ಅದಲ್ಲದೆ ನಮ್ಮ ಕ್ಯಾಟ್ಲಾಗ್ ಕಿಟ್ ಕೂಡ ತುಂಬಾ ಚೆನ್ನಾಗಿದೆ, ಬಿಸ್ನೆಸ್ ಕಿಟ್, ಅದನ್ನ ಕೂಡ ಅವ್ರನ್ನ ತೋರಿಸ್ಬಿಟ್ಟು ಅವ್ರನ್ನ ಇನ್ವೈಟ್ ಮಾಡ್ಬೋದು. ಡೋಂಟ್ ಏನ್ ಮಾಡಬಾರ್ದು, ಇಷ್ಟೊತ್ತು ಏನ್ ಮಾಡ್ಬೇಕು ಹೇಗ್ ಕರಿಬೇಕು ಅಂತ ಹೇಳ್ದೆ, ಬಟ್ ಡೋಂಟ್ ಅಂತ ಬರೋದಂದ್ರೆ ಇದನ್ನ ಮಾಡಬಾರ್ದು. ನೇಮ್ ಆಫ್ ದ ಕಂಪನಿ. ಸೊ ಸಪೋಸ್ ಇವ್ರು ಎಕ್ಸಾಂಪಲ್ ನಿಮ್ಮನ್ನ ಮಾತಾಡ್ತಾ ಇದಾರೆ ಅಂದ್ರೆ ನೇಮ್ ಆಫ್ ದ ಕಂಪ್ನಿ, ಹೌದಾ ಇಷ್ಟೊಂದು ಹೇಳ್ತಾ ಇದ್ದೀರಾ, ಏನ್ ನಿಮ್ ಕಂಪ್ನಿ ಹೆಸರು ಅಂತಾರೆ. ಸೊ ಇವಾಗ ನೋಡಿ ಸೋಷಿಯಲ್ ಮೀಡಿಯಾ ಟಕ್ ಅಂತ ಹೋಗ್ತಾರೆ, ಯಾರೇ ಹೋಗ್ಲಿ ಗೂಗಲ್ ಅಕ್ಕನ್ ಫಸ್ಟ್ ಕೇಳೋದು, ಹಲೋ ಗೂಗಲ್ ಏನಿದು ಕಂಪನಿ ಹೆಸರು ಹಿಂಗಿದೆ ಅಂತ. ಸೊ ಅಲ್ಲೇನಾಗತ್ತೆ ಅಂದ್ರೆ ಕೆಲವರು ಯಾರೋ ಬಂದಿರ್ತಾರೆ, ಸರಿಯಾಗಿ ನೋಡ್ಕೊಂಡಿರಲ್ಲ ಪ್ರಾಸ್ಪೆಕ್ಟ್ಸ್ ನ, ಏನೋ ಒಂದ್ ನೆಗೆಟಿವ್ ಇದಾಕಿರ್ತಾರೆ. ಈಗ ಏನೇ ಒಂದಿರ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡು ಇರುತ್ತೆ. ಸೊ ಆ ಪಾಸಿಟಿವ್ ನೆಗೆಟಿವ್ ನ ನಾವು ತೆಗಿಬೇಕು ಅಂತ ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ನಾವು ಪಾಸಿಟಿವ್ ವೈಬ್ಸ್ ಕೊಡ್ಬೇಕು, ನೆಗೆಟಿವಿಟಿ ಬರಬಾರ್ದು. ಒಂದು ಆಡೋ ನೆಗೆಟಿವಿಟಿ ಇದ್ದೇ ಇರುತ್ತೆ ಅಲ್ವಾ, ಎಲ್ಲಾ ಕಡೆನೂ ಎಲ್ಲಾನು ಜಯ ಆಗಲ್ಲ, 5 ಬೆರಳು ಒಂದೇ ತರ ಇರಲ್ಲ. ಸೊ ನೇಮ್ ಆಫ್ ದ ಕಂಪ್ನಿ ಖಂಡಿತ ಹೇಳ್ಬಾರ್ದು. ಕೇಳಿದ ತಕ್ಷಣ ಒಂದ್ ನಿಮಿಷ ಯಾವ್ದೋ ಕಾಲ್ ಬಂತು, ಸ್ವಲ್ಪ ಬಿಸಿ ಇದ್ದೀನಿ ಮಾಡ್ತೀನಿ ಅಂತ ಫೋನ್ ಇಟ್ಬಿಡ್ಬೇಕು. ಸೊ ನೆಕ್ಸ್ಟ್ ಟೈಮ್ ಅವ್ರು ಕೇಳೋ ಅಷ್ಟೊತ್ತಿಗಳನ್ನ ಮಾಡ್ತಿರ್ತಾರೆ. ನೇಚರ್ ಆಫ್ ವರ್ಕ್, ಯಾವ ತರ ಕೆಲಸ ಮಾಡ್ಬೇಕು ಇಲ್ಲಿ. ಈಗ ಹೋಗ್ಬಿಟ್ಟು ನೀನೇ ಅಯ್ಯೋ ಅಲ್ಲೆಲ್ಲ ಹೋಗಿದ್ನಮ್ಮ ಸಾಕಾಗೋಯ್ತು, ಅಲ್ಲಿಂದ ನಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಆ ಮೆಜೆಸ್ಟಿಕ್ ಬಂದ್ಬಿಟ್ಟು ಮೆಟ್ರೋವರೆಗೂ ಬಂದು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಾನಂತೂ ಸಾಕಾಗೋದೆ, ಬಂದ್ ಸುಮ್ನೆ ಮಲಗ್ಬಿಟ್ಟೆ. ಹಿಂಗ ಅಂದಾಗ ಓ ನಾನು ಹಿಂಗೆ ಕಷ್ಟ ಪಡ್ಬೇಕಾಗತ್ತೆ ಅವ್ರ ಜೊತೆ ಹೋದ್ರೆ, ಅಪ್ಪ ಬೇಡಪ್ಪ ಸವಸ ಅಂತಾರೆ ಅಲ್ವಾ. ಆಮೇಲೆ ಅಲ್ಲೆಲ್ಲ ಊರ್ಗೋದೆ, ಅವ್ರು ಯಾರೋ ಅಲ್ಲಿದ್ದಾರೆ, ನಮ್ಗೆ ಯಾವ ಕರ್ಮ, ಆ ದೂರ ಹೋಗ್ಬಿಟ್ಟು ನೋಡ್ಕೊ ಬಂದೆ. ಹೇಳ್ಬಾರ್ದು ಆತರ. ಯಾವಾಗ ನೀವ್ ಆತರ ಹೇಳ್ತೀರಾ, ಓ ನಾನು ಹಿಂಗೆ ಓಡಾಡ್ಬೇಕಾಗತ್ತೆ, ಯಾಕ್ ಬೇಕು ಇವ್ರ ಜೊತೆ, ಆರಾಮಾಗಿ ಮನೆ ತಿನ್ಕೊಂಡ್ ಗಂಡ ತಂದಾಕಿ ಇದನ್ ಮಾಡ್ಕೊಂಡ್ ತಿನ್ಕೊಂಡ್ ಇರೋಣ ಅಂತ ಅನ್ಕೋತಾರೆ. ಸೊ ಪ್ಯಾಕೇಜ್ ಕಾಸ್ಟ್ ಎಷ್ಟು ಇದು ಕಾಸ್ಟ್ ಅಂತ ಕೇಳ್ತಾರೆ. ಅವಾಗ ಏನ್ ಹೇಳುದು, ಸಿಂಪಲ್ ಆಗಿ ಇಷ್ಟ ಹೇಳ್ಬೋದು, ಪ್ಯಾಕೇಜ್ ಕಾಸ್ಟ್ ಎಲ್ಲ ಅಲ್ಲಿ ಹೇಳ್ತಾರೆ, ಬಾಪ್ಪ ನನ್ಗಷ್ಟ ಐಡಿಯಾ ಇಲ್ಲ, ಅಲ್ಲಿ ಹೋದ್ರೆ ಅಲ್ಲೇ ಹೇಳ್ತಾರೆ, ಅದೇನೋ ಹೇಳ್ತಿದ್ರು ಕಮ್ಮಿಗ್ ಸಿಗುತ್ತೆ ಅನ್ಬಿಟ್ಟು, ಸಿಗುತ್ತೆ ಡಿಸ್ಕೌಂಟ್ ಅಲ್ಲಿ ಖಂಡಿತ ಸಿಗುತ್ತೆ, ಹೋಗೋಣ ತಗೊಳ್ಳೋಣ. ಆಮೇಲೆ ಕೆಲವ್ರು ಹೇಳ್ತಾರೆ ಕಾಸ್ಟ್ಲಿ, ಹೌದು ಚಿನ್ನನು ಕಾಸ್ಟ್ಲಿ, ತಗೊಳೋದ್ ಬಿಟ್ಬಿಟ್ಟಿದೀವ ಚಿನ್ನ. ಮೈಸೂರು ಸಿಲ್ಕ್ ಸ್ಯಾರಿ ಕಾಸ್ಟ್ಲಿ ಅಂತೀವಿ, ಏನ್ ಅದು ಮೈಸೂರು ಸಿಲ್ಕ್ ಸ್ಯಾರಿಗೆ ಹೋಗಿ ಕ್ಯೂ ನಿಂತ್ಕೊಂಡು ತಗೋತಾರೆ ಅಲ್ವಾ. ಇದು ಮೆಡಿಸಿನ್ಸ್, ನಮ್ ಜೀವನ ಉಳಿಸೋ ಅಂತದ್ದು, ಕಾಸ್ಟ್ಲಿ ಇದ್ದೇ ಇರುತ್ತೆ. ಮೆಡಿಸಿನ್ಸ್ ಇವಾಗ ನೀವು ಡಾಕ್ಟರ್ ಶಾಪ್ ಹೋಗ್ತೀರಾ, ಏನ್ ಸುಮ್ನೆ ಕಳಿಸ್ತಾರ, ಹೊರಗಡೆ ಹೋಗಿ ಡಾಕ್ಟರ್ ಸುಮ್ನೆ ಈಗ ಅದು ಈಗಂತೂ ಮೈಯ ಮುಟ್ಟಲ್ಲ ಬಿಡಿ, ಸುಮ್ನೆ ಕುತ್ಕೊಂಡು ಒಂದ್ ಏನಾಯ್ತು ಹೌದಾ ಅನ್ಬಿಟ್ಟು ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ, ಹೋಗಿ ಮಾತ್ರೆ ತನ್ನಿ ಅಂತಾರೆ, ತಗೊಂಬಂದಿದ ತಕ್ಷಣ ಅದನ್ನ ಇನ್ಫೋಲ್ಡ್ ಮಾಡ್ಬಿಟ್ಟು ಇದು ಊಟಕ್ಕಿಂತ ಮುಂಚೆ ಇದು ಊಟ ಆದ್ಮೇಲೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರೆ. ಬಟ್ ಅವಾಗ ಏನಾಗುತ್ತೆ, ಆ ರೀತಿಲಿ ಅವ್ರು ಹೇಳ್ಬೇಕಾದ್ರೆ ಏನಾಗುತ್ತೆ, ನಮ್ಗೆ ಅದು ಏನು ಅದ್ರ ಬಗ್ಗೆ ಪ್ಯಾಕೇಜ್ ಬಗ್ಗೆ ನಾವು ಕೇಳಲ್ಲ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ದಿದ ತಕ್ಷಣ ಎಷ್ಟಾಗತ್ತೆ ಅಂತ ಕೇಳ್ತೀವ, ಹೋಗಿದೆ ಅದನ್ನ ತಗೊಂಡ್ಬರ್ತೀವಿ ಅಲ್ವಾ. ಹಿಂಗ್ ತಗೊಳ್ಳಿ, ಅದು ಏನು ಎಷ್ಟು ಹುಷಾರು ಡಾಕ್ಟರ್ಗಳು ಅಂದ್ರೆ ಫಸ್ಟ್ ಹೋಗ್ಬಿಟ್ಟು ತಗೊಬನ್ನಿ, ಆಮೇಲೆ ನಾನ್ ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ ಅಂತ ಕಳಿಸ್ತಾರೆ. ಅವ್ರ ಹತ್ರ ಹೋಗಿ ನಾವು ತಗೊಂಬಂದ್ಮೇಲೆ ಹಿಂಗ್ ತಗೋಬೇಕು, ಅವಾಗ ಹೋಗಿ ಬಿಲ್ ನೋಡಿದ್ರೆ 1,500 2,000 ರೂಪಾಯಿ ಅಲ್ಲಿ ಡಮಾರ್ ಅಲ್ವಾ. ಸೊ ಅದೇ ತರ ನಾವು ಪ್ಯಾಕೇಜ್ ಬಗ್ಗೆ ಹೇಳ್ಬಾರ್ದು. ಬನ್ನಿ ಫಸ್ಟ್ ನೋಡಿ ತಗೊಳ್ಳಿ, ಯೂಸ್ ಮಾಡಿ, ಆಮೇಲೆ ನಿಮ್ಗೆ ಚೆನ್ನಾಗ್ ರಿಸಲ್ಟ್ ಬಂತು, ನಿಮ್ಗೆ ಚೆನ್ನಾಗ್ ಅನ್ನಿಸ್ತು ಅಂತಂದ್ರೆ ಆಮೇಲೆ ಅದನ್ನ ಪ್ಯಾಕೇಜು ನಮ್ಮ ಅಪ್ಲೈನ್ಸ್ ಇದಾರೆ, ಇಲ್ಲ ಅಲ್ಲಿ ತುಂಬಾ ಜನ ಇರ್ತಾರೆ ಡಾಕ್ಟರ್ಸ್ ತರ, ಅವ್ರುಗಳು ಹೇಳ್ತಾರೆ ಬನ್ನಿ ಅಂತ ಹೇಳ್ಬಿಟ್ಟು BOP ಕರ್ಕೊಂಬಂದ್ ಕುಂಡ್ರಿಸ್ದಾಗ ಹೇಳಿದ್ರಲ್ಲ, ಮೊದಲ ಹೆಜ್ಜೆಲ್ ಕಲ್ತಿದ್ ನಾನು ಜಸ್ಟ್ 17,000, ಅದು ಆಮೇಲೆ ಅವ್ರು ಬಂದಾಗ ಜಸ್ಟ್ ಇಷ್ಟ ಆಗತ್ತಷ್ಟೇ, ಅಪ್ಪ ಅಷ್ಟ್ರಲ್ಲಿ ಇಷ್ಟೊಂದು ಮೆಡಿಸಿನ್ಸ್ ಬರುತ್ತೆ, ಅದನ್ನ ನಾವು ಕೂಲಾಗಿ ಹೇಳ್ಬೇಕು. ಅವ್ರು ಕೂಲಾಗಿ ಹೇಳಿದಾಗ ಏನ್ ಅನ್ಕೋತಾರೆ ಅಂದ್ರೆ, ಓ ಹೌದಾ ಇದು ಕಾಸ್ಟ್ಲಿ ಅಲ್ಲ ಇಷ್ಟೇನಾ ಅಂತ ಅನ್ಕೋತಾರೆ. ಬಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ಕರಿಬೇಕಾದ್ರೆ ಪ್ಯಾಕೇಜ್ ಬಗ್ಗೆ ಆಗ್ಲಿ ಕಾಸ್ಟ್ ಬಗ್ಗೆ ಆಗ್ಲಿ ಏನು ಮಾತಾಡ್ಬಾರ್ದು. ಡಿಸ್ಕಷನ್ ಅಟ್ ಪಬ್ಲಿಕ್ ಪ್ಲೇಸಸ್, ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂತಿರ್ತಾರೆ, ಈಗ ಒಬ್ರು ಮಾತಾಡ್ಬೇಕಾದ್ರೆ ಓಕೆ ನಾನು ನೀವು ಇಬ್ರೇ ಇರ್ತೀವಿ ಮಾತಾಡ್ಬೋದು. ಆದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಮಾತಾಡ್ತಾ ಇರ್ತೀವಿ, ಕೆಲವ್ರು ಇರ್ತಾರೆ ಸುಮ್ನೆ ಅಧಿಕ ಪ್ರಸಂಗ, ನನ್ಗೆ ಎಲ್ಲ ಗೊತ್ತು ಅಂತ ಅನ್ಕೊಂಡಿರ್ತಾರೆ. ಅವ್ರೇನ್ ಮಾಡ್ತಾರೆ, ಓ ಅವ್ರು ಯಾರೋ ಮಾಡ್ತಾ ಇದ್ರು ನೋಡಿದೀನಿ, ಏನಂತ ರಿಸಲ್ಟ್ ಇಲ್ಲಪ್ಪ, ಅವ್ರ ಹಂಗೆ
ಹೌದಾ ಏನೋ ಒಂದ್ ವರ್ಷದಿಂದ ಓಡಾಡ್ತಾವ್ರಪ್ಪ ಅವ್ರ ಹಂಗೆ ಅವ್ರೆ, ಯಾಕಂದ್ರೆ ಅವ್ರು ಕಷ್ಟಪಟ್ಟಿಲ್ಲ, ಕಲ್ತಿಲ್ಲ, ಕುತ್ಕೊಂಡ್ ಕಲ್ತಿಲ್ಲ, ಜನನ ಹೆಂಗ್ ಕರಿಬೇಕು ಅನ್ನೋದ್ ಕಲ್ತಿಲ್ಲ. ಸೊ ಹಂಗೆ ಇದಾರೆ. ಅಯ್ಯೋ ಈ ಜನ ಸೇರ್ಸದ ಖಂಡಿತ ಇಲ್ಲ. ನೀವ್ ಇದನ್ನ BOP ಬಂದ್ರೆ ಇಲ್ಲೆಲ್ಲದಕ್ಕೂ ಆನ್ಸರ್ ಬರುತ್ತೆ. ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊ ಬರ್ಬೇಕೆ ಹೊರ್ತು ಜಾಸ್ತಿ ಜನ ಗುಂಪಲ್ಲಿ ಕುತ್ಕೊಂಡಾಗ ನೀವ್ ಒಂದ್ 10 ಜನರಲ್ಲಿ ಕೂತಿದ್ರೆ ಒಂದ್ 6 ಜನ ಪಾಸಿಟಿವ್ ಇದ್ರೆ 4 ಜನ ನೆಗೆಟಿವ್ಸ್ ಏನ್ ಮಾಡ್ಬಿಡ್ತಾರೆ, ಈ ಪಾಸಿಟಿವ್ ನು ಹಾಳ್ ಮಾಡ್ಬಿಡ್ತಾರೆ. ಸೊ ಅವ್ರಿಗೇನು ನಾನ್ ದೊಡ್ಡವರಾಗ್ಬೇಕು ಅಂತ ತೋರ್ಸ್ಕೊಳ್ಬೇಕೆ ಹೊರ್ತು ಅಲ್ಲಿ ಇರುವಂತ ಆಪರ್ಚುನಿಟಿ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋ ಬುದ್ಧಿ ಕೆಲವ್ರಿಗೆ ಇರಲ್ಲ. ಸೊ ಅಂತವ್ರ ಮುಂದೆ ನಾವು ಖಂಡಿತ ಮಾತಾಡ್ಬಾರ್ದು. ಇನ್ವೈಟ್ ಇನ್ ಹರಿಡ್ಲಿ. ಸೊ ಏನ್ ಮಾಡೋದು, ಇವಾಗ ಹೋಗಿದ ತಕ್ಷಣ ಇವಾಗ ಒಂದ್ ಫಂಕ್ಷನ್ಗೆ ಕರಿಯಕ್ ಹೋಗ್ತೀರಾ ಅಂದ್ರೆ ಅವ್ರ ಮನೆಗ್ ಹೋಗ್ತೀರಾ, ನೀರ್ ಕುಡಿತೀರಾ, ಯಾವ್ದೋ ಒಂದ್ ರಿಲೇಟಿವ್ ಮನೆಗೆ ನಾನ್ ಬರ್ತಾ ಇದೀನಿ ಅಂತ ಫೋನ್ ಮಾಡ್ತೀರಾ, ಅವ್ರ ಮನೆಗ್ ಹೋಗಿದ ತಕ್ಷಣ ನೀರ್ ಕೊಡ್ತಾರೆ, ನೀರ್ ಕುಡಿತೀವಿ, ಊಟ ಮಾಡಿ, ಕಾಫಿ ಕುಡೀರಿ ಅಂತಾರೆ. ಇಲ್ಲ ಬೇಡಪ್ಪ ಅನ್ಬಿಟ್ಟು ಹೇಗಿದ್ಯಪ್ಪ, ಏನ್ ಸಮಾಚಾರ ಹಿಂಗೆಲ್ಲ ಕೇಳಿ ಆಮೇಲೆ ಮಗನ್ ಮದ್ವೆ ಇದೆ ಇಲ್ಲ ಮನೆ ಗೃಹ ಪ್ರವೇಶ ಇದೆ ಅಂತ ಇನ್ವಿಟೇಷನ್ ಕೊಡ್ತೀವಿ. ಹೋಗಿದ ತಕ್ಷಣ ಬಾಕ್ಲಲ್ಲೇ ನಿಂತ್ಕೊಂಡ್ ಗೇಟ್ ಅಲ್ಲಿ ತಗೊಳಮ್ಮ ನಮ್ಮನೆ ಇನ್ವಿಟೇಷನ್, ನಮ್ಮನೆ ಗೃಹ ಪ್ರವೇಶ ಇದೆ ಬಂದ್ಬಿಡು ಅಂತ ಕರಿತೀವಾ? ಇಲ್ಲ ಅಲ್ಲ. ಅದೇ ತರ ನೀವು ಅಷ್ಟೇ ಪೇಷನ್ಸ್ ಆಗಿ ಅವ್ರನ್ನ ಹೋಗಿ ಅವ್ರ ಕಷ್ಟ ಸುಖ ಮಾತಾಡಿ ಅವಲೇ ಹೇಳಿದೆ ಒಂದು ಬಾಂಡಿಂಗ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಸೊ ಆ ತರ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿ ಅವ್ರ ಹತ್ರ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಂಡು ಆಮೇಲೆ ಅವ್ರನ್ನ ಕರಿಬೇಕು. ಕೀಪ್ ಎ ಸ್ಟ್ರಾಂಗ್ ಅಂಡ್ ಸ್ವೀಟ್, ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್. ಯಾವಾಗ್ಲೂ ಅಷ್ಟೇ ಕ್ಯೂಟ್ ಆಗಿ ಪುಟ್ಟದಾಗಿ ಹೇಳ್ಬೇಕು. ತುಂಬಾ ಉದ್ದ ಎಳಿತಾ ಹೋದ್ರೆ ಖಂಡಿತ ಅವ್ರು ಬರಲ್ಲ. ವೆನ್ ಯು ಇನ್ವೈಟ್ ಎ ಪ್ರಾಸ್ಪೆಕ್ಟ್ ಇಟ್ಸ್ ಇಂಪಾರ್ಟೆಂಟ್ ಟು ಕೀಪ್ ಯುವರ್ ಮೆಸೇಜ್ ಶಾರ್ಟ್ ಅಂಡ್ ಟು ದ ಪಾಯಿಂಟ್. ಏನು ಶಾರ್ಟ್ ಆಗಿ ಹೇಳ್ಬೇಕು, ಪಾಯಿಂಟ್ ಹೊಡಿಯಂಗೆ. ಅವ್ರಿಗೆ ಏನಿದೆ, ಈಗ ಅವ್ರಿಗೆ ಹುಷಾರಿಲ್ವಾ, ಅವ್ರಿಗೆ ಹುಷಾರಿಲ್ಲ ಅಂತಂದ್ರೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಹಾರ್ಟ್ ಪ್ರಾಬ್ಲಮ್ ಏನಿದೆ ಮೆಡಿಸಿನ್ಸ್ ಅಷ್ಟೇ ಹೇಳ್ತೀವಿ ಆಯ್ತಾ. ಇವಾಗ ಅವ್ರಿಗೆ ಅರ್ನಿಂಗ್ಸ್ ಬೇಕಾ, ಅರ್ನಿಂಗ್ಸ್ ಬಗ್ಗೆ ಏನಿದೆ ಅಷ್ಟೇ ಕ್ಯೂಟ್ ಆಗಿ ಪುಟ್ಟದಾಗಿ ಹೇಳ್ಬೇಕು. ಜಸ್ಟ್ ಒಂದು 2-3 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ಅಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಬ್ರೀಫ್ ಆಗಿ ಹೇಳಕ್ ಹೋಗ್ಬಾರ್ದು. ಜಸ್ಟ್ ಶಾರ್ಟ್ ಆಗಿ ಹೇಳ್ಬಿಟ್ಟು ಬನ್ನಿ ಇಂತ ಕಡೆ ಇದ್ರ ಬಗ್ಗೆ ಇನ್ನು ತಿಳ್ಕೊಳಕ್ಕಿದೆ ಅಂದ್ರೆ ಖುಷಿ ಆಯ್ತು ಅಂತಂದ್ರೆ ಬನ್ನಿ ಅನ್ಬೇಕು. ಅವಾಯ್ಡ್ ಓವರ್ ಹೀಲಿಂಗ್ ದಮ್ ವಿತ್ ಟೂ ಮಚ್ ಆಫ್ ಇನ್ಫಾರ್ಮೇಶನ್ಸ್ ಅಟ್ ಒನ್ಸ್. ತುಂಬಾ ಜಾಸ್ತಿ ಹಾಕ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಅದನ್ನ ನೆಗೆಟಿವ್ ಆಗಿ ತಗೊಳ್ಳೋದು ಜಾಸ್ತಿ. ತುಂಬಾ ಅವ್ರಿಗೆ ಅದ್ರ ಬಗ್ಗೆ ಅಯ್ಯೋ ನಮ್ಗೆಲ್ಲ ಗೊತ್ತು, ನಾವು ಟ್ರೈನಿಂಗ್ ಅಲ್ಲಿ ಕಲ್ತ್ಬಿಟ್ಟಿದೀವಿ, ಬುಜುಮಲ್ಲಿ ಕುತ್ಕೊಂಡು ಕಲ್ತ್ಬಿಟ್ಟಿದೀವಿ ಅಂತ ಜಾಸ್ತಿ ಹೇಳಕ್ ಹೋದ್ರೆ ಅದು ಹಾಳೆ. ಆಮೇಲೆ ಪ್ರೊವೈಡ್ ಎ ಬ್ರೀಫ್ ಓವರ್ವ್ಯೂ ಆಫ್ ದ ಆಪರ್ಚುನಿಟಿ ಅಂಡ್ ಲೆಟ್ ದೆಮ್ ನೋ ದಟ್ ದೇ ವುಡ್ ಲೈಕ್ ಟು ಶೆಡ್ಯೂಲ್ ದ ಟೈಮ್ ಅಂಡ್ ಡಿಸ್ಕಸ್ ಇಟ್ ಫರ್ದರ್. ಅವ್ರಿಗೆ ಹೆಂಗ್ ಹೇಳ್ಬೇಕು ಅಂದ್ರೆ ಒಂದ್ 5 ನಿಮಿಷ ಕಾಲ್ ಮಾಡ್ತೀನಿ ಇರು, ಒಂದ್ 5 ನಿಮಿಷ ಬಿಸಿ ಇದೀನಿ ಅಂತ ಹೇಳ್ಬಿಟ್ಟು ಇಟ್ಬಿಡ್ಬೇಕು. ಅವ್ರಿಗೆ ಇಂಟ್ರೆಸ್ಟ್ ಬರ್ಬೇಕು, ಏನೋ ಹೇಳಕ್ ಬರ್ತಾರೆ ಆದ್ರೂ ಅವ್ರು ಏನಪ್ಪ ಇಷ್ಟೊಂದ್ ಬಿಸಿ ಆಗ್ಬಿಟ್ಟವ್ರ, ಹೇಳಕ್ಕೆ ಆಗ್ತಾ ಇಲ್ವಲ್ಲ. ತಿರ್ಗಾ ನೆಕ್ಸ್ಟ್ ಡೇ ಅವ್ರು ಎನಿ ಟೈಮ್ ಮತ್ತೆ ಕಾಲ್ ಮಾಡ್ಬೇಕು. ಮತ್ತೆ ಕಾಲ್ ಮಾಡಿ ಮಾತಾಡ್ತಾ ಒಂದ್ 5 ನಿಮಿಷ ಯಾವ್ದೋ ಕಾಲ್ ಬಂತು, ಯಾರೋ ಕಾಲ್ ಮಾಡ್ತಾ ಇದಾರೆ ಅರ್ಜೆಂಟ್ ಆಗಿ ಅಂತ ಹೇಳ್ಬಿಟ್ಟು ಇಡೋದು. ಸೊ ಹಂಗ ಅವ್ರಿಗೆ ಒಂದು ಏನಂದ್ರೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ಬೇಕು. ಏನೋ ಇದೆ, ಏನೋ ಮಾಡ್ತಾವ್ರೆ. ನೀವ್ ಚೇಂಜಸ್, ನೀವ್ ಹಾಕೊಳ್ಳೋಂತ ಬಟ್ಟೆ ಚೇಂಜ್ ಆಗ್ಬೇಕು, ನೀವ್ ನಡೆಯೋಂತಷ್ಟು ನೀವ್ ನಡ್ದಾಡೋಂತ ರೀತಿ, ನೀವ್ ಮಾತಾಡೋಂತ ರೀತಿ, ಏನೇ ಬಟ್ಟೆ ಏನೇ ಹಾಕೊಂಡ್ರು ಮಾತಾಡೋ ರೀತಿ ಇದೆಯಲ್ಲ ಅದು ಫ್ಲೂಯೆನ್ಸಿ ಇರ್ಬೇಕು. ಆ ನಾಲೆಜ್ ನ ನಾವು ಟ್ರೈನಿಂಗ್ ಅಲ್ಲಿ ಕಲ್ತಿರ್ತೀವಿ, ಟ್ರೈನಿಂಗ್ ಗೆ ಅದಕ್ಕೆ ಹೋಗಿ ಅನ್ನೋದು. ಏನ್ ಗೊತ್ತಾ, ಒಂದ್ ಪಾತ್ರೆಯಲ್ಲಿ ಅನ್ನ ಬೇಯ್ತಾ ಇರುತ್ತೆ, ಒಂದ್ ಮುಷ್ಟಿ ಅಕ್ಕಿ ತಗೊಂಡೋಗಿ ನಮ್ದು ಅಲ್ಲ ಹಾಕ್ಬಿಟ್ರೆ, ನಮ್ ಪ್ರಾಸ್ಪೆಕ್ಟ್ಸ್ ತಗೊಂಡೋಗಿ ಆ ಟ್ರೈನಿಂಗ್ ಅಲ್ಲಿ ಏನಂದ್ರೆ ಒಂದು ಮುಷ್ಟಿ ಅಕ್ಕಿನ ನಮ್ಮ ಪ್ರಾಸ್ಪೆಕ್ಟ್ಸ್ ಒಂದ್ ಮುಷ್ಟಿ ತಗೊಂಡಾಗ ಆ ಟ್ರೈನಿಂಗ್ ಅಲ್ಲಿ ಬೇಯ್ತಿರೋ ಅನ್ನ, ಟ್ರೈನಿಂಗ್ ಬಂದ್ಬಿಟ್ಟು ಆ ಅನ್ನ ಪಾತ್ರೆ ಬೇಯ್ತಿರೋದು ಅಲ್ಲಿ ತಗೊಂಡೋಗಿ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ಬೆಂದು ಒಳ್ಳೆ ಅನ್ನ ಆಗಿ ಹೊರ್ಗಡೆ ಬರುತ್ತೆ. ಅದೇ ನೀವು ಒಂದೊಂದೇ ತಗೊಂಡಾಗ ಆಗ್ತಾ ಇದ್ರೆ ಒಂದೊಂದನ್ನೇ ಬೆಳೆಸ್ಬೇಕಾಗತ್ತೆ. ಸೊ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಈ ಟ್ರೈನಿಂಗ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಕಲ್ತಿರ್ತೀವಿ. ಸೊ ಅದನ್ನೇ ಅವ್ರಿಗೂ ಕೂಡ ನಾವು ಅದನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಆಗುತ್ತೆ. ಪ್ರೊವೈಡ್ ರಿಲೆವೆಂಟ್ ಇನ್ಫಾರ್ಮೇಶನ್. ಮೇಕ್ ಶೂರ್ ಟು ಪ್ರೊವೈಡ್ ರಿಲೆವೆಂಟ್ ಇನ್ಫಾರ್ಮೇಶನ್ ಇನ್ ಯುವರ್ ಇನ್ವಿಟೇಷನ್. ಏನ್ ಇನ್ವೈಟ್ ಮಾಡ್ಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ಹೇಳ್ಬೇಕು. ದಿಸ್ ಇನ್ಕ್ಲೂಡ್ಸ್ ಡೇಟ್, ಟೈಮ್, ಲೊಕೇಶನ್ ಅಂಡ್ ಪ್ರೆಸೆಂಟೇಶನ್. ಡೇಟ್ ಇಂಥ ದಿನ, ಇಂಥ ಟೈಮು, ಇಂಥ ಲೊಕೇಶನ್ ಅಲ್ಲಿ ಇದೆ, ಲೊಕೇಶನ್ ಶೇರ್ ಮಾಡ್ತೀನಿ ಬಂದ್ಬಿಡಿ. ಆ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯು ಮೇ ಆಲ್ಸೋ ವಾಂಟ್ ಟು ಇನ್ಕ್ಲೂಡ್ ಇನ್ಫಾರ್ಮೇಶನ್ ಅಬೌಟ್ ಎ ಸ್ಪೀಕರ್ ಆರ್ ಗೆಸ್ಟ್, ಸ್ಪೆಷಲ್ ಗೆಸ್ಟ್. ಅದನ್ನೆಲ್ಲ ಹೇಳ್ಬೇಕಾದ್ರೆ ಏನಕ್ಕೆ ಅಲ್ಲಿ ಹೋಗ್ಬೇಕು ಅಂದ್ರೆ ಒಬ್ರು ನಾನ್ ಫಸ್ಟ್ ಟೈಮ್ ಹೋದಾಗ ಟ್ರೈನಿಂಗ್ ಅಲ್ಲಿ ನಾನು ಹೋಗಿದ್ದೆ, ಲಾಸ್ಟ್ ಅಲ್ಲಿ ಒಬ್ರು ಸರ್ ಬಂದ್ರು. ಅವ್ರ ಇನ್ಕಮ್ ತುಂಬಾ ಇಷ್ಟ ಆಯ್ತು ನನ್ಗೆ. ಅದಕ್ಕಿಂತ ಅವರು ಇರೋಂತ ಪ್ರೊಫೆಷನ್ ತುಂಬಾ ಇಷ್ಟ ಆಯ್ತು. ಆ ಪ್ರೊಫೆಷನ್ ಅಲ್ಲಿ ಅಂತ ಒಳ್ಳೆ ಪ್ರೊಫೆಷನ್ ಅಲ್ಲಿ ಬ್ಯಾಂಕ್ ಮ್ಯಾನೇಜರು, ಅವರು ತುಂಬಾ ಏನೋ ಅನುಕೂಲವಾಗಿದ್ದಾರೆ. ಆದ್ರೂ ಹೋಗ್ಬಿಟ್ಟು ಇದನ್ನ ಪ್ರೊಫೆಷನ್ ಆಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದ್ರಲ್ಲಿ ಏನೋ ಇದೆ ಅಂತ ಅನಿಸ್ತು ನನ್ಗೆ, ಅದಕ್ಕೆ ಹೋದೆ ಅಂತ. ಒಂದು ಲಾಸ್ಟ್ ಬರ್ತಾರಲ್ಲ ಗೆಸ್ಟ್ ಸ್ಪೀಕರ್, ಅವ್ರ ಬಗ್ಗೆ ನಾವು ತುಂಬಾ ಹೈಲೈಟ್ ಮಾಡಿ ಹೇಳ್ಬೇಕು. ನೆಕ್ಸ್ಟ್ ಐಡೆಂಟಿಫೈ ಯುವರ್ ಐಡಿಯಲ್ ಪ್ರಾಸ್ಪೆಕ್ಟ್ಸ್.
Before extending invitations, it's crucial to identify your target audience and understand who would benefit most of your products or business opportunity. ಅದೇ ಹೇಳಿದ್ದು. ಈಗ ಏನು ನೀವು ಒಬ್ಬರನ್ನ ಪ್ರಾಸ್ಪೆಕ್ಟ್ ಅವ್ರು ಮಾತಾಡಿದ್ರೆ ಇವ್ರಿಗೆ ಏನ್ ಅವಶ್ಯಕತೆ ಇದೆ ಅನ್ನೋದನ್ನ ನೋಡ್ಬೇಕು. ಇವ್ರಿಗೆ ಅವಶ್ಯಕತೆ ಇರೋದೇನು ಮೆಡಿಸಿನ್ಸ್ ಬಗ್ಗೆ ಅಷ್ಟೇ ಹೇಳ್ಬೇಕು. ಇವ್ರಿಗೆ ಬಿಸ್ನೆಸ್ ಬಗ್ಗೆ ಅಷ್ಟೇ ಹೇಳ್ಬೇಕು. ಇವ್ರಿಗೆ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಬೇಕು. ಕೆಲವ್ರು ನೇಮ್ ಅಂಡ್ ಫೇಮ್ ಮಾಡ್ಬೇಕು ಅಂತ ಬಂದಿರ್ತಾರೆ, ಅವ್ರಿಗೆ ನೇಮ್ ಅಂಡ್ ಫೇಮ್ ಇಲ್ಲಿ ಮುಂಚೆ ಇರೋ ಕಡೆ ನಮ್ಗೆ ಕೆಲಸ ಮಾಡಿದ್ರು ನಮ್ಗೆ ಬೆನಿಫಿಟ್ ಇರ್ಲಿಲ್ಲ, ಬಟ್ ಈಗ ಏನ್ ಗೊತ್ತಾ, ನಾನು ಎಲ್ಲಾರ್ಗು ಗೊತ್ತಾಗಿದ್ದೀನಿ, ಎಲ್ಲಾರ್ಗು ತಿಳಿಸಿದೀನಿ. ಅದು ಎಲ್ಲಿ ಕಾಣುತ್ತೆ? ಸ್ಟೇಟಸ್. ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ ಸ್ಟೇಟಸ್ ಅಪ್ಲೋಡ್ ಮಾಡಿ ಅಂತ. ಅಲ್ಲಿ ನೀವು ಒಬ್ರಿಗೋಗಿ ಟಚ್ ಮಾಡೋ ಬದಲು ತುಂಬಾ ಜನನ ಟಚ್ ಮಾಡ್ಬೋದು ನಿಮ್ಮ ಸ್ಟೇಟಸ್ ಅಲ್ಲಿ ಇವಾಗ ಏನೋ ಒಂದು ಹಾಕಿರ್ತೀರಾ, ಒಂದು ಗೈನೋ ಇಶ್ಯೂಸ್ ಬಗ್ಗೆನೆ ಹಾಕಿರ್ತೀರಾ. ಸೊ ಅವಾಗ ಏನಾಗುತ್ತೆ, ಗೈನಿಕಲ್ ಪ್ರಾಬ್ಲಮ್ ಇರೋರು ತುಂಬಾ ಜನ ಇರ್ತಾರೆ. ನೋಡಿದ ತಕ್ಷಣ ಬರಲ್ಲ ಯಾರುನು, ಏನೋ ಮಾಡ್ತಾವ್ರೆ ಇರು ಅದೇನ್ ದಬಾಕ್ತಾರ ನೋಡೋಣ, ಇವ್ರು ಒಂದ್ ಸ್ವಲ್ಪ ದಿವಸ ಹೋಗ್ಲಿ ಆಮೇಲೆ ಕೇಳೋಣ ಅಂತ ಇರ್ತಾರೆ. ಕೆಲವರು ನಮ್ಮನ್ನ ಅವರೇ ಬಂದ್ ಮಾತಾಡ್ಲಿ ಅಂತ ಇರ್ತಾರೆ. ಸೊ ಈ ತರ ಏನಾಗುತ್ತೆ, ಅವರು ವೇಟ್ ಮಾಡ್ತಾ ಇರೋದಾಗ ಆ ಟಾರ್ಗೆಟ್ ನ ಐಡೆಂಟಿಫೈ ಆ ಟಾರ್ಗೆಟ್ ಆಡಿಯನ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಹೂ ವುಡ್ ಬೆನಿಫಿಟ್. ಅವ್ರಿಗೆ ಯಾವ ತರ ಬೆನಿಫಿಟ್ ಇದೆ ಅದನ್ನ ಹೇಳಿ ಅವ್ರನ್ನ ಕರ್ಕೊಂಡ್ಬಿಡೋದು ತುಂಬಾ ಇಂಪಾರ್ಟೆಂಟ್. ಬಿಸ್ನೆಸ್ ಆಪರ್ಚುನಿಟಿ ತೋರಿಸ್ಬೋದು, ಇದ್ರ ಬಗ್ಗೆ ತೋರಿಸ್ಬೋದು, ನೇಮ್ ಅಂಡ್ ಫೇಮ್ ಬಗ್ಗೆ ತೋರಿಸ್ಬೋದು. ಈಗೆಲ್ಲ ಅಂಡಮಾನ್ ಆಗಿದ್ದೀರಪ್ಪ, ಅಂಡಮಾನ್ ಮತ್ತೆ ನಿಕೋಬಾರ್ ಆಗ್ತಾ ಇದೀವಿ. ಪ್ಲಸ್ ನಮ್ಮ ತಿರುಪತಿ ಇದೆ. ನಾನೇ ಹೇಳ್ಬೇಕು ಅಂದ್ರೆ ತಿರುಪತಿಗೆ ಇದುವರೆಗೂ ಹೋಗಿಲ್ಲ, ಸಣ್ಣ ಹುಡುಗಿ ಯಾವಾಗ ಹೋಗಿದ್ದು. ಸುಮಾರು ಸತಿ ಅಲ್ಲಿ ಹೋಗ್ಬೇಕು ಅಂತ ರೆಡಿ ಆದ್ವಿ, ಆದ್ರೆ ಹೋಗಕ್ ಆಗ್ಲಿಲ್ಲ. ಸೊ ಈ ತರ ಏನಾಗತ್ತೆ, ನಾವು ಅದನ್ನ ನೋಡಿದಾಗ ಕೆಲವರು ತಿರುಪತಿ ಅಂದ್ರೆ ತಿರುಪತಿಗ ಹೋಗ್ಬಿಟ್ಟು ಬಂದ್ಬಿಡೋಣ, ಹಾಗಾದ್ರೆ ಏನೋ ಇದೆ ಇದ್ರಲ್ಲಿ, ಹೋಗೋಣ ಕೇಳೋಣ ಅನ್ಬಿಟ್ಟು ಫೋನ್ ಮಾಡಿ ಕೇಳೋರು ಇದಾರೆ. ಅಂಡಮಾನ್ ನಿಕೋಬಾರ್ಗ್ ಹೋಗಿರ್ತೀರಾ, ಫ್ಲೈಟ್ ಅಲ್ಲಿ ಹತ್ಬಿಟ್ಟು ಹೋಗಿರ್ತೀರಾ. ಅವಾಗ ಏನಪ್ಪಾ ನಿನ್ನೆ ಮೊನ್ನೆವರೆಗೂ ಇಲ್ಲಿ ಓಡಾಡಕ್ಕೆ ಇಲ್ಲಿಂದ ಬಸ್ ಸ್ಟಾಪ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋರು ಒಂದ್ ಗಾಡಿಲಿ ಡ್ರಾಪ್ ಮಾಡಿಸ್ಕೊತಾ ಇರ್ಲಿಲ್ಲ. ನೆನ್ನೆ ಮೊನ್ನೆವರೆಗೂ ಸ್ಕೂಟರ್ ಅಲ್ಲಿ ಓಡಾಡ್ತಿದ್ದವ್ರು ಇವತ್ತು ಫ್ಲೈಟ್ ಅಲ್ಲಿ ಓಡಾಡ್ತಾವ್ರೆ. ಅದನ್ನ ತಿಳ್ಕೊತಾರೆ. ಆ ಸ್ಟೇಟಸ್ ಅಲ್ಲಿ ಅವ್ರನ್ನ ತಿಳ್ಕೊಳಕ್ಕೆ ಹೆಲ್ಪ್ ಆಗತ್ತೆ. ಸೊ ಐಡೆಂಟಿಫೈ ಅ ಟಾರ್ಗೆಟ್, ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಎಲ್ಲಿ ಹೇಳ್ಬೇಕು, ಹೆಂಗ್ ಹೇಳ್ಬೇಕು ಅದನ್ನ ಹೇಳೋದು ತುಂಬಾ ಇಂಪಾರ್ಟೆಂಟ್. ಫೋಕಸ್ ಆನ್ ಬೆನಿಫಿಟ್ಸ್, communicate the benefits of your product and business opportunity. ಅದನ್ನೆಲ್ಲ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಕ್ಲಿಯರ್ ಆಗಿ ಅವ್ರನ್ನ ಕಮ್ಯುನಿಕೇಟ್ ಮಾಡ್ಬೇಕು. ಇವ್ರಿಗೆ ಬಿಸ್ನೆಸ್ ಬೇಕಾ, ಬಿಸ್ನೆಸ್ ಹೇಳ್ಬೇಕು. ಇವ್ರು ಬಂದಿರೋದು ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಬೇಕು. ಪ್ರಾಡಕ್ಟ್ಸ್ ರಿಸಲ್ಟ್ ಬಂದ್ಮೇಲೆ ಅವ್ರು ಖಂಡಿತ ಬಿಸ್ನೆಸ್ ಬಂದೇ ಬರ್ತಾರೆ. ಕೆಲವರು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಸರಿ ಬಿಸ್ನೆಸ್ ಮಾಡ್ಬೇಕಾ, ಜನ ಸೇರ್ಸ್ಬೇಕಾ ಅಂದಾಗ ಇಲ್ಲ, ಖಂಡಿತ ಇಲ್ಲ. ನೀವ್ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದೀರಾ, ಬಿಸ್ನೆಸ್ ಮಾಡಿ. ನೀವು ಪ್ರಾಡಕ್ಟ್ಸ್ ಬಂದಿದ್ದೀರಾ, ಪ್ರಾಡಕ್ಟ್ ಕೊಡ್ಬಿಟ್ಟು ಸುಮ್ನೆ ಇರ್ಬೋದು ಅಲ್ವಾ. ಆದ್ರೆ ನಾವ್ ಇಂಡಿಯನ್ಸ್ ಏನೋ ನಮ್ ಮೇಡಮ್ ಯಾವಾಗ ಹೇಳ್ತಾ ಇರ್ತಾರೆ, ವಿ ಆರ್ ಇಂಡಿಯನ್ಸ್ ಅಂತ ಅಲ್ವಾ ನಳಿನಿ ಮೇಡಮ್. ನಾವು ಇಂಡಿಯನ್ಸ್ ಬಾಯಲ್ಲಿ ಏನು ಇಟ್ಕೊಳಲ್ಲ. ಇಂತ ಕಡೆ ಹಿಂಗ್ ಹೋಗ್ ತಗೊಂಡ್ವಿ ಅಂದ್ರೆ ಅದನ್ನ ಹೇಳ್ತೀವಿ ಖಂಡಿತ. ಸೊ ಅದನ್ನ ಹೇಳಿ ಅವ್ರನ್ನ ಕರ್ಕೊಂಡ್ ಬರೋ ರೀತಿ ನಮಗ್ ಗೊತ್ತಿರುತ್ತೆ. ಅವ್ರಿಗೆ ಏನ್ ನೀಡಿದೆ ಅಷ್ಟೇ ಹೇಳಿ. ಆಮೇಲೆ ಎಕ್ಸ್ಪ್ಲೇನ್ ಹೌ ಇಟ್ ಕ್ಯಾನ್ ಇಂಪ್ರೂವ್ ದ ರೆಸಿಪಿಯನ್ಸ್ ಲೈಫ್. ಅವ್ರ ಲೈಫ್ಗೆ ಇವಾಗ ಏನ್ ಬೇಕು. ಸಪೋಸ್ ಕೆಲಸ ಮಾಡ್ತಾ ಇರ್ತಾರೆ, ತುಂಬಾ ಕಷ್ಟ ಪಡ್ತಿರ್ತಾರೆ, ತುಂಬಾ ಕಷ್ಟ ಜೀವಿ. ಅವ್ರಿಗೆ ಇದನ್ ಮಾಡಿದ್ರೆ ನಿಮ್ಗೆ ಈ ತರ ಇಂಪ್ರೂವ್ ಆಗತ್ತೆ ನೋಡಿ, ಕಷ್ಟ ಪಡ್ತಿರ್ತೀರಾ, ಇದ್ರ ಜೊತೆ ಹೆಂಗಿದ್ರು ಇದ್ ಮಾಡ್ತಾ ಇದ್ದೀರಾ, ಒಂದು ಜನನ ಸಂಪರ್ಕ ಮಾಡ್ತಿರ್ತೀರಾ, ಇದ್ರ ಬಗ್ಗೆನೂ ಹೇಳಿ. ಒಂದ್ 4 ಜನ ಬಂದ್ರೆ ನಿಮ್ಗೆ ಹೆಲ್ಪ್ ಆಗಲ್ವಾ. ಈಗ ಇನ್ಶೂರೆನ್ಸ್ ಮಾಡ್ತಾ ಇರ್ತಾರೆ, ಇನ್ಶೂರೆನ್ಸ್ ಗಳನ್ನ ಕೆಲವರು ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇವೆಲ್ಲ ಮಾಡ್ತಿರ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಮಾಡೋದು ಯಾರು, ಜಾಸ್ತಿ ಮಾಡಿಸ್ಕೊಳ್ಳೋದು ಪ್ರಾಬ್ಲಮ್ ಇರೋರು. ಸೊ ಹೆಲ್ತ್ ಇನ್ಶೂರೆನ್ಸ್ ಅವ್ರಿಗೆ ಹೇಳಿದಾಗ ಏನ್ ಮಾಡ್ತಾರೆ, ಈ ತರ ಪ್ರಾಬ್ಲಮ್ ಇದೆ ಏನಾ, ಹೌದಾ ಸರಿ, ಹಾಗಾದ್ರೆ ಏನ್ ಮಾಡಿ, ಒಂದ್ಸತಿ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೋದು, ಪದೇ ಬಂದಾಗ ಕ್ಲೇಮ್ ಮಾಡಕ್ಕಾಗತ್ತಾ, ಇಲ್ಲ. ಅವಾಗ ಈ ತರ ನಮ್ಮ ಮೇಡಮ್ ನಿಮ್ಗೆ ಇದಾರೆ, ಬನ್ನಿ ಈ ತರ ತಗೋಬಹುದು ಅಂತೇಳಿ ಅವ್ರು ನಿಮ್ಗೆ ಲೀಡ್ಸ್ ನ ಕೊಡ್ತಾರೆ. ಸಾಲ್ವ್ ಎ ಪ್ರಾಬ್ಲಮ್ ಆರ್ ಮೀಟ್ ಎ ನೀಡ್ ದೇ ಹ್ಯಾವ್. ಅವ್ರ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಪ್ರಯತ್ನ ಪಡಿಸಿ, ಇಲ್ಲ ಅಂದ್ರೆ ಅವ್ರಿಗೆ ಅದಕ್ಕೆ ಏನ್ ಅವಶ್ಯಕತೆ ಇದೆ ಅದನ್ನ ಕೊಡಕ್ಕೆ ಹೆಲ್ಪ್ ಮಾಡಿ. ನೆಕ್ಸ್ಟ್, ಡೋಂಟ್ ಟಾಕ್ ಅನ್ನೆಸೆಸರಿ ಸ್ಟಫ್ಸ್ ವೈಲ್ ಇನ್ವೈಟಿಂಗ್ ದ ಪ್ರಾಸ್ಪೆಕ್ಟ್ ಹತ್ರ ಮಾತಾಡಿ ಕರಿಬೇಕಾದ್ರೆ ಬೇಡದಿರುವಂತ ಏನು ಇನ್ಫಾರ್ಮೇಶನ್ಸ್ ನ ಕೊಡಬಾರ್ದು. ಕೀಪ್ ಪೊಟೆನ್ಶಿಯಲ್ ಇನ್ಫಾರ್ಮೇಶನ್, ಎಷ್ಟು ಬೇಕೋ ಅಷ್ಟೇ ಇನ್ಫಾರ್ಮೇಶನ್ ಕೊಡ್ಬೇಕು. ಬ್ರೀಫ್ ಬೈ ಅವಾಯ್ಡಿಂಗ್ ಅನ್ನೆಸರಿ ಡೀಟೇಲ್ಸ್. ಅವ್ರು ಕೇಳ್ತಾರೆ, ಕೆತ್ತಿ ಕೇಳ್ತಿರ್ತಾರೆ, ಅವಾಗ ಏನ್ ಮಾಡ್ಬೇಕು, ಇಲ್ಲ ಇದಿಷ್ಟು, ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದ್ರೆ ನನಗ್ ಗೊತ್ತಿರೋದು ಇಷ್ಟು, ಇದ್ರ ಬಗ್ಗೆ ಇನ್ನೂ ಜಾಸ್ತಿ ನಿಮ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಬನ್ನಿ ಅಲ್ಲಿ ಹೋಗೋಣ, BOP ಹೋಗೋಣ, ಲೀಡರ್ಸ್ ಮೀಟಿಂಗ್ ಹೋಗೋಣ, ಇಲ್ಲ ನಮ್ಮ ಅಪ್ಲೈನ್ ಇದ್ದಾರೆ ಅವ್ರ ಹತ್ರ ನಾವು ತಿಳಿಸ್ತೀವಿ. ಅದನ್ನ ಹೇಳ್ಬೇಕು. ಅದು ಯಾವಾಗ ಬಿಸ್ನೆಸ್ ಬಂದಾಗ, ಪ್ರಾಡಕ್ಟ್ಸ್ ಬಗ್ಗೆ ಬಂದಾಗ ಆತರ ಹೇಳ್ಬಾರ್ದು. ನಮ್ಮ ಅಪ್ಲೈನ್ ಇದಾರೆ, ಇಲ್ಲ ಅಲ್ಲಿ ಕೇಳ್ತೀವಿ ಅಂತ. ಪ್ರಾಡಕ್ಟ್ಸ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ ಬಿಸ್ನೆಸ್ ನ ಚಿಟ್ಕಿ ಹೊಡೆದಂಗ್ ಮಾಡ್ಬೋದು. ನೆಕ್ಸ್ಟ್, stick to a brief overview of opportunity and express your interest in scheduling a discussion without unnecessary details. ಅದೇ
ಎಷ್ಟು ಬೇಕೋ ಅಷ್ಟು ಡೀಟೇಲ್ಸ್ ಕೊಟ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದು BOP ಕುಂಡ್ರಿಸಿದ್ರೆ ಒಳ್ಳೆ ಇನ್ಫಾರ್ಮೇಶನ್, ಒಳ್ಳೆ BOP ಒಳ್ಳೆ MC, ಒಳ್ಳೆ ಇವ್ರು ಇರ್ತಾರೆ, ಯಾರು ಪ್ರಾಡಕ್ಟ್ ಬಗ್ಗೆ ಹೇಳೋರು ಇರ್ತಾರೆ, ಬಿಸ್ನೆಸ್, ಅದನ್ನ ಕೇಳಿದಾಗ ಯಾರು ಆಪರ್ಚುನಿಟಿನ ಬಿಡಲ್ಲ ಅಂತ ಹೇಳಲ್ಲ. ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ಖಂಡಿತ ಇದನ್ನ ಮಾಡ್ಬೇಕು ಅನ್ಸುತ್ತೆ. ನಾವು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದು ಪ್ರಾಡಕ್ಟ್ಸ್ ಅಂತ, ಬಟ್ ಬಿಸ್ನೆಸ್ ಕೇಳಿದ್ಮೇಲೆ ಅನಿಸ್ತು ಬಿಸ್ನೆಸ್ಗೆಲ್ಲ ಹೋಗಲ್ಲಪ್ಪ ಅನ್ಕೊಂಡ್ ಬಂದಿದ್ದವ್ರು ಇವತ್ತು ನಾವ್ ಇದನ್ನ ಒಂದು ಪ್ಯಾಸಿವ್ ಇನ್ಕಮ್ ಆಗಿ ತಗೊಂಡಿದೀವಿ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ BOP. ಏನು ಆಪರ್ಚುನಿಟಿನ ತಗೊಂಡಿದ್ದು ಈ ತರ ಒಂದು ಫೀಲ್ಡ್ ಇರೋದಕ್ಕೆ, ನಾವು ಈ ಟ್ರೈನಿಂಗ್ ಗಳಿರೋದಕ್ಕೆ ನಾವು ಈ ಆಪರ್ಚುನಿಟಿನ ಆಪ್ಟ್ ಮಾಡ್ಕೊಂಡಿದ್ದು. ಥ್ಯಾಂಕ್ ಯು ಸರ್. ಆಮೇಲೆ ಬಿ ಎಕ್ಸೈಟೆಡ್, ಮೇಂಟೈನ್ ಕ್ಯೂರಿಯಾಸಿಟಿ ಅಂಡ್ ಟಾಕ್ ವಿತ್ ಕನ್ವೆಕ್ಷನ್. ಇನ್ ಪ್ರಾಸ್ಪೆಕ್ಟ್ ಇಂಟ್ರಾಕ್ಷನ್ ಇನ್ಕ್ಲೂಡ್ ಎಂಥೂಸಿಯಾಸಮ್. ಅಂದ್ರೆ ಅವಾಗ ಹೇಳಿದ್ನಲ್ಲ, ಖುಷಿಯಾಗಿ ಮಾತಾಡ್ಬೇಕು. ಫೋನ್ ಎತ್ತಿದ ತಕ್ಷಣ ಹೇಳಮ್ಮ ಅಂದ್ರೆ ಅವರು ಆಯ್ತು ಇಡಮ್ಮ ಅಂತ ಇಡ್ತಾರೆ ಫೋನ್ ಅಲ್ವಾ. ಕ್ಯೂರಿಯಸ್ ಆಗಿರ್ಬೇಕು. ಹಾಯ್ ಹೇಗಿದ್ದೀರಾ, ಹೆಂಗಿದ್ದೀರಾ, ಹೌದಾ ಹೇಗಿದ್ದೀರಾ, ಈಗ ಇದು ಹೆಲ್ತ್ ಚೆನ್ನಾಗಿದ್ಯಾ ನಿಮ್ದು, ನಿಮ್ಗೆ ಏನೋ ಪ್ರಾಬ್ಲಮ್ ಇತ್ತಲ್ವಾ, ಇವಾಗ ಏನ್ ನಿಮ್ಗೆ ಅದ್ ಪ್ರಾಬ್ಲಮ್ ಇಲ್ವಾ, ಸರಿ ಹೋಯ್ತಾ, ಅಯ್ಯೋ ಎಲ್ಲಮ್ಮ ಸರಿ ಹೋಯ್ತು, ಇನ್ನೂ ಹಂಗೆ ಇದೆ, ಅಯ್ಯೋ ನಾನು ಮರ್ತೇ ಬಿಟ್ಟೆ ನೋಡಿ ನಿಮ್ಗೆ ಹೇಳೋದು, ನಾನ್ ಈ ತರ ಹಿಂಗಿತ್ತು, ನಮ್ಮ ಇವ್ರಿಗೂ ಇತ್ತು, ನಮ್ ರಿಲೇಟಿವ್ ಒಬ್ರಿಗಿತ್ತು, ಈ ತರ ಕೊಡಿಸ್ದೆ, ತುಂಬಾ ಚೆನ್ನಾಗಿದಾರೆ ಆಂಟಿ, ಬನ್ನಿ ನಿಮ್ಗೂ ಸರಿ ಹೋಗ್ಬಿಡುತ್ತೆ, ಆರಾಮಾಗಿ ಕರ್ಕೊಂಡು ಹೋಗ್ತೀನಿ, ನೋಡ್ಬಿಟ್ಟು ಸ್ಟಾರ್ಟ್ ಮಾಡಿ ತಗೊಳಕ್ಕೆ ಅಂತ ಹೇಳಿ ಅವ್ರನ್ನ ಕ್ಯೂರಿಯಸ್ ಆಗಿ, ಅವ್ರಿಗೆ ಹೌದಾ ದೀಪ ಏನು ಹೇಳಿದ್ರಲ್ಲ, ಇರು ಹೋಗೋಣ ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ಬರ್ತಾರೆ. ಅಲೈವ್ ಬೈ ಆಸ್ಕಿಂಗ್ ಎಂಗೇಜಿಂಗ್ ಕ್ವೆಶನ್ಸ್. ಅವ್ರನ್ನ ಏನ್ ಮಾಡ್ಬೇಕು, ಬೇರೆ ಅವ್ರನ್ನ ಏನೋ ಡೈವರ್ಟ್ ಆದಾಗ ಅವ್ರನ್ನ ಎಂಗೇಜ್ ಮಾಡ್ಬೇಕು, ನಮ್ ಜೊತೆ ಮಾತಾಡಂಗೆ ಎಂಗೇಜ್ ಮಾಡ್ಬೇಕು. ಫೋನ್ ಬಂತು ಅಂದ್ರೆ ಆಂಟಿ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಅವ್ರನ್ನ ನಮ್ಮ ಹತ್ರ ಎಂಗೇಜ್ ಮಾಡಂಗ್ ಇಟ್ಕೋಬೇಕು. ಅವ್ರನ್ನ ಡೈವರ್ಟ್ ಆಗಕ್ಕೆ ಖಂಡಿತ ಬಿಡ್ಬಾರ್ದು, ಅಥವಾ ನೀವು ಡೈವರ್ಟ್ ಆಗ್ಬಾರ್ದು. ಅವ್ರನ್ನ ಕುಂಡಿಸ್ಬಿಟ್ಟು ಒಂದ್ ನಿಮಿಷ ಯಾವ್ದೋ ಫೋನ್ ಬಂತು ಅಂತ ಹೊರಗಡೆ ಹೋಗಿ ಮಾತಾಡೋದಲ್ಲ, ಅವ್ರ ಮುಂದೆನೆ ಫೋನ್ ಅಟೆಂಡ್ ಮಾಡ್ಬಿಟ್ಟು ಒಂದ್ 5 ನಿಮಿಷ ಯಾವ್ದೋ ಮೀಟಿಂಗ್ ಅಲ್ಲಿ ಇದೀನಿ, ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ನೀವ್ ಹೇಳೋ ಸ್ಟೈಲ್ ಅಲ್ಲಿ ಏನ್ ಇಷ್ಟೊಂದು ಇಂಪ್ರೂವ್ ಆಗ್ಬಿಟ್ಟವ್ರಲ್ಲ, 5 ನಿಮಿಷ ಇಷ್ಟ ಜನ ಕಾಲ್ ಮಾಡ್ತಾವ್ರೆ ಇವ್ರಿಗೆ, ಇಷ್ಟೊಂದು ಮಾತಾಡ್ಸ್ಬೇಕು ಅಂತ ಕೇಳ್ತಾ ಇದಾರೆ ಅಂತ ಅವ್ರಿಗೆ ಒಂದು ಖುಷಿ ಆಗತ್ತೆ, ಒಂದು ಎಂಥೂಸಿಯಾಸಮ್ ಬರುತ್ತೆ, ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಏನೋ ಮಾಡ್ತಾವ್ರಲ್ಲ ಏನು ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಕಮ್ಯುನಿಕೇಶನ್ ವಿತ್ ಅನ್ವೇರ್ವಿಂಗ್ ಕನ್ವೆಕ್ಷನ್ಸ್ ಟು ಕನ್ವೇ ಸಿನ್ಸಿಯಾರಿಟಿ ಅಂಡ್ ಕಾನ್ಫಿಡೆನ್ಸ್ ಇನ್ ಯರ್ ಮೆಸೇಜ್. ಅದು ನೀವ್ ಹೇಗ್ ಹೇಳ್ಬೇಕು ಅಂದ್ರೆ, ಏನೋ ಡಂಬ ಅಂದ್ರೆ ಏನ್ ಹೇಳ್ತಾರೆ, ಬಂಡಲ್ ಬಿಡ್ತಿದ್ದಾರೆ ಆತರ ಅನ್ಸ್ಬಾರ್ದು. ಅವ್ರಿಗೆ ಅನ್ಸ್ಬೇಕು, ನೀವು ಮಾತಾಡುವಾಗ ಯಾವಾಗ ನೀವು ಪ್ರಾಡಕ್ಟ್ ಯೂಸ್ ಮಾಡಿರ್ತೀರಾ, ಯಾವಾಗ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀರಾ, ಅವಾಗ ಜನಕ್ಕೆ ನೀವು ಹೇಳ್ತಿರೋ ಸುಳ್ಳಲ್ಲ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಅವಾಗ ನಿಮ್ ಜೊತೆ ಆಟೋಮೆಟಿಕ್ ಆಗಿ ಬರ್ತಾರೆ, ಇವ್ರು ಸಿನ್ಸಿಯರ್ ಆಗಿದ್ದಾರೆ. ಈಗ ನೋಡಿ, ಏನೋದಕ್ಕೂ ದುಡ್ಡು ತಗೊಂಡಿರ್ತೀರಾ, ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ತಗೊಂಡಿರ್ತೀರಾ, ಅವ್ರಿಗೋಗಿ ವಾಪಸ್ ಕೊಡಿ, ಆಂಟಿ ನಿಮ್ಗೆ ಎಕ್ಸ್ಟ್ರಾ ಆಗಿದೆ, ಎಕ್ಸ್ಟ್ರಾ ಈ ತರ ಒಂದ್ 200-300 ರೂಪಾಯಿ ಬಂದ್ಬಿಟ್ಟಿದೆ, ಯಾಕಂದ್ರೆ ಬಿಲ್ ಹೋಗುತ್ತೆ ಅವ್ರಿಗೆ. ಆ ಬಿಲ್ ನೋಡಿದಾಗ ನೀವು ತಗೊಂಡ್ರೆ ದುಡ್ಡು ಜಾಸ್ತಿ ಆಗಿರುತ್ತೆ, ನೀವ್ ಒಂದ್ ರೂಪಾಯಿ ಜಾಸ್ತಿ ತಗೊಂಡಿರ್ರಿ, 1 ರೂಪಾಯಿ ಜಾಸ್ತಿ ತಗೋಬಿಟ್ರು ಅಂತಾರೆ ಹೊರತು, ಆ 1 ರೂಪಾಯಿ ಎಲ್ಲ ಬಿಡುವಂತ ಯಾರು ಅನ್ನಲ್ಲ. ಸೊ ಯಾವಾಗ ನೀವು ಅವ್ರಿಗೆ ಕರೆಕ್ಟ್ ಆಗಿ ನಿಯತ್ತಾಗಿರ್ತೀರಾ, ಯಾವಾಗ ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ, ಯಾವಾಗ ನೀವು ಸಿನ್ಸಿಯರ್ ಆಗಿರ್ತೀರಾ, ಜನ ನಿಮ್ಮನ್ನ ನಂಬ್ತಾರೆ, ನಿಮ್ ಜೊತೆ ಬರ್ತಾರೆ. ಆಗ್ಬೋದು ಅವಾಗ ಇವ್ರ ಹಂಗೆ ಹಿಂಗೆ ಅಂತ ಹೇಳ್ಬೋದು, ಬಟ್ ಟೈಮ್ ಬೀಯಿಂಗ್ ನಿಮ್ಮ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ. ಸೊ ಅವ್ರನ್ನ ಕ್ಯೂರಿಯಸ್ ಆಗಿ ಒಂದು ಕಾನ್ಫಿಡೆಂಟ್ ಆಗಿ ಇಟ್ಕೊಳ್ಳೋದು ನಿಮ್ ಕೈಯಲ್ಲಿದೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಥಿಂಗ್, invite prospect in 24 hours, 48 hours, 24 hours or 48 hours before business presentation. Business presentation, be sure to remind your guest 24 or 48 hours before the meeting starts. They need to arrive at the meeting at time and date. So ಈಗ BOP ಕರಿಬೇಕು, ನಾಳೆ ಭಾನುವಾರ, ಇವತ್ತು ಕೂತ್ಕೊಂಡು ಕರಿಯೋದಲ್ಲ, ಒಂದು 24 hours ಅಥವಾ 48 hours 2 ದಿನ ಮುಂಚೆ ಕರಿಬೇಕು. ಈ ತರ ನಾನು ಹೇಳಿದ್ನಲ್ಲ, ಅಲ್ಲಿ ಹೋಗ್ತಾ ಇದೀನಿ ನಾನು, ಫ್ರೀ ಮಾಡ್ಕೊಂಬಿಡಿಪ್ಪ, ಯಾವ್ದು ಬೇರೆ ಕೆಲಸ ಇಟ್ಕೋಬೇಡಿ, ಇಲ್ಲ ಯಾವ್ದೋ ಫಂಕ್ಷನ್ ಇದೆ, ನಾನು ಹೇಳಿರ್ಲಿಲ್ವಾ ಯಾವ್ದೋ ಒಂದ್ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅಂತ ಅವ್ರು ನಿಮ್ಗೆ ಹೇಳ್ತಾರೆ. ಅವಾಗ ಏನ್ ಹೇಳ್ಬೇಕು, ನಾನು ನಿಮ್ಗೆ ಮುಂಚೆನೆ ಅದಕ್ಕೆ ಹೇಳ್ಕೊಂಡಿದ್ದು, ಯಾವ್ದೇ ನಿಮ್ದು ಹೊಸ ಫಂಕ್ಷನ್ಸ್ ಆತರ ಇದ್ರೆ ಇದನ್ನ ಮುಗಿಸ್ಕೊಂಡು ಹೋಗಿ, ಸ್ವಲ್ಪ ಆಫ್ ಮಾಡ್ಕೊಳ್ಳಿ, ಟೈಮ್ ಮಾಡ್ಕೊಳ್ಳಿ. ಇಲ್ಲ ನಾನೆಲ್ಲೋ ಹೋಗ್ತಾ ಇದೀನಿ ಇವತ್ತು ಮನೆ ದೇವ್ರಿಗೆ ಅಂದ್ರೆ ನಾನು ಮುಂಚೆನೆ ಹೇಳಿದ್ದೆ ಅಲ್ವಪ್ಪ, ತುಂಬಾ ಇನ್ಫಾರ್ಮೇಶನ್, ಇವತ್ ಬಿಟ್ಬಿಟ್ರೆ ಇವತ್ತು ಒಳ್ಳೆ ಲೀಡರ್ ಬರ್ತಾ ಇದಾರೆ, ಇವತ್ ಬಿಟ್ಬಿಟ್ರೆ ತಿರ್ಗಾ ನಿಮ್ಗೆ ಆ ಚಾನ್ಸ್ ಮತ್ತೆ ಸಿಗಲ್ಲ, ದೇವ್ರು ಯಾವಾಗೋ ಒಂದ್ ಅದೃಷ್ಟ ಕೊಡ್ತಾನಂತೆ, ಕೊಟ್ಟಾಗ ನೀವು ವೇಸ್ಟ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನ 2 ದಿನ ಮುಂಚೆಯಿಂದಾನೇ ಅವ್ರನ್ನ ಪ್ರಿಪೇರ್ ಮಾಡ್ಕೊಂಡ್ ಬರ್ಬೇಕು. ತಿರ್ಗಾ ನೆಕ್ಸ್ಟ್ ಡೇ ಕಾಲ್ ಮಾಡ್ಬೇಕು, ಗ್ಯಾರಂಟಿ ಅಲ್ವಾ ಬರ್ತಾ ಇದೀರ ಅಲ್ವಾ, ನಾನು ಯಾಕಂದ್ರೆ ಬರ್ತಾ ಇದೀನಿ, ಹೆಂಗ್ ಹೋಗೋದು, ಈ ತರ ನಮ್ದು 4 ಜನ ಫ್ರೆಂಡ್ಸ್ ಬರ್ತಿದಾರೆ, ಎಲ್ಲ ಒಂದ್ ಕ್ಯಾಬಲ್ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದೀನಪ್ಪ, ನಮ್ ಕಾರೇ ತಗೊಂಡ್ಬಿಡ್ತೀನಿ, ಈ ತರ ಅವ್ರನ್ನ ನೀವು ಅವ್ರನ್ನ ಕರೀತಿದ್ರ ಅಂತಂದ್ರೆ ನಿಮ್ಗೆ ಯೂಸ್ ಇದೆ ಅಂತ ಹೇಳ್ಬಿಟ್ಟು ಕರಿಬಾರ್ದು. ಹಿಂಗ್ ಹೋಗೋಣ, ಜೊತೆ ಹೋಗೋಣ, ಯಾಕೆ ಸುಮ್ನೆ ಬಸ್ ಅದು ಇದು ಅನ್ಕೊಂಡು ಒಂದು ಫ್ರೀ ಆಗಿ ಹೋಗ್ಬಿಟ್ಟು ಬಂದ್ಬಿಡ್ಬೋದು, ಆರಾಮಾಗಿ ಹೋಗ್ಬೋದು.
ಬಸ್ಸಲ್ಲಿ ಒದ್ದಾಡ್ಕೊಂಡ್ ಬರೋವೆಲ್ಲ ಹೋಗಂಗಿರಲ್ಲ, ಕಾರಲ್ಲಿ ಆರಾಮಾಗಿ ಹೋಗ್ ಬರೋಣ, ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ, ಓಕೆ ಅಲ್ವಾ, ಮಿಸ್ ಮಾಡ್ಬಿಡಿ ಅಂತ ಹೇಳ್ಬೇಕು. ಮತ್ತೆ ಅವ್ರಿಗೆ ಇನ್ನೇನ್ ಇನ್ವೈಟ್ ಆಗುತ್ತೆ ಅನ್ನುವಾಗ ಅವ್ರಿಗೆ ಕರೆಕ್ಟ್ ಆಗಿ ಲೊಕೇಶನ್, ಟೈಮು, ಡೇಟ್ ಅದನ್ನ ಅವ್ರಿಗೆ ಕರೆಕ್ಟ್ ಆಗಿ ಪ್ರೊವೈಡ್ ಮಾಡ್ಬೇಕು. ಸೊ ಇದನ್ನ ಏನ್ ಹೇಳ್ತಾರೆ, ಇನ್ವೈಟ್ ಪ್ರಾಸ್ಪೆಕ್ಟ್ ಇನ್ ಫಾರ್ 2 hours ಅಂತ ಲೆಕ್ಕ ಇದೆ. ಅಂದ್ರೆ 2 days ಮುಂಚೆಯಿಂದಾನೆ ಅವ್ರನ್ನ ಫಾಲೋ ಅಪ್ ಮಾಡ್ಬೇಕು. ನೆಕ್ಸ್ಟ್ ಮೀಟಿಂಗ್ ಟೈಮು ಡೇಟ್ ಅವ್ರಿಗೆ ಕರೆಕ್ಟ್ ಆಗಿ ಹೇಳಿರ್ಬೇಕು. ಯಾಕಂದ್ರೆ ಆ ಡೇಟು ಟೈಮು ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಹೋದಾಗ ಇನ್ಫಾರ್ಮೇಶನ್ ಸರಿಯಾಗಿ ಸಿಗಲ್ಲ. ಇನ್ವೈಟ್ ಯೂಸಿಂಗ್ ಮೊಬೈಲ್ ಫೋನ್. whenever you have to fix a meeting with a guest, you should always try to talk in the phone only, phone calls only, and end up the conversation in good time. ಯಾವಾಗ ನೀವ್ ಯಾರನ್ನೇ ಕರಿಬೇಕಂತಂದ್ರು ಅವ್ರ ಹತ್ರ ನೀವು ಫೋನ್ ಅಲ್ಲೇ ಮಾತಾಡ್ಬೇಕು. ಡೈರೆಕ್ಟ್ ಆಗಿ ಮಾತಾಡಿದ್ರೆ ತುಂಬಾ ಟೈಮ್ ಡ್ರಾಗ್ ಆಗತ್ತೆ, ಮತ್ತೆ ಡೈರೆಕ್ಟ್ ಆಗಿ ಸಿಗ್ತೀರಾ, ಅವ್ರು ಇಲ್ದಿರೋ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅವಾಗ ನೀವು ಅದು ಅವಾಯ್ಡ್ ಮಾಡಿದಾಗ ಅವ್ರು ಏನ್ ಅನ್ಸುತ್ತೆ, ಇವ್ರು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಫೋನ್ ಅಲ್ಲಿ ಆದ್ರೆ ನೀವು ಮಾತಾಡ್ಸ್ಬಿಟ್ಟು ಹೇಳ್ಬಿಟ್ಟು ಟಕ್ಕಂತ ಫೋನ್ ಕಟ್ ಮಾಡ್ಬೋದು. ಯಾವ್ದೋ ಕಾಲ್ ಬರ್ತಾ ಇದೆ, ಇರಿ 1 ನಿಮಿಷ ಮಾಡ್ತೀನಿ, ಯಾರೋ ಮಾಡ್ತಾನೆ ಇದಾರೆ ಆಂಟಿ, ಇವ್ರಿಗೇನೋ ಪ್ರಾಬ್ಲಮ್ ಇತ್ತು, ಸೊ ಇವ್ರು ನನ್ ಮೊನ್ನೆ ಅಷ್ಟೇ ಅವ್ರಿಗೆ ಪ್ರಾಡಕ್ಟ್ಸ್ ಕೊಟ್ಟಿದ್ದೆ, ಇವಾಗ ಏನೋ ಆಗಿರ್ಬೋದು, ಸೊ ನಾನು ಅದೊಂಚೂರು ಫಾಲೋ ಅಪ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ, ನಾಳೆ ಮರಿಬೇಡಿ ಆಯ್ತಾ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬೋದು. ಆದ್ರೆ ಡೈರೆಕ್ಟ್ ಆಗಿ ಸಿಕ್ಕಿದಾಗ ನಾವ್ ಆತರ ಅವಾಯ್ಡ್ ಮಾಡಕ್ಕೆ ಆಗಲ್ಲ. ಸೊ ಆತರ ಅವ್ರನ್ನ ಯಾವಾಗ್ಲೂ ಫೋನ್ ಅಲ್ಲಿ ಮಾತಾಡ್ಸೋದನ್ನ ಯಾವಾಗ್ಲೂ ಇನ್ವಿಟೇಷನ್ ಏನೋ ಫೋನ್ ಅಲ್ಲಿ ಹೋಗ್ಬೇಕು. ಕಾನ್ವರ್ಸೇಷನ್ ತುಂಬಾ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಇರ್ಬೇಕು. ಸೊ ಈ ಇನ್ವಿಟೇಷನ್ಸ್ ನ ಎಷ್ಟು ಕ್ಯೂಟ್ ಆಗಿ ಪುಟ್ಟದಾಗೆ ನೀಟಾಗಿ ಮಾಡ್ತಿರೋ ಅಷ್ಟೇ ಕ್ಯೂಟ್ ಆಗಿ ಜನ ಬರ್ತಾರೆ. ಆಮೇಲೆ ನೀವು ಅಷ್ಟೇ ಕರೆದಾಗ ಎಷ್ಟು ಸಲ ಲೇಟ್ ಮಾಡಿರ್ತೀರೋ, ನೀವು ಕರೆಯೋ ಪ್ರಾಸ್ಪೆಕ್ಟ್ ಅಷ್ಟೇ ಲೇಟ್ ಮಾಡ್ತಾರೆ. ಅದಕ್ಕೆ ಯಾವ್ದೇ ಒಂದು ಆಪರ್ಚುನಿಟಿ ಇದ್ದಾಗ ಹಿಂದಿಂದೇನೆ ಅವ್ರ ಹತ್ರ ನೀವು ಮಾತಾಡ್ಸ್ತಾ ಯಾವಾಗ್ಲೂ ಟಚ್ ಅಲ್ಲಿ ಇರ್ಬೇಕು. ಪ್ರಾಡಕ್ಟ್ಸ್ ಕೊಟ್ಟಾಗ ಫಾಲೋ ಅಪ್ ಅಲ್ಲಿ ಇರ್ಬೇಕು, ಬಿಸ್ನೆಸ್ ಬಗ್ಗೆ ಹೇಳಿದಾಗ ಫಾಲೋ ಅಪ್ ಅಲ್ಲಿ ಇರ್ಬೇಕು. ಅವ್ರ ಜೊತೆ ತುಂಬಾ ಚೆನ್ನಾಗಿ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ವೈಟ್ ಯೂಸಿಂಗ್ ಆಯ್ತು, ಇದಾಯ್ತು. 1 ನಿಮಿಷ ಹಿಂದಿನ ಸ್ಲೈಡ್ ಬನ್ನಿ. ಸೆಕೆಂಡ್ ಇದನ್ನ ನೋಡಿಲ್ಲ, ಇದು ಬ್ಯಾಕ್. ಓಕೆ, ಇಫ್ ಯು ಟಾಕ್ ಟು ದ ಗೆಸ್ಟ್ ಫೇಸ್ ಟು ಫೇಸ್, ಆಯ್ತು ಬಿಡಿ, ಫೇಸ್ ಟು ಫೇಸ್ ಮಾತ್ರ. ನೆಕ್ಸ್ಟ್ ಫೇಸ್ ಟು ಫೇಸ್ ಯಾವತ್ತೂ ಅಷ್ಟೇ ಅವಾಯ್ಡ್ ಮಾಡೋದು ಬೆಟರ್. ಓಕೆ, ಟೇಕ್ ಕನ್ಫರ್ಮೇಶನ್. ಟಾಕ್ ಟು ದ ಗೆಸ್ಟ್ a few hours before you are starting the meeting. ಇವಾಗ ನೀವು ಝೂಮ್ ಲಿಂಕ್ ಕೊಟ್ಟಿರ್ತೀರಾ, ಅವ್ರ ಬಗ್ಗೆ ಅವ್ರಿಗೆ ಹೇಳ್ಬೇಕು. ಅವಾಗ ಏನ್ ಮಾಡ್ಬೇಕು ಅಂದ್ರೆ 1-2-3 hours ಇದ್ದಂಗೆನೆ ಅವ್ರಿಗೆ ಫೋನ್ ಮಾಡ್ಬೇಕು. ಝೂಮ್ ಲಿಂಕ್ ಸ್ಟಾರ್ಟ್ ಆಗ್ತಾ ಇದೆ, ಸ್ಟಾರ್ಟ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡ್ಬಿಡ್ತಾರೆ ಲೀಡರ್ಸ್. ಸೊ ಏನ್ ಮಾಡ್ಬೇಕು ಅಂದ್ರೆ ನೀವು ಆದಷ್ಟು ಬೇಗ ಬನ್ನಿ, ಲೇಟ್ ಮಾಡಕ್ ಹೋಗ್ಬೇಡಿ, ಇಲ್ಲ ಅಂದ್ರೆ ಇನ್ಫಾರ್ಮೇಶನ್ ಸಿಗಲ್ಲ. ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಹೇಳಾದ್ಮೇಲೆ ನಿಮ್ಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಫಸ್ಟ್ ಬರೋದು. ಅದ್ರ ಬಗ್ಗೆ ಹೇಳಿದಾಗ ನೀವು ತಿಳ್ಕೊಳ್ಳೋದು ಒಳ್ಳೇದು ಆಂಟಿ. ತುಂಬಾ ಲೇಟ್ ಮಾಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಅದ್ರ ಬಗ್ಗೆ ಹೊಟ್ಟೋಗಿರುತ್ತೆ, ನೀವು ತಿರ್ಗಾ ಇನ್ನೊಂದ್ ಕ್ಲಾಸ್ ಕುತ್ಕೋಬೇಕಾಗತ್ತೆ. ಆದಷ್ಟು ಟೈಮ್ ಕುತ್ಕೊಳ್ಳಿ. ಈ ತರ ಅವ್ರನ್ನ ಫೋನ್ ಮಾಡಿ ಅವ್ರನ್ನ ಒಂದು 1 hour 2 hours ಬಿಫೋರ್ ಅವ್ರಿಗೆ ನೀವು ಅದನ್ನ ಮನವರಿಕೆ ಮಾಡ್ಬೇಕು. ಗೆಟ್ ಕಾನ್ವರ್ಸೇಷನ್ ಫ್ರಮ್ ಹಿಮ್ ಅಬೌಟ್ ಹೌ ಫಾರ್ ಯು ಹ್ಯಾವ್ ರೀಚ್ಡ್. ಆಮೇಲೆ ಯಾರನ್ನ POP ಬರ್ಬೇಕಾದ್ರೆ ಎಲ್ಲಿದ್ದೀರಾ, ಹೌದಾ ಬರ್ತಾ ಇದ್ದೀರಾ, ಎಲ್ಲಿದ್ದೀರಾ, ಹೌದಾ ಇಂಥ ಕಡೆ ಇದ್ದೀರಾ, ಹಾಗಾದ್ರೆ ಇನ್ನೊಂದು 10 ನಿಮಿಷ ಸಾಕು, 5 ನಿಮಿಷ ಸಾಕು ಅನ್ಸುತ್ತೆ, ತುಂಬಾ ಹತ್ರದಲ್ಲೇ ಇದ್ದೀರಾ, ಓಕೆ ಬನ್ನಿ, ಬೇಗ ಝೂಮ್ ಸ್ಟಾರ್ಟ್ ಆಗೋಯ್ತು, ಬೇಗ ಬನ್ನಿ. ಆಮೇಲೆ ಇದು ಪ್ರೆಸೆಂಟೇಶನ್ ಸ್ಟಾರ್ಟ್ ಆಗೋಯ್ತು, ಬೇಗ ಬನ್ನಿ. ನೀವು ಲೇಟ್ ಮಾಡ್ಬಿಟ್ರೆ ಪ್ರಾಡಕ್ಟ್ ಎಲ್ಲ ಆಗೋಗ್ಬಿಡುತ್ತೆ, ತಿರ್ಗಾ ಇನ್ನೊಂದ್ ವಾರ ಬರ್ಬೇಕಾಗತ್ತೆ, ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗಲ್ಲ, ಬೇಗ ಬನ್ನಿ ಅಂತ ಕರಿಬೇಕು. ಇಫ್ ಯು ಆರ್ ಇನ್ವೈಟಿಂಗ್ ದೆಮ್ ಟು ಝೂಮ್ ಮೀಟಿಂಗ್, ದ ಐಡೆಂಟಿ then definitely tell them the Zoom meeting is about to start. Zoom meeting ಕರೀತಾ ಇದೀರಾ ಆದ್ರೆ ಒಂದ್ ಮೆಸೇಜೋ ಇಲ್ಲ ಒಂದು ವಾಯ್ಸ್ ಮೆಸೇಜೋ ಇಲ್ಲ ಕಾಲ್ ಮಾಡ್ಬಿಟ್ಟು ಇನ್ನೇನ್ ಝೂಮ್ ಸ್ಟಾರ್ಟ್ ಆಗ್ತಾ ಇದೆ ಆಂಟಿ, ಎಲ್ಲರೂ ಬಂದಿದ್ದಾರೆ, ಬೇಗ ಬನ್ನಿ, ಬೇಗ ಝೂಮ್ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರಿಬೇಕು. ಟೇಕ್ ಕನ್ಫರ್ಮೇಶನ್. ಟಾಕ್ ಟು ದ ಗೆಸ್ಟ್ ಫ್ಯೂ ಅವರ್ಸ್ ಬಿಫೋರ್. ಆಯ್ತಿದು. ಸೊ ಅವ್ರ ಹತ್ರ ಮಾತಾಡ್ತಾ ಅವ್ರನ್ನ ಹೇಗೆ ಕರಿಬೇಕು ಅನ್ನೋದನ್ನ ನಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ಬೇಗ ಹೋಗಿ ಪ್ರೋಸೆಸ್ ಫ್ಲೋ. ಲಿಸ್ಟ್ ಏನು, ಇವಾಗ ನಾ ಫಸ್ಟ್ ಏನ್ ಹೇಳ್ಕೊಟ್ಟೆ, ನಾನು ಲಿಸ್ಟ್ ಹೇಳ್ಕೊಟ್ಟೆ ಅಲ್ವಾ. ಇವಾಗ ಫ್ಯಾಮಿಲಿದು, ಫ್ರೆಂಡ್ಸ್ದು, ರಿಲೇಟಿವ್ಸ್ದು, ಅದನ್ನ ನಮ್ಮ ಗೊತ್ತಿರೋರು ಗೊತ್ತಿಲ್ದಿರೋರ್ನ ಒಂದು ಲಿಸ್ಟ್ ಮಾಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಇನ್ವೈಟ್ ಮಾಡ್ತೀವಿ. ಅವ್ರನ್ನ ಕರೆಯೋ ರೀತಿ ಶಾರ್ಟ್ ಅಂಡ್ ಕ್ಯೂಟ್ ಆಗಿ ಪುಟ್ಟದಾಗೆ ಅವ್ರನ್ನ ಕರೆಯೋದು. ಶೋ ದ ಪ್ಲಾನ್. ಯಾರಿಗೆ ಪ್ಲಾನ್ ತೋರಿಸ್ಬೇಕು, ಬಿಸ್ನೆಸ್ ಪ್ಲಾನ್ ಯಾರಿಗೆ ತೋರಿಸ್ಬೇಕು, ಆಮೇಲೆ ಪ್ರಾಡಕ್ಟ್ ಬಗ್ಗೆ ಯಾರಿಗೆ ಪ್ಲಾನ್ ತೋರಿಸ್ಬೇಕು, ಅದನ್ನ ಒಂದು ಶೋ ಪ್ಲಾನ್ ಅಂತ ಇದೆ. ನೆಕ್ಸ್ಟ್ ಬಂದೇನೋ, ಇವಾಗ ಪ್ರಾಡಕ್ಟ್ಸ್ ತಗೊಂಡ್ರು ನಿಮ್ಮ ಹತ್ರ, ಅವ್ರು ಇಷ್ಟಪಟ್ರು, ಹೌದು ತಗೊಂಡ್ರು, ಅವ್ರನ್ನ ಫಾಲೋ ಅಪ್ ಮಾಡ್ಬೇಕು. ಹೇಗಿದೆ ಇವತ್ತೇನು ಚೆನ್ನಾಗಾಯ್ತಾ, ಇಲ್ಲಪ್ಪ ಇದೇನೋ ಪ್ರಾಡಕ್ಟ್ ತಗೊಂಡೆ ನಂಗೆ ತುಂಬಾ ಸುಸ್ತಾಯ್ತು ಅಂತ ಅಂದಾಗ, ಹೌದಾ ಇಲ್ಲ ನೀವು ಒಳ್ಳೇದ್ ಕೊಡ್ತಾ ಇದ್ದೀರಾ, ಒಂದ್ ಕೆಟ್ಟದ್ ಹೊರಗಡೆ ಹೋಗ್ತಾ ಇದೆ, ಬಾಡಿ ಡಿಟಾಕ್ಸ್ ಆಗ್ತಾ ಇದೆ, ತಲೆ ಕೆಡ್ಸ್ಕೊಬೇಡಿ, ಚೆನ್ನಾಗಿದೆ ತಗೊಳ್ಳಿ, ಆರಾಮಾಗಿ ತಗೊಳ್ಳಿ. ಫಸ್ಟ್ ಅವ್ರನ್ನ ಮೈಂಡ್ ಪ್ರಿಪೇರ್ ಮಾಡ್ಬೇಕು. ಮತ್ತೆ ಬಿಸ್ನೆಸ್ ಪ್ಲಾನ್ ಬಗ್ಗೆ ಹೇಳಿದಾಗೂ ಅಷ್ಟೇ ಅವ್ರನ್ನ ಫಾಲೋ ಅಪ್ ಮಾಡ್ಬೇಕು. ಇನ್ಯಾರಿಗಾನ ಒಂದಿಬ್ರಿಗೆ ಹೇಳಿದ್ರೆ ನೋಡಿ ಅವತ್ತು ಹೇಳಿದ್ನಲ್ಲ ಈ ತರ ಹೆಲ್ಪ್ ಆಗುತ್ತೆ ಅಂತ. ಸೇಲ್ಸ್ ಕ್ಲೋಸಿಂಗ್
ಅಂದ್ರೆ ಇವಾಗ ನೀವು ಫಸ್ಟ್ ಒಂದ್ಸತಿ ಪ್ರಾಡಕ್ಟ್ ನ ರಿಟೇಲ್ ಕೊಟ್ಟು ಬಂದಿರ್ತೀರಾ, ನೆಕ್ಸ್ಟ್ ಟೈಮ್ ಕೊಟ್ಟಾಗ ಹೆಂಗಿದ್ರು 3 months ತಗೊಳ್ಳೇಬೇಕಿದು. ಲಾಂಗ್ ದ ಪೀರಿಯಡ್ ಅಂದ್ರೆ 6 months ಕೋರ್ಸ್ ಇದೆ. ಸೊ ಇದನ್ನ ತಗೊಳ್ಳೋದ್ರಿಂದ ನಿಮ್ಗೆ ಕಮ್ಮಿ ಆಗುತ್ತೆ. ಸೊ ಅವಾಗ ನೀವು ಈ ತರ ಐಡಿ ಮಾಡಿ ತಗೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೋಡಿ ಈ ತರ ಇಷ್ಟಿರೋ ಪ್ರಾಡಕ್ಟ್ ಈ ತರ ಕಮ್ಮಿಗೆ ಸಿಗುತ್ತೆ ಅಂತ ಆಮೇಲೆ ಅವ್ರಿಗೆ ಅದನ್ನ ಮನವರಿಕೆ ಮಾಡಿ ಅದನ್ನ ಐಡಿ ಮಾಡಿಸ್ಬಿಟ್ಟು ಅವ್ರಿಗೆ ಪ್ರಾಡಕ್ಟ್ ನ ಕೊಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ತರ ಅವ್ರನ್ನ ಇನ್ವೈಟ್ ಮಾಡಿ ಅವ್ರನ್ನ ಟೇಕ್ ಕೇರ್ ಮಾಡಿದ್ರೆ ಅವ್ರು ಎಲ್ಲೂ ಹೋಗಲ್ಲ. ಇವಾಗ ಒಂದ್ ಮಗು ಆಗಿದೆ ಅಂದ್ರೆ ಅವ್ರಿಗೆ ಡೈಪರು, ನ್ಯಾಪಿ, ಬಟ್ಟೆ ಎಲ್ಲ ಹಾಕ್ತಿವಲ್ಲ, ಅದೆಲ್ಲಾನು ಹಾಕಿ ಸ್ಟ್ರಿಕ್ಟ್ ಆಗಿ ಅವ್ರನ್ನ ಹೆಂಗ್ ಇಟ್ಕೋಬೇಕು, ಮಕ್ಕಳನ್ನ ಹೇಗೆ ನಾವು ಸ್ಟ್ರಿಕ್ಟ್ ಆಗಿ ಕಂಡ್ಬಿಟ್ರೆ ಎದುರ್ಕೋಬೇಕು ಅಲ್ವಾ. ಮಕ್ಳು ಆತರ ತುಂಬಾ ಅವ್ರನ್ನ ಹಠ ಮಾಡೋ ಮಕ್ಳಾಗಿ ಬೆಳೆಸ್ಬಾರ್ದು. ಒಂದು ಒಳ್ಳೆ ಡಿಸಿಪ್ಲಿನ್ಡ್ ಮಕ್ಳಾಗೆ ಬೆಳೆಸೋದು ನಮ್ಮ ಲೀಡರ್ಸ್ ಕೈಯಲ್ಲಿ ಇರೋದು. ಸಮ್ ಪೀಪಲ್ ವಿಲ್ ನೆವರ್ ಸಿ ಯೋರ್ ಬಿಸ್ನೆಸ್ ಪ್ಲಾನ್. ಕೆಲವರು ಬಿಸ್ನೆಸ್ ಪ್ಲಾನ್ ಖಂಡಿತ ನೋಡಲ್ಲ. ಯಾಕಂದ್ರೆ ಅವ್ರಿಗೆ ಅವ್ರದೇ ಆದ ಬಿಸ್ನೆಸ್ ಗಳಿರುತ್ತೆ, ಲಕ್ಷಾಂತರ ರೂಪಾಯಿ, ಕೋಟಿ ರೂಪಾಯಿ ದುಡ್ಡು ಹಾಕಿರ್ತಾರೆ. ಅವರು ಆ ಬಿಸ್ನೆಸ್ ಅಲ್ಲಿ ಬಿಸಿ ಇರ್ತಾರೆ. ಸೊ ನನ್ಗೆ ಹೆಲ್ತ್ ಬೇಕು ಅಂತ ಬಂದಿರ್ತಾರೆ. ಸೊ ಯು ಹ್ಯಾವ್ ಟು ಆಕ್ಸೆಪ್ಟ್ ದ ಲಾ ಆಫ್ ಆವರೇಜ್. ಏನೋ ಎಲ್ಲಾರು ಬರೋರೆಲ್ಲ ನಮ್ ಬಿಸ್ನೆಸ್ ಬರ್ತಾರೆ ಅಂತ ಯಾವತ್ತೂ ಅನ್ಕೋಬಾರ್ದು. ಬಿಸ್ನೆಸ್ ಬಂದವ್ರಿಗೆ ಪ್ರಾಡಕ್ಟ್ ಕೊಡ್ಬೇಕು, ಅವರ ಮೇಂಟೆನೆನ್ಸ್ ಏನಿದೆ ಅದನ್ನ ಮಾತ್ರ ಮಾಡ್ಬೇಕು. ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಮಾತ್ರ ಕೊಡ್ಬೇಕು. ಯಾವಾಗ್ಲೂ ಅಷ್ಟೇ ಅವ್ರು ಕರ್ದೆ ಇಷ್ಟೊಂದು ಫಾಲೋ ಅಪ್ ಮಾಡ್ದೆ ಅವ್ರು ಬರ್ಲಿಲ್ವಲ್ಲ ಅಂತೇಳಿ ಡಿಮೋಟಿವೇಟ್ ಆಗ್ಬಾರ್ದು. ಲಾ ಆಫ್ ಆವರೇಜ್ ನ ನೆನ್ಪಿಟ್ಕೋಬೇಕು. ಅವು ಯಾರಿಗ್ ಗೊತ್ತು, ಇವತ್ತು ಅವ್ರಿಗೆ ಬಿಸ್ನೆಸ್ ಪ್ಲಾನ್ ಕೊಟ್ಟಿದ್ದೀರಾ, ನೆಕ್ಸ್ಟ್ ಡೇ ಅವರು ಇನ್ನೊಬ್ರು ಬಿಸ್ನೆಸ್ ಕರ್ಕೊಂಡ್ ಬರ್ಬೋದು. ಈ ತರ ಏನೋ ಇದೆ ನೋಡು ಅಂದ್ಬಿಟ್ಟು ಅವ್ರು ಒಳ್ಳೆ ಪ್ರಾಸ್ಪೆಕ್ಟ್ಸ್ ಕೊಡ್ಬೋದು ನಿಮ್ಗೆ, ಅವರಿಂದ ಇನ್ನೊಬ್ರು ಬರ್ಬೋದು. ಆದ್ರೆ ಬಂದವರೆಲ್ಲ ನಿಮ್ ಜೊತೆ ಇರ್ತಾರೆ ಅಂತ ತಿಳ್ಕೊಬಾರ್ದು. ಥ್ಯಾಂಕ್ ಯು ಸೋ ಮಚ್.